ಶ್ರೀಗುರುಭ್ಯೋ ನಮಃ. ಹರಿ ಓಂ. ಜನ್ಮಾದ್ಯಸ್ಯ ಯತೋನ್ಮಯಾದಿತರತಶ್ಚಾರ್ಥೇಷ್ವಭಿಜ್ಞಸ್ವರಾಟ್ ತೇನೇ ಬ್ರಹ್ಮಹೃದಾಯಾದಿಕವಯೇ ಮುಹ್ಯಂತಿ ಯಂ ಸೂರಯಃ. ತೇಜೋ ವಾರಿಮೃದಾಂ ಯಥಾ ವಿನಿಮಯೋ ಯತ್ರ ತ್ರಿಸರ್ಗೋ ಮೃಷಾ ಧಾಮ್ನಾ ಸ್ವೇನ ಸದಾ ನಿರಸ್ತಕುಹಕಂ ಸತ್ಯಂ ಪರಂ ಧೀಮಹಿ. ಸೃಷ್ಟಿಸ್ಥಿತ್ಯಪ್ಯಯೇಹ ನಿಯತಿದೃಶಿತಮೋ ಬಂಧಮೋಕ್ಷಾಶ್ಚ ಯಸ್ಮಾತ್ ಅಸ್ಯ ಶ್ರೀ ಬ್ರಹ್ಮರುದ್ರಪ್ರಭೃತಿಸುರನರದ್ವೀಷಶತ್ರುತ್ಮಕಸ್ಯ ವಿಷ್ಣೋರ್ವ್ಯಸ್ತಾಃ ಸಮಸ್ತಾಃ ಸಕಲಗುಣನಿಧಿಃ ಸರ್ವದೋಷವ್ಯಪೇತಃ ಪೂರ್ಣಾನಂದೋ ವ್ಯಯೋ ಯೋ ಗುರುರಪಿ ಪರಮಃ ಚಿಂತಯೇತಂ ಮಹಾಂತಂ. ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತತೋ ಜಯಮುದೀರಯೇತ್. ಯಂ ಪ್ರವ್ರಜन्तಮನುಪೇತಮಪೇತಕೃತ್ಯಂ ದ್ವೈಪಾಯನೋ ವಿರಹಕಾತರಾಜುಹಾವ. ಪುತ್ರೇತಿ ತನ್ಮಯತಯಾ ತರವೋಪಿ ನೇದುಃ तं ಸರ್ವಭೂತಹೃದಯಂ ಮುನಿಮಾನತೋಸ್ಮಿ. ಅಭ್ರಮಂ ಭಂಗರಹಿತಂ ಅಜಡಂ ವಿಮಲಂ ಸದಾ ಆನಂದತೀರ್ಥಮತುಡಂ ಭಜೆ ತಾಪತ್ರಯಾಪಹಂ. ಮೂಕೋಪಿ ಯತ್ಪ್ರಸಾದೇನ ಮುಕುಂದಶಯನಾಯತೆ ರಾಜರಾಜಾಯತೆ ರಿಕ್ತೋ ರಾಘವೇಂದ್ರಂ ತಮಾಶ್ರಯೇ. ಆಪಾದಮೌಲಿಪರ್ಯಂತಂ ಗುರುಣಾಮಾಕೃತಿಂ ಸ್ಮರೇತ್ ತೇನ ವಿಘ್ನಾಃ ಪ್ರಣಶ್ಯಂತಿ ಸಿದ್ಧ್ಯಂತಿ ಚ ಮನೋರಥಾಃ. ಸ್ವಸ್ತ್ಯಸ್ತು ಅಶೇಷಸತಾಂ ಸನ್ಮಂಗಲಾನಿ ಭವಂತು. ಶ್ರೀ ಹರಿವಾಯು ಗುರುಗಳ ಚರಣಾರವಿಂದಗಳಲ್ಲಿ ಭಕ್ತಿಪೂರ್ವಕ ಪ್ರಣಾಮಗಳನ್ನು ಅರ್ಪಿಸಿ, ಲಕ್ಷ್ಮೀ ವೆಂಕಟೇಶ ದೇವರ ವರಾಹ ದೇವರ ಸನ್ನಿಧಾನದಲ್ಲಿ ಶ್ರೀಮದ್ ಭಾಗವತ ಪ್ರವಚನ ಜ್ಞಾನಯಜ್ಞ ಪ್ರತಿ ವರ್ಷ ಪ್ರತಿ ಮಾಸ, ವರ್ಷ ಅಲ್ಲ ಪ್ರತಿ ಮಾಸದಂತೆ ಒಂದೊಂದು ಸ್ಕಂಧಗಳನ್ನು ಪ್ರವಚನ ನಡೀತಾ ಇದೆ. ಪ್ರವಚನ ಮಾಲಿಕೆ ನಡೆಸ್ತಾ ಬಂದಿದೆ. ಮೊದಲನೇ ಸ್ಕಂಧ ಪ್ರಾರಂಭ ಮಾಡಿದ್ದು, ಅದಾದ ಮೇಲೆ ಈಗ ಮತ್ತೆ ಏಕಾದಶ ಸ್ಕಂಧಕ್ಕೆ ಅಂತ ಬಂದಿದ್ದೇನೆ. ಏಕಾದಶ ಸ್ಕಂಧ ಶ್ರೀಮದ್ ಭಾಗವತ ಒಬ್ಬ ಜ್ಞಾನಿಗಳ ದೃಷ್ಟಿಯಲ್ಲಿ ರತ್ನಾನಾಂ ಉದಧಿಹಿ ಪಾತ್ರಂ ತೇಜಸಾಂ ಉಷ್ಣದೀಧಿತಿಃ ಏವಂ ಏಕಾದಶ ಸ್ಕಂಧಃ ವೇದಾಂತಾರ್ಥೈಕ ಸನ್ನಿಧಿಃ ಅಂತ. ರತ್ನಗಳಿಗೆಲ್ಲ ಖನಿ ಅದು ಸಾಗರ, ರತ್ನಾಕರ ಅಂತ ಹೆಸರು. ರತ್ನಾನಾಂ ಉದಧಿಃ ಪಾತ್ರಂ ತೇಜಸಾಂ ಉಷ್ಣದೀಧಿತಿಃ ಪಾತ್ರಂ. ತೇಜಸ್ವಿಗಳು ಯಾವುದೇ ಒಂದು ತೇಜೋಮಯವಾದದ್ದಿದೆ ಅಂತಾದರೆ ಆ ತೇಜಸ್ಸಿಗೆ, ಕಿರಣಗಳಿಗೆ ಆಧಾರ ಆ ಖನಿ ಅಂದರೆ ಅದು ಸೂರ್ಯ. ಉಷ್ಣದೀಧಿತಿ ಅಂದರೆ ಸೂರ್ಯ, ಅವನೇ ಖನಿ. ಹಾಗೆ ವೇದಾಂತಾರ್ಥೈಕ ಸನ್ನಿಧಿ, ವೇದಾಂತ ತತ್ವಗಳಿಗೆಲ್ಲ ಖನಿ ಯಾವುದು ಅಂದರೆ ಶ್ರೀಮದ್ ಭಾಗವತದಲ್ಲಿ ಅದು 11ನೇ ಸ್ಕಂಧ ಅಂತ ಹೇಳಿದ್ದಾರೆ. ಹಾಗಾಗಿ ಭಾಗವತದ 11ನೇ ಸ್ಕಂಧವನ್ನು ಅನುಸಂಧಾನ ಮಾಡಿಬಿಟ್ರೆ ಸಮಗ್ರ ವೇದಾಂತದ ವಿಷಯಗಳು, ತತ್ವಗಳೆಲ್ಲ ನಮಗೆ ಅನುಸಂಧಾನಕ್ಕೆ ಬಂದಂತೆ ಅಂತ ಅಭಿಪ್ರಾಯ. ಎಲ್ಲದರ ಕೃತಿಗಳಲ್ಲಿಯೂ ಕೃತಿಕಾರರು ಒಂದು ಗೆರೆ ಹಾಕ್ತಾರೆ. ಸುಮಾರು ಪುಸ್ತಕಗಳನ್ನು ಅಧ್ಯಯನ ಮಾಡುವ ಅಧ್ಯಯನಶೀಲರಿಗೆ ಗೊತ್ತಿರ್ತದೆ. ಅವರೊಂದು ಗೆರೆ ಎಳೆದಿರ್ತಾರೆ. ಏನು ಗೆರೆ ಎಳೆದಿರ್ತಾರೆ ಅಂತ ತಿಳಿದುಕೊಳ್ಳೋದೊಂದು ವಿಶೇಷ. ಈ ಗ್ರಂಥ ನಾನು ಯಾರಿಗಾಗಿ ಬರೆದಿದ್ದೀನಿ, ಈ ಗ್ರಂಥದಲ್ಲಿ ಅವರಿಗೆ ಏನು ಬೇಕೋ ಅದನ್ನು ಮಾತ್ರ ಎಂದೂ ಬಿಡದೆ ಬರೆದಿದ್ದೀನಿ,
ಅವರದನ್ನು ನೋಡಿಕೊಂಡು ತಿಳಿಲಿ ಅಂತ ಅಭಿಪ್ರಾಯ ಪಡ್ತಿರ್ತಾರೆ. ಒಂದು ಕಾದಂಬರಿ ಬರೆದಾಗಲೂ ಕಾದಂಬರಿಕಾರ ಇದನ್ನು ಸೂಚಿಸಿರ್ತಾನೆ. ಕಾದಂಬರಿ ಎಲ್ಲ ಓದಿದ ಮೇಲೆ ಅಥವಾ ಓದುವ ಮಧ್ಯದಲ್ಲಿ, ಓದುವ ಪ್ರಾರಂಭದಲ್ಲಿ ಕೆಲವರು ಅದನ್ನು ಹಾಕಿರ್ತಾರೆ. ಇದು ಇಂಥವ್ರನ್ನ ಒಳಗೊಂಡಿದೆ ಅಂತ ನಾವು ಕಂಡು ಹಿಡಿಬೋದು. ತುಂಬ ಅಧ್ಯಯನ ಮಾಡಿದವರಿಗೆ ಬೇಗ ಈ ವಿಷಯಗಳು ಅರ್ಥ ಆಗೇ ಆಗ್ತದೆ. ಹಾಗೆ ಭಾಗವತದ 12 ಸ್ಕಂಧಗಳಲ್ಲಿ 11ನೇ ಸ್ಕಂಧ ಅದು ವೇದವ್ಯಾಸರು ಹಾಕಿದ ಗೆರೆ ಅಂತ ಭಾವಿಸಬೇಕು. ಇನ್ನುಳಿದ ಎಲ್ಲ 11 ಸ್ಕಂಧಗಳಿಗೆ ಈ ಸ್ಕಂಧದಲ್ಲಿ ಒಂದಿಷ್ಟು ಅಪ್ಲಿಕೇಶನ್ಸನ್ನು ಹೇಳ್ತಾರೆ. ಇವತ್ತಿನ ಭಾಷೆಯಲ್ಲಿ ಅದನ್ನು ಅಪ್ಲಿಕೇಶನ್ ಅಂತ ಕರಿಬೋದು, ನಿಯಮಗಳು ಅಂತ ಹೇಳ್ಬೋದು. ಇಲ್ಲಿ ಹೇಳಿದ ಅಪ್ಲಿಕೇಶನ್ಸನ್ನು ಉಳಿದ ಸ್ಕಂಧಗಳಲ್ಲಿ ಹೇಳಿದವರಿಗೆಲ್ಲ ನೀವು ಅಪ್ಲೈ ಮಾಡಿರಿ ಅಂತ ಅವರ ಅಭಿಪ್ರಾಯ. ಅಪ್ಲಿಕೇಶನ್ನನ್ನು ಕಂಡುಹಿಡಿಯೋ ಉದ್ದೇಶ ಏನು? ಸುಮಾರು ಸಮಯ ತಗೊಳ್ಳುವ ಕೆಲಸ ಬಹಳ ಕಡಿಮೆ ಸಮಯದಲ್ಲಿ ಬಹಳಷ್ಟು ವ್ಯಕ್ತಿಗಳಿಂದ ಆಗುವಂತಹ ಕೆಲಸ ಕಡಿಮೆ ವ್ಯಕ್ತಿಗಳಿಂದ ಕಡಿಮೆ ಸಹಾಯ ಪಡೆದು ಮಾಡುವಂತಹ ವ್ಯವಸ್ಥೆ, ಇವುಗಳನ್ನೆಲ್ಲ ನಾವು ಅಪ್ಲಿಕೇಶನ್ನಿನ ಮೂಲಕವಾಗಿ ಬಗೆಹರಿಸ್ತೀವಿ ಈ ಸಮಸ್ಯೆಗಳನ್ನು. ಭಾಗವತದ 11ನೇ ಸ್ಕಂಧವು ಮನುಷ್ಯನ ಬದುಕಿನಲ್ಲಿ ಧಾರ್ಮಿಕವಾಗಿ ಸಾಂಸಾರಿಕವಾಗಿ ಅನೇಕ ಸಮಸ್ಯೆಗಳಿಗೆ ಒಳಗಾದಾಗ ಆ ಸಮಸ್ಯೆಗಳಿಗೆಲ್ಲ ಪರಿಹಾರಕ್ಕೆ ಒಂದು ಅಪ್ಲಿಕೇಶನ್ ಇದೆ ಅಂತ ಹೇಳಿಕೊಟ್ಟದ್ದಿದೆ ಅಲ್ಲ, ಅದೇ ಶ್ರೀಮದ್ ಭಾಗವತ ಏಕಾದಶ ಸ್ಕಂಧ ಅಂತ ಭಾವಿಸಬೇಕು. ಹಾಗಾಗಿ ಏಕಾದಶ ಸ್ಕಂಧ ಅಂದಾಗ ಮನುಷ್ಯ ಅದನ್ನು ಡ್ರೈ ಸಬ್ಜೆಕ್ಟ್ ಅಂತ ಭಾವಿಸೋ ಕಾರಣ ಇಲ್ಲ. ಅದೇ 11ನೇ ಸ್ಕಂಧನ ಭಾಳ ಡ್ರೈ ಆಗಿರ್ತದೆ, ನಾವು ಅದನ್ನು ಅಷ್ಟು ಗಮನಿಸಬೇಕಾಗಿಲ್ಲ. ಅದು ಕೆಲವರ ಅಭಿರುಚಿಗೆ ಅನುಗುಣವಾಗಿ ಯೋಚನೆ ಮಾಡ್ತಾರೆ. ಕಥೆಗಳು ಬಹಳ ಇದ್ದಾಗ ಮನುಷ್ಯನಿಗೆ ಅಭಿರುಚಿ ಹೆಚ್ಚು, ಉತ್ಸಾಹ ಹೆಚ್ಚು. ಕಥೆಗಳು ಕಡಿಮೆ, ತತ್ವಗಳು ಜಾಸ್ತಿ. ಅದಕ್ಕೆ ಶ್ರೋತೃಗಳು 2 ರೀತಿ, ಅಥವಾ ಅಧ್ಯಯನಶೀಲರು 2 ರೀತಿ ಅಂತ ಇಟ್ಟುಕೊಳ್ಬೋದು. ಬಹಳಷ್ಟು ವಿಷಯಗಳನ್ನು ಈಗಾಗಲೇ ಕೇಳಿ ಕೇಳಿ ಮನನ ಮಾಡಿಕೊಂಡಿರ್ತಾರೆ. ಅಂಥ ಶ್ರೋತೃಗಳಿಗೆ 11ನೇ ಸ್ಕಂದ ಹೇಳಿದಾಗ ಬಹಳ ಕೇಳಿ ಕೇಳಿ ಅಭ್ಯಾಸ ಇದ್ದದ್ರಿಂದ ಈ ವಿಷಯಗಳು ಮತ್ತಷ್ಟು ಖುಷಿ ಕೊಡ್ಲಿಕ್ಕೆ ಶುರು ಆಗ್ತದೆ. ಯಾಕೆ? ಬಹುಶ್ರುತರಾದ್ದರಿಂದ ಅವರಿಗೆ ಪ್ರಾಥಮಿಕ ಹಂತ ಇರ್ತದೆ. ಆ ಪ್ರಾಥಮಿಕ ಹಂತದವರಿಗೆ ಭಾಗವತದ 11ನೇ ಸ್ಕಂದ ಮೊದಲೇ ಹೇಳಿಬಿಟ್ರೆ ಯಾಕೋ ಬೋರಿಂಗ್ ಸಬ್ಜೆಕ್ಟ್ ಅಂತ ಅದನ್ನು ಕ್ಲಾಸಿಗೆ ಅಟೆಂಡ್ ಆಗಲ್ಲ ಆತ ವಿದ್ಯಾರ್ಥಿ. ಇನ್ನು 2 ರೀತಿ ನಾನು ಅನುಸಂಧಾನ ಮಾಡಿರ್ತೀನಿ. ಇವತ್ತಿನ ಭಾಷೆಯಲ್ಲಿ ಒಂದು 4 ಮಾತು. ಕೆಲವು ಮಾಸ್ ಅಟ್ರಾಕ್ಷನ್, ಕೆಲವು ಕ್ಲಾಸ್ ಅಟ್ರಾಕ್ಷನ್ ಅಂತ ಹೇಳ್ತಿರ್ತೀನಿ. ಈಗ ಪ್ರವಚನಗಳನ್ನು ಸಾಮಾನ್ಯವಾಗಿ ಮಾಸ್ ಅಟ್ರಾಕ್ಷನ್ ಅಂತ ವ್ಯವಸ್ಥೆ, ಟಾರ್ಗೆಟ್ ಆಡಿಯನ್ಸ್ ಅಂತೆ. ಇಂತಿಷ್ಟು ಜನರನ್ನು ನಾನು ನನ್ನವರನ್ನಾಗಿ ಅಥವಾ ಅವರನ್ನು ನನ್ನೆಡೆಗೆ ಸೆಳೀಬೇಕು ಅಂತ ಆಲ್ರೆಡಿ ಮೊದಲೇ ಯೋಚನೆ ಮಾಡಿರ್ತೀವಿ. ಅವರು ಅಂಥದ್ದೇ ವ್ಯವಸ್ಥೆ, ಅಂಥದ್ದೇ ಮಾತು, ಅಂಥದ್ದೇ ಅಥವಾ ಅದಕ್ಕೆ ಹಾಸ್ಯ, ಅವುಗಳನ್ನೇ ಅದೇ ಥರದ ಪದಗಳಿಂದಲೇ ಲೋಕದಲ್ಲಿ ಹಾಗೆ ಮನ್ನಣೆಯನ್ನು ಗಳಿಸ್ತಾರೆ. ಅದಕ್ಕೆ ಬಹಳಷ್ಟು ವ್ಯೂಸು ನಾವು ಸಂಪಾದನೆ ಮಾಡಲಿಕ್ಕೆ ಅವಕಾಶ ಇದೆ. 11ನೇ ಸ್ಕಂದ ಅದು ಮಾಸ್ ಅಟ್ರಾಕ್ಷನ್ ಮಾಡೋ ಗ್ರಂಥ ಅಲ್ಲ, ಅದು ವಿಷಯ ಅಲ್ಲ. ಇದೇನಿದ್ರೂ ಕ್ಲಾಸ್ ಅಟ್ರಾಕ್ಷನ್. ಹಾಗಾಗಿ ಇದು ಕ್ಲಾಸಿಗೆ ಅಟೆಂಡ್ ಆಗಿ ನಾವು ಅನುಸಂಧಾನ ಮಾಡಬೇಕು. ಕೃಷ್ಣ ಭಗವದ್ಗೀತೆಯಲ್ಲಿ ಒಂದು ಮಾತು ಹೇಳ್ತಾನೆ, ಗೀತೆ ಯಾವತ್ತೂ ಮಾಸ್ ಅಟ್ರಾಕ್ಷನ್ ಅಲ್ಲಂಥದ್ದು, ಅದು ಕ್ಲಾಸ್ ಅಟ್ರಾಕ್ಷನ್. ಅದನ್ನು ಕೃಷ್ಣನೇ ಗೆರೆ ಹೇಳಿ ತೋರಿಸಿದಾನೆ ಅರ್ಜುನನಿಗೆ ಹೇಳುವಾಗ. ಕೇಳ್ದ ಅರ್ಜುನ, ಎಷ್ಟು ವಿಷಯ ಹೇಳ್ತಿದ್ದೀವಿ ಯುದ್ಧ ಭೂಮಿಯಲ್ಲಿ ಕೃಷ್ಣ, ಇವೆಲ್ಲರೂ ಈ ವಿಷಯಗಳನ್ನು ತಿಳ್ಕೊಳ್ಬೇಕಾದ್ರೆ ಏನು ಮಾಡಬೇಕು? ನನಗೇನೋ ನೀನೇ ಸ್ವತಃ ನಿಂತು ಉಪದೇಶ ಮಾಡಿದಿ, ನಿನ್ನ ಕಣ್ಣು, ನಿನ್ನ ಭಾವ, ಹಾವಭಾವ ನನಗೆ ಅರ್ಥ ಆಗ್ತದೆ. ಮುಂದಿನ ಜನ್ರೇಷನ್ನಿಗೆ ಹೇಗಿದ್ದು ತಿಳಿಬೇಕು, ಅವರು ಎಲ್ಲಿ ಹೋಗಿ ಇದನ್ನು ಕಲ್ತು ಬರಬೇಕು, ಈ ಯೋಚನೆ ಬಂತು. ತದ್ವಿಧಿ ಪ್ರಣಿಪಾತೇನ ಪರಿಪ್ರಶ್ನೇನ ಸೇವೆಯ ಉಪದೇಕ್ಷಂತಿ ತೇ ಜ್ಞಾನಂ ಜ್ಞಾನಿನ ತತ್ವದರ್ಶಿನಃ ಅಂತ ಕೃಷ್ಣ ಗೀತೆಯಲ್ಲಿ ಹೇಳ್ದ.
ಇದೆಲ್ಲ ಉಪದೇಕ್ಷ್ಯಂತಿತೆ ಜ್ಞಾನಂ ತದ್ವಿಧಿ ಪ್ರಣಿಪಾತೇನ, ಈ ಮಾತುಗಳೆಲ್ಲ ಕ್ಲಾಸಿಗೆ ಸಂಬಂಧಪಡೋದು, ಇದು ಮಾಸಿಗೆ ಸಂಬಂಧಪಡೋದಲ್ಲ. ನೀನು ಪದೇ ಪದೇ ಒಬ್ಬ ಗುರುಗಳನ್ನು ಉಪಸತ್ತಿ ಮಾಡಿ ಪರಿಪ್ರಶ್ನೇನ ಸೇವೆಯ, ಸೇವಿಸಿ ಪ್ರಶ್ನಿಸು. ಉಪದೇಕ್ಷ್ಯಂತಿತೆ ಜ್ಞಾನಂ, ಆ ತತ್ವದರ್ಶಿಗಳಾದ ಗುರುಗಳು ನಿನಗೋಸ್ಕರ ಅಂತ ನಿನ್ನ ಅರ್ಹತೆಗನುಗುಣ ಅದನ್ನು ಉಪದೇಶ ಮಾಡ್ತಾರೆ. ಆಗ ನೀನು ಜ್ಞಾನಿ ಆಗ್ತಿ. ನೀನು ಜ್ಞಾನಿ ಆದಾಗ ನನಗೆ ಬಹಳ ಪ್ರಿಯ ನೆನೆಸ್ತಿ ಅಂತಂದ ಕೃಷ್ಣ. ಪ್ರಿಯೋಯು ಜ್ಞಾನಿನೋ, ಭಗವಂತನಿಗೆ ಅತಿ ಪ್ರಿಯರಾದವರು ಜ್ಞಾನಿಗಳು. ಜ್ಞಾನಿ ಅಂತ ಆಗಬೇಕಾದ್ರೆ ಗುರುಗಳನ್ನು ಉಪಸ್ಥಿತಿ ಮಾಡಲೇಬೇಕಾಯಿತು. ಇದನ್ನೆಲ್ಲ ಭಗವದ್ಗೀತೆಯಲ್ಲಿ ಕೇಳ್ತೇವೆ. ಅದೇ ರೀತಿಯಾದ ಮಾತುಗಳನ್ನು 11ನೇ ಸ್ಕಂದದಲ್ಲಿ ಕೃಷ್ಣನ ಬಾಯಿಂದ ಉದ್ಧವನಿಗೆ ಹೇಳಿದ್ದನ್ನು ಕೇಳ್ತೀವಿ. ಹಾಗಾಗಿ ಭಾಗವತದ 11ನೇ ಸ್ಕಂದದ ಆ ಉದ್ಧವ ಗೀತೆಯ ಪ್ರಸಂಗ, ಅದು ಗೀತೆಯಲ್ಲೇ ಇರುವಂಥ ವಿಷಯಗಳನ್ನು ಮತ್ತೊಂದು ಅರ್ಥದಲ್ಲಿ ಸ್ಪಷ್ಟೀಕರಣ ಕೊಟ್ಟಂತೆ ನಮಗೆ ಕಂಡು ಬರ್ತದೆ. ಹಾಗಾಗಿ 11ನೇ ಸ್ಕಂದ ಅಂದರೆ ಅದು ಭಗವದ್ಗೀತೆಯ ಮತ್ತೊಂದು ಅರ್ಥದ ವಿವರಣೆ ಅಂತ ನಾವು ಅನುಸಂಧಾನ ಮಾಡಬೇಕು. ಗೀತೆಯನ್ನು ಸಾಮಾನ್ಯ ಎಲ್ಲರೂ ಹೇಳಿದ್ದು ಡ್ರೈ ಸಬ್ಜೆಕ್ಟ್ ಅಂತ ಹೇಳಿ ಅಲ್ವೇ, ಅದಕ್ಕೆ ಅದನ್ನು ಉದಾಹರಣೆಯಾಗಿ ಸ್ಪಷ್ಟೀಕರಣ ಕೊಟ್ಟದ್ದು. ಇನ್ನು 11ನೇ ಸ್ಕಂದ ಶ್ರೀಮದ್ ಭಾಗವತ ಶುಕ ಮತ್ತು ಪರೀಕ್ಷಿತರ ಸಂವಾದದಲ್ಲಿ ಬರ್ತದೆ. ಸೂತ ಶೌನಕರ ಸಂವಾದದಲ್ಲಿ ಅದು ಮುಂದುವರೆದದ್ದನ್ನು ಕೇಳ್ತೇವೆ. ಶುಕಾಚಾರ್ಯರು ಪ್ರಾರಂಭದಲ್ಲಿ ಪರೀಕ್ಷಿತ್ ರಾಜನಿಗೆ ಉಪದೇಶ ಮಾಡುವಾಗ ಹಿಂದಿನ ಸ್ಕಂದದಲ್ಲಿ ಕೃಷ್ಣನ ಕಥೆಯನ್ನು ತಿಳಿಸ್ತಾ ಬಂದಿದ್ದರು. ಹಾಗಾಗಿ ಈ ಎಪಿಸೋಡ್ ಪ್ರಾರಂಭ ಆಗುವಾಗ ಸ್ವಲ್ಪ ಹಿಂದೆ ಏನು ನಡೆದಿತ್ತು ಅಂತ ಗ್ಲಾನ್ಸ್ ಮಾಡಬೇಕಾಗ್ತದೆ. ಈ ಎಪಿಸೋಡ್ ಪ್ರಾರಂಭ ಮಾಡುವವರೆಲ್ಲ ಹಿಂದಿಂದೇನು ಅಂತ ನೋಡಿ ಪ್ರಾರಂಭ ಮಾಡ್ತಾರೆ. ಹಿಂದಿನ ಸ್ಕಂದದಲ್ಲಿ ಕೃಷ್ಣಾವತಾರವನ್ನು ಅನುಸಂಧಾನ ಮಾಡಿಸಿದರು. ಬಹಳ ಚೆನ್ನಾಗಿ ಅನುಸಂಧಾನ ಮಾಡಿಸಿದರು ಪರೀಕ್ಷಿತ್ ರಾಜನಿಗೆ. ಅದು ತುಂಬ ಎಡಿಟೆಡ್ ವರ್ಷನ್ ಅಂತ ನಾನು ಹೇಳ್ತೀನಿ. ಕೃಷ್ಣ 100ಕ್ಕಿಂತಲೂ ಸ್ವಲ್ಪ ಹೆಚ್ಚು ವರ್ಷಗಳ ಕಾಲ ಭೂಮಿಯ ಮೇಲೆ ಕಣ್ಣಿಗೆ ಕಾಣುವ ಹಾಗಿದ್ದ. ಅಥೆಂಟಿಕ್ ಆಗಿ ಹೇಳ್ಬೋದು, ಡಾಕ್ಯುಮೆಂಟ್ ಮಾಡ್ಬೋದು ಕೃಷ್ಣನ ಬಗ್ಗೆ. ಇಷ್ಟು ವರ್ಷ ಕೃಷ್ಣ ಭೂಮಿಯಲ್ಲಿ ಕಣ್ಣಿಗೆ ಕಾಣುವ ಹಾಗಿದ್ದ ಅಂತ. ಈ ವಿಷಯವನ್ನು ಕುರಿತು ಕೃಷ್ಣನ ಯಾವತ್ತೂ ಸಂಗತಿಗಳನ್ನು, ಎಲ್ಲ ಸಂಗತಿಗಳನ್ನು ಹೇಳ್ತೇನೆ ಅಂದರೆ ಅದು ಮನುಷ್ಯರ ಆಯುಷ್ಯ, ದೇವತೆಗಳ ಆಯುಷ್ಯ ಸಾಲ್ದಾಗ್ತದೆ. ಯಾಕಂದರೆ ಕೃಷ್ಣ ಅಂದರೆ ಏನು, ಭಗವತ್ಪಾದರ ದೃಷ್ಟಿಯಲ್ಲಿ ಇನ್ನಿತರ ಸಾಧನೆಗಳ ಅಪೂರ್ಣತೆಯನ್ನು ಪೂರ್ಣಗೊಳಿಸ್ಲಿಕ್ಕೆ ಬಂದ ಅವತಾರವನ್ನು ಕೃಷ್ಣ ಅಂತ ತಿಳಿಬೇಕಂತೆ. ಆ ಕಾರಣದಿಂದ ಕಲಿಯುಗದವರಿಗೆ ಶ್ರೀಕೃಷ್ಣಾರ್ಪಣಮಸ್ತು, ಶ್ರೀಕೃಷ್ಣನಿಗೆ ನಮಸ್ಕಾರ, ಕೃಷ್ಣನಿಗೆ ಅರ್ಪಿತ ಅಂತ ಎಲ್ಲ ವ್ಯವಸ್ಥೆಗಳು ಬಂದದ್ದು. ಇದು ಮತಕ್ಕೆ ಸಂಬಂಧಪಟ್ಟ ವಿಷಯ ಅಲ್ಲ. ಯಾವುದೋ ಒಂದು ಮತದವರು ಹೀಗೆ ನಡೆಸ್ಕೊಂಡು ಹೋಗಲಿ ಅಂತನ್ನೋ ವಿಷಯ ಅಲ್ಲ. ದ್ವಾಪರದ 28ರ ದ್ವಾಪರದ ಪ್ರಾರಂಭದಲ್ಲಿ ಭಗವಂತ ಅವತರಿಸಲಿಲ್ಲ, ಮಧ್ಯದಲ್ಲೂ ಅವತರಿಸಲಿಲ್ಲ, ದ್ವಾಪರದ ಕೊನೆಯಲ್ಲಿ ಅವತಾರ ಮಾಡಿದ. ಪ್ರಾರಂಭದಲ್ಲಿ ಅವತರಿಸಿದ್ದಿದ್ದರೆ ಮುಂದಿನ ದ್ವಾಪರದಲ್ಲಿದ್ದವರಿಗೆಲ್ಲ ಅವನ ಪ್ರಭಾವ ಹೆಚ್ಚು ಉಳಿತಿತ್ತು. ಸಮಸ್ಯೆ ಕೊರತೆಗಳೆಲ್ಲ ನಮ್ಮಂಥ 28ನೇ ಕಲಿಯುಗದವ್ರಿಗೆ ಜಾಸ್ತಿ ಆಗ್ತಿತ್ತು. ಇದು ಭಗವಂತನ ವಿಶೇಷತೆ ಕೃಷ್ಣನ ಅವತಾರದ್ದು. ಅದಕ್ಕೆ 10ನೇ ಸ್ಕಂದದಲ್ಲಿ ಅದನ್ನು ಅಷ್ಟು ವಿಸ್ತಾರ ಮಾಡಿದರು. ಅಂದರೆ ಮುಂದೊಂದು ಯುಗ ಬರಲಿಕ್ಕಿದೆ, ಆಗಲೂ ಸಜ್ಜನರಿರ್ತಾರೆ, ಅವರಿಗೆಲ್ಲ ಸಾಧನೆ ಆಗಬೇಕು, ಸನ್ಮಾರ್ಗದ ದರ್ಶನ ಆಗಬೇಕು. ಆ ಸನ್ಮಾರ್ಗ ದರ್ಶನ ಮಾಡಬೇಕಾದ್ರೆ ಸಾಮಾನ್ಯ ವ್ಯಕ್ತಿಗಳು ಮಾಡಿದರೆ ಸಾಲದು, ಪ್ರಭಾವಶಾಲಿಗಳೇ ಬರಬೇಕು. ಪ್ರಭಾವಶಾಲಿಗಳು ಬಂದಾಗಷ್ಟೇ ಪರಿವರ್ತನೆ ಹೆಚ್ಚು ಸಮಾಜಕ್ಕೆ ಆಗ್ತದೆ, ಹೆಚ್ಚು ಸಂಖ್ಯೆಯಲ್ಲಿ ಆಗ್ತದೆ. ಆ ಪ್ರಭಾವಶಾಲಿಗಳಾದವರು ಬಂದು ತಮ್ಮ ನಡೆನುಡಿಗಳಿಂದ ಸಮಾಜವನ್ನು ತಿದ್ದಬೇಕು. ಭಗವಂತ ಕೃಷ್ಣ ಶ್ರೀಹರಿ ಆಲೋಚನೆ ಮಾಡಿದ, ದ್ವಾಪರದ ಪ್ರಾರಂಭವೋ ಮಧ್ಯವೋ ನನ್ನ ಅವತಾರದ ಕಾಲ ಅಲ್ಲ, ಬೇಡ,
ಸ್ವತಂತ್ರ ಕಾಲನಿಯಾಮಕ ಆತ. ನಾನು ದ್ವಾಪರದ ಅಂತ್ಯವನ್ನು ಆರಿಸ್ಕೊಳ್ತೇನೆ. ಲಾಭ ಎಲ್ಲ ಹೆಚ್ಚು ಯಾರಿಗೆ ಬರಬೇಕು? ನನ್ನ ಅವತಾರದ್ದು ಕಲಿಯುಗದವ್ರಿಗೆ ಬರಬೇಕು. ಹಾಗಾಗಿ ಕಲಿಯುಗದ ಸಜ್ಜನರು ನನ್ನ ಅವತಾರದ ಲಾಭವನ್ನು ಹೆಚ್ಚು ಪಡೀಲಿ ಅನ್ನೋ ಉದ್ದೇಶದಿಂದ, ಒಂದು, ನನ್ನ ಅವತಾರದಿಂದ ಆಗಬೇಕಾದದ್ದು ಏನೆಲ್ಲ ಪರಿವರ್ತನೆಗಳಿವೆ ಅದಕ್ಕೆ ಧಕ್ಕೆ ತರುವವರು ಯಾರೆಲ್ಲ ಇದ್ದಾರೆ, ಭೂಭಾರ ಅಂತ ಹೆಸರು ಅದಕ್ಕೆ. ಭಗವಂತನ ಅವತಾರದ ಮೂಲ ಉದ್ದೇಶ ಏನು? ಧರ್ಮ ಸಂಸ್ಥಾಪನಾರ್ಥಾಯ ಸಂಭವಾಮಿ ಯುಗೆ ಯುಗೆ. ಈ ಮಾತಿನಲ್ಲಿ ಬಹಳ ಅರ್ಥ ಇದೆ. ಧರ್ಮ ಸಂಸ್ಥಾಪನೆ ಅನ್ನೋ ಮಾತಿನಲ್ಲಿ ವಿವರಣೆ ಹೆಚ್ಚು ಕೊಡೋದಕ್ಕಿಂತ ನಿಮಗದು ಆಮೇಲೆ ತಾನಾಗೆ ಭಾಗವತದ 11ನೇ ಸ್ಕಂದ ನೋಡಿದಾಗ ಏನು ಕೃಷ್ಣ ಧರ್ಮ ಸ್ಥಾಪನೆ ಮಾಡಿದ ಅನ್ನೋದು ತಾನಾಗೆ ಮುಂದೆ ವೈಲ್ಡ್ ಆಗಿ ಅರ್ಥ ಮಾಡ್ಕೊಳ್ಳಿಕ್ಕೆ ಅವಕಾಶ ಇದೆ. ಆ ಧರ್ಮ ಸಂಸ್ಥಾಪನೆಗೆ ತೊಡಕೊಂದಿದೆ. ಒಂದು ಮರ ಬೆಳಿಲಿಕ್ಕೆ ಬಹಳಷ್ಟು ತೊಡಕುಗಳಿರ್ತವೆ. ಅದನ್ನು ನಾವು ನಿವಾರಿಸ್ಕೊಳ್ಳದೆ ಹೋದರೆ ಆ ಮರವನ್ನು ಬೆಳೆಸಲಿಕ್ಕಾಗಲ್ಲ. ಆಮೇಲೆ ಅದು ಮತ್ತೆ ಹಣ್ಣು ಕೊಡೋದನ್ನು ನಾವು ಪಡಿಲಿಕ್ಕಾಗಲ್ಲ. ಹಾಗೆ ಧರ್ಮದ ವೃಕ್ಷವನ್ನು ಭೂಮಿಯಲ್ಲಿ ಬಿತ್ತಿ ಸಜ್ಜನರಿಗೆ ಅದರ ಎಲ್ಲ ಫಲದ ಅನುಭವವನ್ನು ಕೊಡಲಿಕ್ಕೋಸ್ಕರ ಶ್ರೀಕೃಷ್ಣ ಏನು ತೊಡಕುಗಳಿತ್ತೋ ಅದನ್ನೆಲ್ಲ ಪರಿಹಾರ ಮಾಡಿದ. ಅದೇ ಮಹಾಭಾರತದ ಯುದ್ಧ ಅಂತ ಭಾವಿಸ್ಬೇಕಂತ. ಯುದ್ಧ ಅಂದರೆ ಸ್ವಾರ್ಥ ಅಲ್ಲ, ಕೃಷ್ಣನ ಯುದ್ಧ. ಅರ್ಜುನ ಯುದ್ಧ ಬೇಡ ಅಂತ ಅವನನ್ನು ಉತ್ಸಾಹ ತುಂಬಿ ಮಾಡು ಅಂತ ಮಾಡಿಸಿದ್ದಲ್ಲ ಕೃಷ್ಣ. ಅದು ಸ್ವಾರ್ಥ ಅಲ್ಲ, ಅದು ಅಧಿಕಾರದ ಲಾಲಸೆ ಅಲ್ಲ, ಅದು ಯಾವುದೋ ಒಂದು ದುರುದ್ದೇಶದಿಂದ. ಎಂಪೈರ್ ಅಂತ ನಾವು ಇತಿಹಾಸ ಗ್ರಂಥಗಳನ್ನು ನೋಡ್ತೇವೆ. ಈಗಾಗಲೇ ನನಗಿಂತ ಜಾಸ್ತಿ ಸ್ಕೂಲು ಶಾಲೆಗಳಿಗೆ ಹೋಗಿ ಪಠ್ಯಪುಸ್ತಕಗಳನ್ನು ಓದಿದ ನಿಮಗೆ ನಮ್ಮ ದೇಶದವರಿಗಿಂತ ಹೆಚ್ಚು ಬೇರೆ ಬೇರೆ ದೇಶದವರು ಒಂದು ದೇಶವನ್ನು ಹೇಗೆ ಆಕ್ರಮಣ ಮಾಡಿ ಅಲ್ಲಿಯ ಸಂಪತ್ತುಗಳನ್ನು ಲೂಟಿ ಹೊಡೆದು ಅದು ತಮ್ಮದೇ ಆದಂಥ ಕಿಂಗ್ಡಮ್, ತಾನು ರಾಜನಾಗ್ತೀನಿ, ನಾನು ನನ್ನ ಅಧೀನದಲ್ಲಿ ಇಟ್ಕೋತೀನಿ, ಇದು ಎಲ್ಲ ಬೇರೆ ಬೇರೆ ದೇಶದ ಇತಿಹಾಸವೂ ಇದೇ ಇರ್ತದೆ. ಅಂದರೆ ಅದರ ಸಾರ ಹೇಳಿರ್ತೇನೆ. ಈ ದೇಶದ ರಾಜ ಆ ದೇಶಕ್ಕೆ ದಾಳಿ ಮಾಡ್ದ, ಆ ದೇಶದ ರಾಜ ಮತ್ತೊಂದು ದೇಶಕ್ಕೆ, ಅಲ್ಲಿಯ ಸಂಪತ್ತನ್ನು ಲೂಟಿ ಹೊಡೆದ, ಅಲ್ಲಿ ಮತ್ತೆ ಕೊನೆಗೊಳ್ಳೋದು ಅಲ್ಲೇನೆ. ಅಲ್ಲೆಲ್ಲೂ ಧರ್ಮದ ಹೆಸರು ಬರಲ್ಲ. ಅದೇ ವಿಚಿತ್ರ. ಮಹಾಭಾರತದ ಯುದ್ಧದ ವಿಷಯದಲ್ಲಿ ಬಂದಾಗ ಮಾತ್ರ ಬರುವಂಥ ಒಂದು ಶಬ್ದ ಯಾವುದು? ಧರ್ಮ ಅಂತ ಅನ್ನೋ ಹೆಸರು ಬರ್ತದೆ. ಇದನ್ನು ಎಲ್ಲರೂ ಅಬ್ಸರ್ವ್ ಮಾಡಬೇಕು. ಅಂದರೆ ಭಗವಂತ ಯುದ್ಧ ನಡೆಸಿದ ಉದ್ದೇಶ ಅದು ಸ್ವಾರ್ಥ ಅಲ್ಲ, ದುರುದ್ದೇಶ ಅಲ್ಲ, ಅಲ್ಲಿ ಅಧಿಕಾರದ ಲಾಲಸೆ ಇಲ್ಲ, ಕೇವಲ ಅಲ್ಲಿ ಧರ್ಮದ ಸ್ಥಾಪನೆ. ಇದನ್ನು ಸ್ಪಷ್ಟಪಡಿಸ್ಲಿಕ್ಕೋಸ್ಕರ ಕೃಷ್ಣ ಇದರ ಮೂಲ ರೂವಾರಿ ಆದ್ದರಿಂದ ಅವನ ಕ್ಯಾರೆಕ್ಟರನ್ನು ಎಲ್ಲ ಸಜ್ಜನರು ಚೆನ್ನಾಗಿ ಅರ್ಥಕೊಳ್ಳಿ. ಅವನು ಹೇಗೆ ಬೆಳೆದ, ಅವನ ಯೋಚನೆಗಳೇನಿತ್ತು, ಅವನ ವಿಶಾಲ ದೃಷ್ಟಿ ಎಷ್ಟು, ಅವನಿಗೆಲ್ಲಾದರೂ ಒಂದು ಕಡೆ ಕಂಸನ್ ಕೊಂದ ಮೇಲಾದರೂ ಅಧಿಕಾರ ಬೇಕು ಅಂತ ಆಸೆ ಬಂತ? ಆಸೆ ಎಲ್ಲಾದರೂ ಕೃಷ್ಣಪಟ್ಟಣ ಮಥುರಾ ಪಟ್ಟಣದ ಯಾದವರ ರಾಜಧಾನಿಯ ರಾಜ ನಾನಾಗಬೇಕು ಅಂತ ಆಸೆ ಪಟ್ಟಣ? ಅಥವಾ ಈಗಾಗಲೇ ಯಾರು ರಾಜನಿದ್ದ ಉಗ್ರಸೇನ ಅವನಿಗೆ ಪುನಃ ಪಟ್ಟಗಟ್ಟಿದ? ಅವನು ಎಲ್ಲೂ ರಾಜನೇ ಆಗಲಿಲ್ಲ. ಆಗಬೇಕು ಅಂತ ಆಸೆ ಪಟ್ಟ ಅಂತ ಕಥೆಗಳಲ್ಲಿ ಬರಲಿಲ್ಲ. ಅವನ ಕಥೆಗಳನ್ನು ಅಷ್ಟು ವಿಶಾಲವಾಗಿ ವಿಸ್ತಾರವಾಗಿ ಯಾಕೆ ಚಿಂತನೆ ಮಾಡಿಸಿದ್ರು ಅಂದರೆ, ಅವನ ನಡೆ ಹೇಗಿದೆ ನೀವು ಗಮನಿಸ್ರಿ, ಆಮೇಲೆ ನಿಮ್ಮ ಥಿಂಕಿಂಗನ್ನು ಬದಲಾವಣೆ ಮಾಡಿಕೊಳ್ಳ್ರಿ ಅಂತ ಉದ್ದೇಶದಿಂದ ಭಾಗವತ 10ನೇ ಸ್ಕಂದ ಕೃಷ್ಣನ ನಡೆಯನ್ನು ಚಿತ್ರಣ ಕೊಡ್ತು. ಇಂಥ ಒಬ್ಬ ನಡೆ ಇರುವ ಪುರುಷ, ಇಷ್ಟು ಶೀಲವಂತ, ಇಂಥ ಔದಾರ್ಯವಂತ, ಇಷ್ಟು ದೂರ ದೃಷ್ಟಿ ಇರುವವನು, ವಿಶಾಲ ದೃಷ್ಟಿ, ಭಕ್ತವತ್ಸಲ, ಭಕ್ತಾಪರಾಧ ಸಹಿಷ್ಣು, ಇಂಥವನು ಉಪದೇಶ ಮಾಡ್ತಾನೆ ಅಂದರೆ ಆ ಉಪದೇಶಕ್ಕೆ ಯಾವತ್ತಿದ್ರೂ ಏನಿರ್ತದೆ? ಮಹತ್ವ ಇರ್ತದೆ. ಆ ಉಪದೇಶ ಎಲ್ರಿಗೂ ವಿಶ್ವಾಸಾರ್ಹ ಅಂತ ಆಗ್ತದೆ ಅಂತ ತಿಳಿಸ್ಲಿಕ್ಕೆ 10 ಆದಮೇಲೆ 11ನೇ ಸ್ಕಂದದಲ್ಲಿ ಧರ್ಮೋಪದೇಶವನ್ನು ಮಾಡಿದ್ದಾರೆ ಅಂತ ಅನುಸಂಧಾನ ಮಾಡಬೇಕು. ವ್ಯಕ್ತಿ ಯಾರು ಅಂತ ತಿಳಿದೆ
ವ್ಯಕ್ತಿ ರಚಿಸಿದ ಕೃತಿಗಳನ್ನು ಅಧ್ಯಯನ ಮಾಡಿದಾಗ ಅವನು ಒಳಗಿಡುವಂಥ ಮೋಸ ಮಾಡುವ ಭಾವನೆಗಳೆಲ್ಲ ಆ ಕೃತಿಗಳಲ್ಲಿ ಬೇರೆ ಬೇರೆ ರೀತಿಯಿಂದ ಸೇರಿಕೊಂಡಿರ್ತದೆ. ಇದು ಸಹಜ. ತೆಗಿಯೋನು ಮನಸ್ಸಿನಲ್ಲಿ ಏನೆಲ್ಲ ಹುಳುಕುಗಳಿವೆ ಅದೆಲ್ಲ ಸೀರಿಯಲಲ್ಲಿ ಪ್ರತಿಬಿಂಬಿಸ್ತಾನ ಅಂತ. ಅವನ ಮಾತಿನಿಂದ, ಅವನು ತೆಗಿಯೋ ದೃಶ್ಯಗಳಿಂದ, ಅವನು ಕೂಡಿಸುವಂಥ ಸಂವಾದದಿಂದ ಅದೆಲ್ಲ ಆ ವ್ಯಕ್ತಿ ಏನು ಇರ್ತಾನೆ ಹಿನ್ನೆಲೆಯಲ್ಲಿ ಅದೆಲ್ಲ ಅಲ್ಲಿ ಬಿತ್ತಲಿಕ್ಕೆ ಶುರು ಆಗ್ತದೆ. ಇದು ಕಾಮನ್ ವ್ಯವಸ್ಥೆ ವಿಷಯ. ಇದನ್ನು ಹೆಚ್ಚು ವಿಸ್ತಾರ ಮಾಡಲ್ಲ ನಾನು. ಈ ದೃಷ್ಟಾಂತ ಹೆಚ್ಚು ವಿಸ್ತಾರ ಮಾಡಲ್ಲ. ಅದೇ ವ್ಯಕ್ತಿ ಒಬ್ಬ ಘನತೆವೆತ್ತ ವ್ಯಕ್ತಿ, ಸ್ವಲ್ಪ ಉದ್ದಿನ ಕಡ್ಡಿನ ಹೊರಗಾಗಿ, ಅದೇ ವ್ಯಕ್ತಿ ಬಹಳ ಉತ್ತಮ ಆಲೋಚಕನಾಗಿದ್ದರೆ ಅವನೇನು ಮಾತುಗಳನ್ನು, ಅವನ ಬಾಯಲ್ಲಿ ಏನು ವ್ಯವಸ್ಥೆ, ಅವನ ನಡೆ ನುಡಿಗಳು ಎಲ್ಲವೂ ಲೋಕದಲ್ಲಿ ಅವನು ತೆಗೆಯುವ ಸೀರಿಯಲ್ಲೇ ಇರ್ಬೋದು, ಧಾರಾವಾಹಿ ಅಥವಾ ಕೃತಿಗಳೇ ಇರ್ಬೋದು, ಅಲ್ಲಿ ಅದು ಪ್ರತಿಬಿಂಬಿಸ್ಲಿಕ್ಕೆ ಶುರು ಆಗ್ತದೆ. ಸಹಜ ಅಲ್ವಾ? ಇದನ್ನೇ ತಾನೇ ಇವತ್ತು ನಾವು ಕನ್ನಡದ ಪದ್ಯಗಳಲ್ಲಿ ಅನುಭವಿಸ್ತಿದ್ದೇವೆ ಅಂತ ಈ ನಮ್ಮ ಮಟ್ಟಿನ ದೃಷ್ಟಾಂತ. ಇವನ್ ಕಬೀರದಾಸರು ಅಥವಾ ಮೀರಾಬಾಯಿ ಅಥವಾ ಇನ್ಯಾರೋ ಒಬ್ಬ ಬೇರೆ ಬೇರೆ ಭಾಷೆಗಳಲ್ಲಿ ಸಹಜವಾದ ಶುದ್ಧ ಅಂತಃಕರಣದಿಂದ ಜಾಗತಿಕವಾದಂತಹ ಭಾಷೆಗಳನ್ನೇ ಅಳವಡಿಸ್ಕೊಳ್ಬೇಕಾಗಿಲ್ಲ. ತತ್ರ ಅಲ್ಲಲ್ಲಿ ಪ್ರಸಿದ್ಧವಾದ ಲ್ಯಾಂಗ್ವೇಜ್ಗಳಲ್ಲಿ ಅವರು ಹೇಳಿದ್ದೆಲ್ಲವೂ ಕೂಡ ಎಲ್ಲ ರೀತಿಯಿಂದಲೂ ಬೇರೆ ಬೇರೆ ಸಮಾಜವನ್ನು ತಿದ್ದುಪಡಿ ಮಾಡೋದಲ್ಲದೇನೆ ಎಲ್ಲರ ಮೇಲೆ ಪ್ರಭಾವ ಬೀರೋ ಹಾಗಾಗಿದೆ ಅಲ್ಲ. ಇದನ್ನು ಆಲೋಚಿಸಬೇಕು ನಾವು. ಹಾಗಾಗಿ ಭಾಷೆ ಅದು ಸೆಕೆಂಡ್ರಿ, ಅದು ಬಹಳ ದೊಡ್ಡ ವಿಷಯ ಅಂತ ಆಗಲೇ ಇಲ್ಲ. ವ್ಯಕ್ತಿ ಯಾರ ಭಾಷೆ ಯಾವುದೇ ಆದರೂ ಒಳಗಡೆ ಅವನ ಅಂತಃಕರಣ ಎಷ್ಟು ಪರಿಶುದ್ಧವೋ, ಆ ಕ್ಯಾರೆಕ್ಟರ್ ಎಷ್ಟು ಪರಿಶುದ್ಧವೋ, ಅವನಿಂದಾದಂತಹ ಆ್ಯಕ್ಟಿಂಗು ಕೂಡ ಅಷ್ಟೇ ಪರಿಶುದ್ಧವಾಗಿ ಮೂಡಿ ಬರ್ತದೆ, ನ್ಯಾಯ ಒದಗಿಸ್ತಾನೆ. ಇದನ್ನು ಅರ್ಥೈಸ್ಕೊಳ್ಬೇಕು ಮನುಷ್ಯ. ಹಾಗೆ ಭಾಗವತದ ವಕ್ತೃಗಳಾದ ಶುಕಾಚಾರ್ಯರು, ಭಾಗವತ ಶ್ರೋತೃವಾದಂಥ ಪರೀಕ್ಷಿತ್ ರಾಜ, ಸೂತ ಪುರಾಣಿಕರು, ಶೌನಕರು, ಈ ವಕ್ತೃಗಳಲ್ಲಿ ನಡೆದಂಥ ಸಂವಾದದ ರೂಪದಲ್ಲಿ ವೇದವ್ಯಾಸರು ಈ ಭಾಗವತ ಅನ್ನೋ ಕೃತಿಯನ್ನು ಜಗತ್ತಿಗೆ ಕೊಡುವಾಗ ಒಳಗಡೆ ಪಾತ್ರನನ್ನಾಗಿ ಕೃಷ್ಣನನ್ನೋ, ಧ್ರುವನನ್ನೋ, ಪ್ರಹ್ಲಾದನನ್ನೋ ಯಾರನ್ನೇ ಅವರು ಕ್ಯಾರೆಕ್ಟರ್ನ ಚಾಯ್ಸ್ ಮಾಡಿದ್ದಾರೆ, ಚೂಸ್ ಮಾಡಿಕೊಂಡು ಇಂಥವನ್ನು ತಿಳ್ಕೊಳ್ಳೋಣ, ಇವ್ರ ಸ್ಫೂರ್ತಿ ಇವರಲ್ಲ ಅಂತ ತೋರಿಸ್ತಾರೆ. ಎಲ್ಲ ಅಲ್ಟಿಮೇಟೆಡ್ ಆಗಿ ಬಂತು ಅಷ್ಟೆ, ಎಲ್ಲ ಅಲ್ಟಿಮೇಟೆಡ್. ಇನ್ನು ಒಳಗೆ ಪ್ರವೇಶ ಮಾಡೋದಾದರೆ, ಭಾಗವತದ ಏಕಾದಶ ಸ್ಕಂಧದ ಒಳಗೆ ಪ್ರವೇಶ ಮಾಡೋದಾದರೆ ಪ್ರಾರಂಭದಲ್ಲಿ ಒಂದು ವಿಷಯವನ್ನು ಹೇಳ್ತಾರೆ. ಏನು ವಿಷಯ? ವಸುದೇವನಿಗೆ ನಾರದರು ಉಪದೇಶ ಮಾಡಿದಂಥ ಒಂದು ಅಂಶ. ನಾರದರು ಸಂಚಾರ ಮಾಡ್ತಾ ಇರ್ತಾರೆ ತ್ರಿಲೋಕವನ್ನು. ವಸುದೇವನ ಬಳಿಗೆ ಬಂದರು. ಕೃಷ್ಣನನ್ನ ಮಗನನ್ನಾಗಿ ಪಡೆದಾತ. ಎಲ್ಲರೂ ಅವನಿಗೆ ಗೌರವ ಕೊಡುವಾಗ ಕೃಷ್ಣನ್ ತಂದೆ ಅಂತ ಗೌರವಿಸ್ತಾ ಇದ್ರು. ಅಂಥ ಮಹಾನುಭಾವನಾದ ವಸುದೇವನಿಗೆ ನಾರದರು ಬಂದಾಗ ನನಗೆ ತತ್ವೋಪದೇಶ ಮಾಡ್ರಿ ಅಂತ ಕೇಳ್ಕೊಂಡಂತೆ. ಅರೆ, ಕೃಷ್ಣನೇ ಮಗನಾಗಿದ್ದಾನೆ ನಿನಗೇನು ತತ್ವೋಪದೇಶ ಅಂತ. ನೋಡಿ, ವಸುದೇವನ ಮಾತಿಗೆ ನಾರದರು ಹೇಳುವ ಮಾತು, ಕೃಷ್ಣನಂಥ ಮಗನನ್ನು ಪಡೆದ ನಿನಗೂ ತತ್ವೋಪದೇಶ ಅಂದ್ರೆ ಏನು ಅರ್ಥನೋ? ಅದಕ್ಕೆ ವಸುದೇವ ಹೇಳ್ತಾನೆ, ಕೃಷ್ಣನನ್ನು ಮಗನನ್ನಾಗಿ ಪಡೆದಿದ್ದೇನಷ್ಟೇ, ಮುಕ್ತಿ ಪಡಿಲಿಕ್ಕೆ ಬೇಕಾದ ತತ್ವಗಳ ಅರಿವು ನನಗಿಲ್ಲ ಅಂತ ಹೇಳಿಬಿಡ್ತಾನೆ. ಯೋಚಿಸಬೇಕಾದ ಅಂಶ. ಭಗವಂತನನ್ನು ದಿನ ಪೂಜಿಸುವ ನಾವು ಬಹಳ ಶ್ರೇಷ್ಠ ಅಂತ ಅಂದ್ಕೊಂಡಿದ್ದೇವೆ, ಇಲ್ಲ ಅಂತಲ್ಲ. ದಿನ ದೇವರ ಪೂಜೆ, ಪಾರಾಯಣ, ದರ್ಶನ, ಆವಾಹನ ಎಲ್ಲ ಮಾಡಿ ಬಹಳ ಶ್ರೇಷ್ಠನೇ. ಆದರೆ ಈ ಕೂಡಲೇ ಮುಕ್ತಿ ಅಂತ ಇಲ್ಲ ಅಂತಾರೆ. ತನ್ಮಾತ್ರದಿಂದ ಮುಕ್ತಿನೂ ಅಲ್ಲ. ಕೃಷ್ಣನನ್ನೇ ಮಗನನ್ನಾಗಿ ಪಡೆದ ವಸುದೇವನ ಸ್ಥಿತಿನೇ ಹೀಗೆ ಅಂದರೆ ಇನ್ನು ನಮ್ಮ ಸ್ಥಿತಿ ಏನು ಅಂತ ಬಿಂಬಿಸ್ಕೊಳ್ಬೇಕು, ಅದ್ರ ಬಗ್ಗೆ ಯೋಚನೆ ಮಾಡಬೇಕು. ಸಮ್ಯಗೇತದ್ ವ್ಯವಸಿತಂ ಭವತಾ ಸಾತ್ವತರ್ಷಭ.
ಯತ್ ಪೃಚ್ಛಸೆ ಭಾಗವತಾನ್ ಧರ್ಮಾನ್ ಸ್ತನ್ ವಿಶ್ವಭಾವನಾನ್. ನಾರದರಂತಾರೆ, ನೀನು ಅಪೇಕ್ಷಿಸ್ತಿದ್ದಿ ಭಾಗವತ ಧರ್ಮಗಳನ್ನು, ಮುಕ್ತಿಗೆ ಬೇಕಾಗುವ ಭಾಗವತ ಧರ್ಮಗಳ ಬಗ್ಗೆ ಪರಿಚಯ ಕೊಡ್ರಿ ಅಂತ. ಭಾಳ ಚೆನ್ನಾಗಿದೆ, ಭಾಳ ಅದ್ಭುತ ಅದು. ಸಮ್ಯಗೇತದ್ ವ್ಯವಸ್ಥಿತ. ಈ ಭಾವ ನಿನ್ನಲ್ಲಿ ಬಂದದ್ದು ಭಾಳ ಸಂತೋಷ. ಹಾಗಾಗಿ ನಿನಗದನ್ನು ಉಪದೇಶ ಮಾಡ್ತೇನೆ ಅಂತ ಪ್ರಾರಂಭ ಆಗ್ತದೆ. ಇನ್ನೊಂದು ಅಂಶ 11ನೇ ಸ್ಕಂದದ ಪ್ರಾರಂಭದಲ್ಲಿ ಬಂದದ್ದು ಒಂದು ಕಥೆ. ಏನು ಕಥೆ ಅದು ಅಂದರೆ, ಶ್ರೀಕೃಷ್ಣನ ಸಂಕಲ್ಪದಂತೆ ಯಾದವ ಕುಲದ ಉಪಸಂಹಾರ ಆದದ್ರ ಒಂದು ಕಥೆ. ಯಾದವ ಕುಲವನ್ನು ಕೃಷ್ಣ ಉಳಿಸ್ಲಿಲ್ಲ ಅಂತ ಕಥೆ ಇದೆ. ಕೇಳಿದವರಿಗೆ ಆಶ್ಚರ್ಯ, ತನ್ನ ಕುಲವನ್ನು ತಾನು ಕೃಷ್ಣ ಉಳಿಸದೇ ಇದ್ದ. ಒಂದು ವಿಚಿತ್ರ ಅನ್ನಿಸ್ತದೆ. ಕೆಲವು ಬೀಭತ್ಸ, ಕೆಲವು ಭಯಾನಕ. ಕೃಷ್ಣ ಪರಂಧಾಮಕ್ಕೆ ಹೊರಟ ಬಳಿಕ ಇದೊಂದು ಸ್ವಲ್ಪ ಬೀಭತ್ಸ ಅನ್ನಿಸ್ತದೆ, ಆದರೂ ನಿಮ್ಮ ಮುಂದೆ ಹೇಳಿರ್ತೇನೆ. ಇತಿಹಾಸ ಮುಚ್ಚಿಡಲಿಲ್ಲ ಇದನ್ನೆಲ್ಲ. ಇತಿಹಾಸ ಮುಚ್ಚಿಡ್ಬೋದಾದದ್ದನ್ನು ಮುಚ್ಚಿಡಲಿಲ್ಲ ಅನ್ನೋದು ವಿಚಿತ್ರ. ಈಗ ಕೃಷ್ಣನಿಗೆ 100,000 ಅಂದರೆ 16,108 ಜನ ಪತ್ನಿಯರು ಅಂತ ಕೇಳ್ತೇವೆ. ಆ 16,100 ಜನ ಪತ್ನಿಯರು ಮ್ಲೇಚ್ಛರಿಂದ ಆಕ್ರಮಣಕ್ಕೊಳಗಾದರು ಅಂತ ಇತಿಹಾಸ ಹೇಳ್ಬಿಡ್ತದೆ. ಈ ಆಕ್ರಮಣವನ್ನು ಮನುಷ್ಯ ಒಪ್ಲಿಕ್ಕೆ ತಯಾರಿದ್ದಾನ? ಕೃಷ್ಣ ಯಾರಿಗೆ ಜವಾಬ್ದಾರಿ ಕೊಟ್ಟಿದ್ದ? ಅದು ಇನ್ನೂ ಆಶ್ಚರ್ಯ. ಅರ್ಜುನನಿಗೆ ಹೇಳಿದ್ದ. ಅರ್ಜುನ ರಕ್ಷಣೆ ಮಾಡಬೇಕು ಅಂತ ನಿಂತ. ಆದರೆ ಕೃಷ್ಣನ ಸಂಕಲ್ಪ ಬೇರೆನೇ ಇದೆ. ಎಲ್ಲರೂ ಆಕ್ರಮಣಕ್ಕೊಳಗಾದರು. ಅರ್ಜುನನ ಗಾಂಡೀವ ಏನೂ ಉಪಯೋಗ ಇಲ್ಲ ಅಂತ ಅನಿಸೋ ಹಾಗಾಗಿಬಿಡ್ತಂತೆ. ಈ ಒಂದು ಕರಾಳ ಸತ್ಯವನ್ನು, ಇದು ಬೀಭತ್ಸ ಆದರೂ ಮುಚ್ಚಿಡ್ಬೋದಾದರೂ ಕೂಡ ವೇದವ್ಯಾಸರು ಈ ಇತಿಹಾಸವನ್ನು ಹೇಳಿಬಿಟ್ರು. ಈ ಹೇಳಿದ ಮೇಲೆ ಮುಂದಿನ ಬಹುಬುದ್ಧಿ ಜೀವಿಗಳು ಅಂತಿದ್ದಾರೆ ಇತ್ತೀಚೆಗೆ. ನೋಡಿದ್ರೆ ಕೃಷ್ಣ ಮನುಷ್ಯ ಅನ್ಲಿಕ್ಕೆ ಇಟ್ಟು ಸಾಕಲ್ಲ. ತಾನೇ ವಿವಾಹ ಮಾಡಿಕೊಂಡ ತಮ್ಮನೆಯವರನ್ನೇ ರಕ್ಷಣೆ ಮಾಡ್ಕೊಳ್ಳಿಕ್ಕಾಗಲಿಲ್ಲ, ಆಕ್ರಮಣ ಆಯಿತು ಅಂತ ಕಥೆ ಹೇಳ್ತದೆ. ಇನ್ನು ಕೃಷ್ಣ ಮನುಷ್ಯ ಅಲ್ಲದೆ ಇನ್ನೇನು ಹೇಳೋಣ ಹೇಳಿ. ಇವೆಲ್ಲ ವಿಷಯಗಳನ್ನು ಮನುಷ್ಯ ಕುಲಂಕುಷವಾಗಿ ಅಧ್ಯಯನ ಮಾಡಿ ತಿಳಿಲಿ ಅಂತನ್ಲಿಕ್ಕೆ, ನಿಮ್ಮಲ್ಲೂ ಒಂದು ಕುತೂಹಲ ಮೂಡಲಿ ಅಧ್ಯಯನಶೀಲತೆಗೆ ಅನ್ನಲಿಕ್ಕೆ ನಿಮ್ಮ ಮುಂದೆ ಎಕ್ಸ್ಪ್ರೆಸ್ ಮಾಡ್ತಾ ಇದ್ದೇನೆ ಅಷ್ಟೇ. ಅದೇ ಥರದ್ದು ಇದು ಒಂದು ಘಟನೆ. ಎಲ್ಲ ಯಾದವ ಕುಲವೇ ನಾಶ ಆಯಿತು ಅಂತ. ಅದಕ್ಕೆ ಕಾರಣ ಏನು ಅಂತ ಹೇಳ್ತಾರೆ. ಕ್ಷೇತ್ರಕ್ಕೆ ಅಂತ ಬಂದಿದ್ದಾರೆ ಎಲ್ಲ ಯಾದವರು, ಕೃಷ್ಣನೂ ಬಂದಿದ್ದಾನೆ. ಆ ಕ್ಷೇತ್ರದಲ್ಲಿ ಸಾಂಬ ಅಂತ ಒಬ್ಬ ಇದ್ದ. ಸಾಂಬ ನೋಡ್ಲಿಕ್ಕೆ ಸ್ವಲ್ಪ ಹೆಣ್ಣಿನಂತೆ ಕಾಣ್ತಿದ್ದ. ಹೆಣ್ಣಿನ ವೇಷ ಹಾಕಿದ್ರು ಅವನಿಗೆ, ಮತ್ತೆ ಸೀರೆ ಉಡಿಸಿದ್ರು, ಗರ್ಭಿಣಿನ ಮಾಡಿದರು. ಹೊಟ್ಟೆಯಲ್ಲಿ ಏನೋ ಒಂದು ಬಟ್ಟೆ ಇಟ್ಟು ಗರ್ಭಿಣಿಯಂತೆ ಮಾಡಿದರು. ವಿಶ್ವಾಮಿತ್ರ, ಅಸಿತ, ಕಣ್ವ, ದುರ್ವಾಸ, ಭೃಗು, ಅಂಗಿರ, ಕಶ್ಯಪ ಇಂಥ ಮಹಾತ್ಮರೆಲ್ಲರೂ ಸೇರಿದಂಥ ಸ್ಥಳಕ್ಕೆ ಕರ್ಕೊಂಡು ಬಂದರು. ಮೆಲ್ಲನೆ ಹೆಜ್ಜೆ ಇಟ್ಕೊಂಡು ಬಂತು ಆ ಸಾಂಬ. ಯಾದವರು ಕೇಳ್ತಾರೆ, ಕುಚೋದ್ಯ ಮಾಡ್ತಾರೆ, ನೀವು ಎಲ್ಲ ತ್ರಿಕಾಲ ಜ್ಞಾನಿಗಳು, ನಿಮಗೆ ತಿಳಿದಿದ್ದೇನಿದೆ? ಇವಳು ಗಂಡು ಹಿಡಿತಾಳೋ ಹೆಣ್ಣು ಹಿಡಿತಾಳೋ? ಲಜ್ಜೆ ಪಡ್ತಿದ್ದಾಳೆ ಕೇಳಲಿಕ್ಕೆ, ನಾವೇ ಅದಕ್ಕೆ ಕೇಳಿದ್ವಿ, ನೋಡೋಣ ಇವಳು ನೋಡಿ ನೀವು ಹೇಳ್ರಿ ಅಂತಂದ್ರಂತೆ. ಈ ಕುಚೋದ್ಯ ಈಗಿನ ಕಾಲದ್ದಲ್ಲ, ಆಗಿನ ಕಾಲದಿಂದಲೂ ಇತ್ತು ಅಂತ ಹೇಳಬೇಕಿತ್ತು ವೇದವ್ಯಾಸರು. ಪ್ರಷ್ಟುಂ ವಿಲಜ್ಜತಿ ಯುಷ್ಮಾನ್ ಪ್ರಭ್ರೂತಾಮೋಘ ದರ್ಶನಾಃ ಪ್ರಸೋಷ್ಯಂತಿ ಪುತ್ರಕಾಮ ಕಿಂ ಸ್ವಿತ್ ಸಂಜನಯಿಷ್ಯತಿ. ಇದು ಭಾಗವತದ ಮಾತು. ಮುನಿಗಳೆಲ್ಲ ನೋಡ್ತಾರೆ, ನಮ್ಮನ್ನೇ ಪರೀಕ್ಷೆ ಮಾಡ್ಲಿಕ್ಕೆ ಬಂದಿದ್ದೀರಾ? ನಮಗೇನು ಗೊತ್ತಿದೆ ಏನು ಗೊತ್ತಿಲ್ಲ ಅಂತ ಪರೀಕ್ಷೆ ಮಾಡ್ತೀರಾ? ಜನಯಿಷ್ಯತಿ ಓ ಮಂದ ಮುಸಲಂ ಕುಲನಾಶನಂ ಅಂತ ಶಪಿಸಿದ್ರು. ಬಹಳ ದೊಡ್ಡ ತಪಸ್ವಿಗಳ ಬಾಯಲ್ಲಿ ಇಂಥ ಮಾತುಗಳು ಬಂತು ಅಂದಾಗ ವಸ್ತು ಅವಳ ಹೊಟ್ಟೆಯಲ್ಲಿ ಇಲ್ದಿರ್ಬೋದು,
ಆದರೆ ಅವರ ಬಾಯಲ್ಲಿ ಬಂದದ್ದಕ್ಕೆ ಆ ಹೊಟ್ಟೆಯಲ್ಲಿ ಆ ವಸ್ತು ಬಂದು ಕೂತ್ಕೊಂಡ್ತಂತ ಅವಾಗ. ಅದಕ್ಕೆ ದೊಡ್ಡವರನ್ನು ಎದುರುಗಟ್ಕೊಳ್ಳಿಕ್ಕೆ ಹೋಗಬಾರ್ದು, ಮಹಾತ್ಮರನ್ನು ದ್ರೋಹ ಮಾಡಬಾರ್ದು. ಇದು ಮಹನ್ನಿಂದಾವರ್ಜನ, ಇವುಗಳನ್ನು ನಾವು ಸರಿಯಾಗಿ ಅರ್ಥ ಮಾಡಿಕೊಳ್ಳಿ ಅಂತ ತಿಳಿಸಿದರು. ಒಂದು ಮುಸಲ ವನಿಕಿ ಕುಲನಾಶನಂ ಮುಸಲಂ ಜನಯಿಷ್ಯತಿ, ಇಡೀ ನಿಮ್ಮ ಕುಲವೇ ನಾಶ ಆಗುವಂಥ ಒಂದು ವನಿಕೆ ನಿಮ್ಮ ಈ ಹೆಣಮಗಳಲ್ಲಿ ಹೊಟ್ಟೆಯಲ್ಲಿ ಹುಟ್ಟುತ್ತದೆ ಅಂತ ಹೇಳಿಬಿಟ್ರಂತೆ. ಇಷ್ಟಂದದ್ದೇ ತಡ, ಅವ್ರಿಗೆ ಯಾರಿಗೂ ವಿಶ್ವಾಸ ಬರಲಿಲ್ಲ. ಆ ಕಟ್ಟಿದ ಸೀರೆ ಬಿಚ್ಚಿ ಕುಣಿದು ಕುಪ್ಪಳಿಸಿ, ನೀವೇನು ತ್ರಿಕಾಲಜ್ಞಾನಿಗಳು, ನಿಮ್ಮನ್ನು ಪರೀಕ್ಷೆ ಮಾಡೋಣ ಅಂತ ಬಂದರೆ ಮುಸಲ ಹುಡುತ್ತದೆ ಅಂತ ಹೇಳಿದ್ರಲ್ಲ ಅಂತ ಅವರನ್ನು ಛೇಡಿಸಿ ಬಂದ್ರಂತೆ. ಇದು ಯಾದವರ ಕಥೆ ಅಂದ್ಕೊಳ್ಬೇಕೋ, ನಿಮ್ಮೆಲ್ಲರ ಕಥೆ ಹೀಗಾಗ್ತದೆ ಅಂತ ಮೊದಲೇ ಹೇಳಿದ್ದಾರೆ ವೇದವ್ಯಾಸರು ಅಂದ್ಕೊಳ್ಬೇಕಾ? ನಾವು ಎಷ್ಟು ಮಹಾತ್ಮರನ್ನ ಹೇಗೆ ಛೇಡಿಸಿಲ್ಲ, ಅವರು ಆಡಿದ ಮಾತುಗಳನ್ನು ಕೇಳಿ ಕುಣಿದು ಕುಪ್ಪಳಿಸಿಲ್ಲ, ವ್ಯಂಗ್ಯ ಮಾಡಿಲ್ಲ. ಇದನ್ನು ಯೋಚಿಸ್ಬೇಕು ಮನುಷ್ಯ. ಹಾಗಂದದ್ದೇ ತಡ, ಅವರು ಸುಮ್ಮನೆ ಆದ್ರಷ್ಟೇ. ಆದರೆ ಇವರು ಒಳಗಡೆ ಏನು ಸಾಂಬಾರನ್ನು ಕರ್ಕೊಂಡೋಗಿದ್ರು, ಹೊಟ್ಟೆ ಒಳಗೆ ಆಗಲೇನೆ ಒಂದು ಮುಸಲ ಬಂದು ಕೂತ್ಕೊಂಡಿತ್ತಂತೆ. ಒಬ್ಬ ಸಂಸ್ಕೃತದ ಕವಿ ಹೇಳ್ತಾನೆ ಈ ಮಾತನ್ನು. ಮಹಾತ್ಮರ ಮಾತುಗಳ ಶಕ್ತಿ ಎಂಥದ್ದು, ವಾಚಮರ್ಥೋ ಅನುಧಾವತಿ ಅಂತ ಸಂಸ್ಕೃತದ ಮಾತು. ಬಹಳ ದೊಡ್ಡ ಕವಿ ಇದು ಹೇಳಿದ್ದು. ವಾಚಮರ್ಥೋ ಅನುಧಾವತಿ. ಮಹಾತ್ಮರು ಆಡುವ ಮಾತುಗಳು, ಅವ್ರು ಆಡುವಾಗ ಆ ವಸ್ತುಗಳು ಹಿಂದಿಂದೆ ಬಂದು ಹೋಗಿ ಕೂಡ್ತಾವಂತೆ ಅವ್ರು ಆಡಿದ ತಪ್ಪಿಗೆ. ಅವಳು ಎಂದೂ ಮಕ್ಕಳನ್ನು ಹಡ್ದಿರಲ್ಲ, ಅವಳು ಒಂದೇ ಆಗಿರ್ತಾಳೆ. ಆದರೆ ಇವರ ತಪಶಕ್ತಿ ಹಾಗಿರ್ತದೆ. ನೀನು ಪುತ್ರವತಿ ಭವ, ನೀನು ಮಗನನ್ನು ಹಡಿತಿ, ಒಳ್ಳೆ ಮಕ್ಕಳು ಹುಟ್ಟುತ್ತಾರೆ ಹಾಗವರ ಬಾಯಲ್ಲಿ ಬಂದದ್ದಕ್ಕೆ ಆ ಗರ್ಭದಲ್ಲಿ ಒಂದು ಮಗು ಹೋಗಿ ಕೂಡ್ಬೇಕಂತೆ. ವಾಚಮರ್ಥೋ ಅನುಧಾವತಿ. ವಸ್ತು ಇದೇನೋ ಇಲ್ಲೋ ಅನ್ನೋ ಚರ್ಚೆ ಮಾಡಿ ಮಾತುಗಳನ್ನು ಆಡೋರೆಲ್ಲ ಅಜ್ಞರು. ಮಾತಾಡಿದ ಮೇಲೆ ತಾನಾಗೆ ವಸ್ತುವಲ್ಲಿ ಬಂದು ಕೂಡಿಸೋದಿದೆ ಅಲ್ಲ, ಅದು ಪ್ರಾಜ್ಞರು. ಇದೇ ಅಜ್ಞರು ಪ್ರಾಜ್ಞರಿಗಿರುವಂಥ ಬಹಳ ದೊಡ್ಡ ಅಂತರ. ಅದಕ್ಕೆ ಪ್ರಾಜ್ಞರನ್ನು ನಾವು ಎದುರುಗಟ್ಕೊಳ್ಬಾರ್ದು. ಒಳಗೆ ಮುಸಲ ಹೋಗಿ ಕೂತ್ಕೊಳ್ತು, ಅದು ಹುಟ್ಟೇ ಬಿಡ್ತು. ಉಗ್ರಸೇನ ರಾಜನಿಗೆ ತೋರಿಸಿದ್ರು ಹೀಗಾಗೋಯ್ತು ಅಂತ. ಆತ ಬೈದ, ಯಾಕೆ ಪರೀಕ್ಷೆ ಮಾಡಲಿಕ್ಕೆ ಹೋಗಿದ್ರಿ? ಬಾಯಲ್ಲಿ ಬಂದಿದೆ ಅಂತ ಆಗಲೇಬೇಕದು. ಅದು ಎಂಥ ತಪಸ್ವಿಗಳು, ಎಂಥ ವಿಪ್ರರು. ತಪಸ್ವಿಗಳ ಬಾಯಲ್ಲಿ, ಅದು ಬ್ರಾಹ್ಮಣನ ಬಾಯಲ್ಲಿ ಬಂದಿದೆ ಅಂತಂದಾಗ ಆ ಮಾತು ಸತ್ಯ ಆಗದೇ ಇರ್ತದೆಯೇ? ಆದರೂ ಉಗ್ರಸೇನ ಹಠಕ್ಕೆ ಬಿದ್ದ. ಕ್ಷತ್ರಿಯ ಉಗ್ರಸೇನ, ಯಾದವ ಕುಲದಲ್ಲಿ ಒಬ್ಬ ರಾಜ. ತನ್ನ ಕುಲ ನಾಶ ಆಗಬಾರ್ದು ಅಂತ ಅಭಿಮಾನ. ಅದಕ್ಕೆ ಆತ ಹುಟ್ಟಿದಂಥ ಮುಸಲವನ್ನು ತುಂಡರಿಸಿದ. ಅದನ್ನು ಕತ್ತರಿಸಿ ಸಣ್ಣ ಸಣ್ಣ ತುಣುಕುಗಳನ್ನು ಮಾಡಿ ಸಮುದ್ರ ತೀರಕ್ಕೆ ಎಸಿರೆ ಅಂತ ಹೇಳಿಬಿಟ್ಟ. ಎಸೆದ ಮೇಲೆ ಮತ್ತೆಲ್ಲರೂ ಖುಷಿಪಟ್ಟರು. ನೋಡಿದ್ರೆ ಅವ್ರು ಹೇಳಿದ್ರು ಮುಸಲದಿಂದ ಕುಲನಾಶ ಆಗ್ತದೆ ಅಂತ. ಕಟ್ ಮಾಡಿ ಹಾಕ್ಬಿಟ್ಟು ಇನ್ನೆಲ್ಲ ನಮ್ಮ ಮುಸಲ, ನಮಗೆ ಇನ್ನೇನು ಕುಲನಾಶ ಆಗಲ್ಲ ಅಂತ. ವಿಚಿತ್ರ ಅಂದರೆ ಆ ಮುಸಲ ಕತ್ತರಿಸಿ ಹಾಕಿದ್ರ ಭಾಗಗಳಿದ್ವಲ್ಲ ಅವೆಲ್ಲ ಎಲ್ಲೆಲ್ಲಿ ಹಾಕಿದ್ರೋ ಅಲ್ಲೆಲ್ಲ ಒಂದು ದೊಡ್ಡ ದೊಡ್ಡ ಏರಕಗಳು ಬೆಳೆದ್ವು. ಗ್ರಾಸ್, ಏರಕ, ಹುಲ್ಲು ಬೆಳೀತು, ದಪ್ಪ ಹುಲ್ಲು. ಕೆಲವು ವರ್ಷಗಳು ಕಳೀತು, ಶಾಪದ ವಿಷಯ ಮರ್ತೋಯ್ತು. ಅದು ಎಲ್ಲಿ ಬೆಳೆದಿತ್ತೋ ಅಲ್ಲಿ ಪುನಃ ಯಾದವರ ಸಮಾಗಮ ಆಯಿತು. ಅದು ಎಲ್ಲ ಬೆಳೆದಿತ್ತಲ್ಲ ಅಲ್ಲೇ ಯಾದವ ಸಮಾಗಮ. ಇದೇ ದೈವ ಅಂತ. ಅವರವರು ಯಾದವರಲ್ಲಿ ಯಾವುದೋ ಒಂದು ರಸ ಪಾನ ಮಾಡಿದರು, ಮದಿರ. ಕಣ್ಣು ಮಂಜಾಯಿತು. ಆಡಬಾರ್ದು ಶಬ್ದಗಳು ಬಾಯಲ್ಲಿ ಬರ್ಲಿಕ್ಕೆ ಶುರು ಆಯಿತು. ನನಗೀ ಮಾತಾಡ್ತೀನೋ ಅಂತ ಯಾವುದೋ ಒಬ್ಬ ಯಾದವ ಅದನ್ನು ಕಿತ್ತಿದ. ಹುಲ್ಲು ಕಿತ್ತಿ ಇನ್ನೊಬ್ಬ ಯಾದವನ ಮೇಲೆ ಹಾಕಿದ. ನನಗೇ ಹಾಕ್ತೀಯೇನೋ ಅಂತ ಹೇಳಿ ಇನ್ನೊಬ್ಬ ಯಾದವ ಅದನ್ನು ಇನ್ನೊಂದು ಕಿತ್ತಿದ. ಪರಸ್ಪರ ಎಲ್ಲರಲ್ಲಿ ಘರ್ಷಣೆ ಶುರು ಆಗಿ ಯಾದವರೆಲ್ಲ ಅದೇ ಹುಲ್ಲುಗಳಿಂದ ತಾವೇ ಆಯುಧದಂತೆ ಮಾಡಿಕೊಂಡು ಅಲ್ಲೇ ಸತ್ತು ಹೋಗಿಬಿಟ್ರಂತೆ. ಇದು ಯಾದವ ಕುಲ ನಾಶ ಆದದ್ರ ಘಟನೆಯನ್ನು, ಯಾದವ ಕುಲ ಅಂತನ್ನೋದು ಪ್ರಸಿದ್ಧ. ನಾನು ಹೇಳೋದು ಕೃಷ್ಣ ಕುಲ ನಾಶದ ಘಟನೆಯನ್ನು ಇತಿಹಾಸ ಇಷ್ಟು ಬೀಭತ್ಸ
ಭಯಾನಕ, ರೌದ್ರ ಅಂತ ಕೇಳ್ತೇವಲ್ಲ, ಇಷ್ಟು ಅದ್ಭುತವಾಗಿ ನಮ್ಮ ಕಣ್ಣು ಮುಂದೆ ಇಟ್ಬಿಡ್ತದೆ. ಯಾವ ಕುಲದಲ್ಲಿ ಕೃಷ್ಣ ಹುಟ್ಟಿದ್ನೋ ಆ ಕುಲದ ಸ್ಥಿತಿ ಹೀಗಾಯಿತು ಅಂತ ಪುರಾಣಗಳು ನಮ್ಮ ಕಣ್ಣು ಮುಂದೆ ಇಡ್ತವೆ. ಆಶ್ಚರ್ಯದ ಸಂಗತಿ ಅಂದರೆ 11ನೇ ಸ್ಕಂದ ಈ ಕಥೆಯನ್ನು ಹೀಗೆ ಮುಂದುವರಿಸ್ತದೆ. ಆ ಹುಟ್ಟಿದಂಥ ಮುಸಲ ಇದೆಯಲ್ಲ, ಆ ಮುಸಲವನ್ನು ತುಂಡು ತುಂಡು ಮಾಡಿದಾಗ ಅದರಲ್ಲಿ ಒಂದು ಕಬ್ಬಿಣದ ತುಂಡಿತ್ತು. ಇವರು ಎಸೆಯುವಾಗ ಒಂದು ಯಾವುದೋ ಮೀನು ಬಂದು ಅದನ್ನು ನುಂಗಿತ್ತಂತೆ. ನೀರಿನ ಭಾಗದಲ್ಲಿ, ನೀರಿನ ದಡದ ಕಡೆ ಎಸೆದಿದ್ರು, ಮೀನು ನುಂಗಿತ್ತು. ಆ ಮೀನಿನ ಹೊಟ್ಟೆಯೊಳಗೆ ಸೇರ್ಕೊಂಡದ್ದನ್ನು ಒಬ್ಬ ಬೇಟೆಗಾರ ದಡದ ಮೇಲೆ ಬಿದ್ದ ಮೀನು ಇಷ್ಟು ದಪ್ಪ ಯಾಕಾಗಿದೆ ಅಂತ ಅದನ್ನು ಕೊಯ್ದರೆ ಒಳಗಡೆ ಒಂದು ಕಬ್ಬಿಣದ ತುಂಡು ಸಿಕ್ಕಿತ್ತು ಅವನಿಗೆ. ಆತ ತಾನು ಬಾಣ ಮಾಡ್ಕೊಳ್ಬೇಕು ಅಂತ ಹೇಳಿ ಹೊರಟಿದ್ದವನು ಇದನ್ನೇ ಸೇರಿಸಿ ಬಾಣ ಮಾಡಿಕೊಂಡಿದ್ದ. ಕೃಷ್ಣ ಪರಂಧಾಮಕ್ಕೆ ಹೊರಡ್ತೇನೆ ಅಂತ ಪ್ರಭಾಸ ಕ್ಷೇತ್ರಕ್ಕೆ ಬಂದ, ಅಂದರೆ ಇವತ್ತಿನ ಸೋಮನಾಥ. ಪ್ರಭಾಸ ಕ್ಷೇತ್ರದಲ್ಲಿ ಕೃಷ್ಣ ಪರಂಧಾಮಕ್ಕೆ ಹೊರಡುವ ಸಂಕಲ್ಪ ಮಾಡಿದರೆ ಇದೇ ಬೇಟೆಗಾರ ಅದೇ ಬಾಣದಿಂದಲೇ ಅವನ ಪಾದಕ್ಕೆ ಅಂತ ಗುರಿ ಇಟ್ಟು ಹೊಡೆದ. ಕೃಷ್ಣನ ಸಂಕಲ್ಪ ಹೇಗಿತ್ತು? ಬಂದಂಥವರೆಲ್ಲರೂ ಕೂಡ ನನ್ನ ಭಕ್ತರು, ಶಾಪ ಕೊಟ್ಟವರು. ಆ ವಿಶ್ವಾಮಿತ್ರ, ಕಣ್ವ, ಅಸಿತ ಅವರು ಯಾರೂ ಸಾಧಾರಣರಲ್ಲ. ಭೃಗು, ಅಂಗಿರಸರು ಭಾರಿ ಜ್ಞಾನಿಗಳು. ಅವರ ಬಾಯಲ್ಲಿ ಬಂದ ಮಾತು ಕುಲನಾಶ ಮಾಡುವ ಮುಸಲ ಹುಡ್ತದೆ ಅಂತ ಅಂದಾರೆ ಅಂದಮೇಲೆ ಅದು ಸತ್ಯ ಮಾಡಬೇಕು. ಅದು ಸುಳ್ಳಾಯಿತು ಅಂತ ಅನ್ನಿಸ್ಬಾರ್ದು. ಬ್ರಾಹ್ಮಣನ ಮಾತು ಸುಳ್ಳಾಯಿತು ಅಂತ ಅನ್ನಿಸ್ಬಾರ್ದು. ಯಾಕೆ? ಬ್ರಾಹ್ಮಣೋ ಸ್ಯಮುಖಮಾಸೀತ್ ಬಾಹುರಾಜನ್ಯಕೃತಃ. ಎಲ್ಲ ವಿಪ್ರರನ್ನು ಭಗವಂತ ಜನ್ಮ ತಳೆಯುವಂತೆ ಮಾಡಿದ್ದೆ ಮುಖದಿಂದ. ನನ್ನ ಮುಖದಿಂದ ಹುಟ್ಟಿದವರ ಬಾಯಲ್ಲಿ ಆಡುವ ಮಾತು ಸುಳ್ಳಾದರೆ ನನ್ನ ಮಾತು ಸುಳ್ಳಾದಂತೆ ಅಂತ ಅನ್ನತ್ತೆ ಭಗವಂತ. ಮುಖದಿಂದ ಹುಟ್ಟಿದವ್ರ ಮಾತು ಸುಳ್ಳಾಗಬಾರ್ದು. ಅದಕ್ಕೆ ಅದು ಸತ್ಯ ಮಾಡಬೇಕು ಅಂತ ಭಗವಂತ ಏನು ಮಾಡಿದ? ಅದೇ ಬಾಣದ ತುಂಡಿನಿಂದಲೇ ತಾನೂ ಕೂಡ ಬೇಟೆಗಾರನ ಮೂಲಕವಾಗಿ ತನ್ನನ್ನೂ ತಾನಿಲ್ಲ ಅನ್ನಿಸ್ಕೊಂಡಿದ್ದೇನೆ ನೋಡ್ರಿ ಅಂತ ಜಗತ್ತಿಗೆ ತೋರಿಸಿಬಿಟ್ಟಂತೆ. ಇದು ಇಲ್ಲಿ ಮುಂದುವರೆದಂಥ ಕಥೆ. ಮತ್ಸ್ಯೋ ಗೃಹೀತೋ ಮತ್ಸ್ಯೌಘೈರ್ ಜಾಲೇ ನಾನ್ಯೈ ಸಾರಣವೇ ಅಂತ ವಿವರಣೆ ಮಾಡ್ತಾ ಬಂದಿದ್ದಾರೆ. ಭಗವಾನ್ ಜ್ಞಾತ ಸರ್ವಾರ್ಥ ಈಶ್ವರೋಪಿ ತದನ್ಯಥಾ. ಇಷ್ಟು ಕಥೆಗಳನ್ನು ಹೇಳಿ ಶುಕಮುನಿಗಳು ಪರೀಕ್ಷಿತನಿಗೆ ಒಂದು ಮಾತು ಹೇಳ್ತಾರೆ. ಸಂಶಯ ನಮಗೂ ನಿಮಗೂ ಬರ್ಬೋದು ಅಂತ ಗೊತ್ತಿತ್ತು ಅವರಿಗೆ. ಈಗ ಹೇಳಿದ್ದು ಇಷ್ಟೂ ಕಥೆಯನ್ನು ವ್ಯತ್ಯಾಸ ಮಾಡುವ ಶಕ್ತಿ ದೇವರಿಗಿತ್ತೋ ಇಲ್ಲೋ ಅಂತ. ಈಗ ಆ ಬ್ರಾಹ್ಮಣ ಶಾಪ ಕೊಟ್ಟರೆ ಕೊಡಲಿ, ನನ್ನ ಕುಲ ನಾವು ಉಳಿಸ್ತೀನಿ, ನನ್ನ ಕುಲ, ನಾನು ಹುಟ್ಟಿದ ಕುಲ ಯಾದವ ಕುಲ ನಾನು ಉಳಿಸ್ತೀನಿ ಅಂತ ಆ ಶಾಪವನ್ನು ವ್ಯತ್ಯಾಸ ಮಾಡುವ ಶಕ್ತಿ ಭಗವಂತನಿಗೆ ಇತ್ತೋ ಇಲ್ಲೋ? ಇದು ಬರೀ ಶಾಪವನ್ನು ವ್ಯತ್ಯಾಸ ಅಂತ ಅಲ್ಲೇ ಅಷ್ಟೇ ಅಲ್ಲ, ನಿಮ್ಮ ವಿಷಯದಲ್ಲಿ ಕೇಳಬೇಕದನ್ನು. ನಮ್ಮ ಬದುಕಿನಲ್ಲಿ ಆಗ್ತಾ ಇರುವ, ಈಗಾಗಲೇ ಆಗಿರುವ, ಮುಂದೆ ಆಗಲಿಕ್ಕಿರುವ, ಏನೋ ಆಗಲಿಕ್ಕಿದೆ ಮುಂದೆ, ಅದೆಲ್ಲವನ್ನೂ ನಾವು ಅಪೇಕ್ಷೆ ಏನು ಪಡ್ತಿರ್ತೇವೆ ಅಂದರೆ ಇದೊಂಚೂರು ಬದಲಾವಣೆ ಮಾಡಿದರೆ ಚೆನ್ನಾಗಿರ್ತದೆ ದೇವರು ನನ್ನ ಜೀವನದಲ್ಲಿ ಅಂತ. ಇದೊಂಚೂರು ಬದಲಾಯಿಸ್ಬಿಟ್ರೆ ಸಾಕು, ಉಳಿದೆಲ್ಲ ಸರಿ ಇದೆ ನನ್ನ ಜೀವನದಲ್ಲಿ, ಇದೊಂದು ಸೊಟ್ಟಾಗಿದೆ ನೋಡ್ರಿ, ಇದೊಂದು ಸರಿ ಮಾಡಿದರೆ ಸಾಕು ಅಂತ ಇರ್ತೇವಲ್ಲ. ಅದರ ಮೇಲೆ ಬರೋ ಪ್ರಶ್ನೆ ಅಂದರೆ ಭಗವಂತನ ಕರ್ತೃತ್ವದ ವಿಶೇಷವಾದ ಚಿಂತನೆ ಬರಬೇಕು. ಭಾಗವತ ಶ್ರವಣದ ಉದ್ದೇಶವೇ ಅದು. ಅದನ್ನು ಪ್ರಶ್ನಿಸಿ ಹೇಳ್ತಾರೆ. ತನ್ನ ಕುಲವನ್ನು ತಾನು ನಾಶ ಮಾಡದೆ ಆ ಶಾಪವನ್ನು ಸುಳ್ಳು ಮಾಡಿ ತಾನೂ ಕೂಡ ಆ ಶಾಪಕ್ಕೆ ತುತ್ತಾಗದೆ ಆ ಬೇಟೆಗಾರನ ಬಾಣವನ್ನು ತನ್ನ ಕಾಲಿಗೆ ಹೊಡೆಸ್ಕೊಳ್ಳದೆ ಅಥವಾ ಹೊಡೆಸ್ಕೊಂಡ್ರೂ ತಾನಿರುವಂತೆ ಮಾಡುವ ಶಕ್ತಿ ಭಗವಂತನಿಗಿತ್ತೋ ಇಲ್ವೋ? ಇದು ಕೊನೆ ಈ ಅಧ್ಯಾಯದ ಉತ್ತರ ಮಾತು. ಭಗವಾನ್ ಜ್ಞಾತ ಸರ್ವಾರ್ಥ ಈಶ್ವರೋಪಿ ತದನ್ಯಥಾ ಕರ್ತುಂ ನೈಚ್ಛತ್ ವಿಪ್ರಶಾಪಂ ಕಾಲರೂಪ್ಯನ್ವಮೋದತ. ಇದು ಭಾಗವತದ ಮಾತು. ಇದು ನಮಗೆ ಕೊಡುವ ಸಂದೇಶ. ಈಶ್ವರ ಅಪಿ ಅನ್ಯಥಾ ಕರ್ತು. ಈಗ ಹಿಂದೆ ಹೇಳಿದ ಎಲ್ಲ ಘಟನೆಗಳನ್ನು ವ್ಯತ್ಯಾಸ ಮಾಡುವ ಸಾಮರ್ಥ್ಯ ಭಗವಂತನಿಗಿದ್ದರೂ ಇದೆ, ದೇವರಿಗೆ ಸಾಮರ್ಥ್ಯ ಇದೆ. ವಿಪ್ರಶಾಪವನ್ನೂ ಕೂಡ ಭಗವಂತ ಅನ್ವಮೋದತ, ಅನುಸರಿಸಿ ನಡೆದ. ಅದನ್ನು ಅನುಸರಿಸಿ ನಡೆದ ಯಾಕೆ? ಕಾಲರೂಪಿ ಅನ್ವಮೋದತ ಅಂತದ ಭಾಗವತ.
ಭಗವಂತ ಯಾವ ಕಾಲಕ್ಕೆ ಏನಾಗಬೇಕೋ ಅದನ್ನು ಆಗಬೇಕು ಅಂತ ವ್ಯವಸ್ಥೆ ಮೊದಲೇ ಮಾಡಿರ್ತಾನೆ. ಆ ಕಾಲರೂಪಿ ಆದ್ದರಿಂದಲೇ ತಾನು ಆ ಶಾಪವನ್ನು ವ್ಯತ್ಯಾಸ ಮಾಡುವ ಸಾಮರ್ಥ್ಯ ಇದ್ದರೂ ವ್ಯತ್ಯಾಸ ಮಾಡದೆ ಹಾಗೆ ನಡ್ಕೊಂಡ. ಇದೇ ಪರಮ ಸತ್ಯ ನಮ್ಮ ಬದುಕಿನಲ್ಲಿ. ಕಾಲರೂಪಿ ಶ್ರೀಹರಿ, ಅವನೇ ಕಾಲ. ಸರ್ವೇ ನಿಮೇಷ ಜಜ್ಞಿರೇ ವಿದ್ಯುತ ಪುರುಷಾದಧಿ ಕಲಾ ನಿಮೇಷ ಕಾಷ್ಟಾಶ್ಚಹೋರಾತ್ರಾಶ್ಚ ಎಲ್ಲ ಹೇಳಿದೆ ಉಪನಿಷತ್ನಲ್ಲಿ. ಎಲ್ಲ ಅವನಿಂದಲೇ, ಅವನ ಅಧೀನವಾಗಿರ್ತದೆ. ಹಾಗಾಗಿ ಭಾಗವತದ ಅನುಸಂಧಾನ ಮಾಡುವವರಿಗೆ ಭಗವಂತನ ಸಾಮರ್ಥ್ಯದ ಬಗ್ಗೆ ಯಾರಿಗೂ ಸಂಶಯ ಬರಬಾರ್ದು ಅಂತ ಸ್ಪಷ್ಟಪಡಿಸಿ ಮಹಾನುಭಾವರು ವ್ಯಾಖ್ಯಾನ ಮಾಡಿ ತಿಳಿಸ್ತಾರೆ. ಇದನ್ನು ಚಿಂತನೆ ಮಾಡಬೇಕು. ಒಂದು ವಿಶೇಷ ಸಾಮರ್ಥ್ಯ ಭಾಗವತದ 11ನೇ ಸ್ಕಂದದಲ್ಲಿ ಮುಂದೆ ಬರ್ತದೆ. ಈಗ ಅದೇನದು ಅಂದರೆ, ಎಲ್ಲ ಯಾದವರ ಮಧ್ಯದಲ್ಲಿ ತಾನೂ ಒಬ್ಬ ಯಾದವ, ಕೃಷ್ಣನು. ಹಾಗೆ ಉದ್ಧವ. ಭಗವಂತ ಏನು ಮಾಡಿದ, ಶಾಪ ಎಲ್ಲ ಯಾದವರಿಗಿದೆ, ಆ ಶಾಪವನ್ನು ವ್ಯತ್ಯಾಸ ಮಾಡುವ ಶಕ್ತಿಯೂ ನನಗೆ ಇದೆ ಅಂತ ತೋರಿಸ್ಬೇಕಲ್ಲ ತನ್ನ ಭಕ್ತರಿಗೆ. ಅದಕ್ಕೆ ಏನು ಮಾಡಿದ, ಉದ್ಧವನನ್ನು ಮಾತ್ರ ಆ ಶಾಪಕ್ಕೆ ಒಳಪಡಿಸದೇ ಇದ್ದಂತೆ ಮಾಡಿದ ಅಂತಾರೆ ಭಾಗವತದಲ್ಲಿ. ಅದರಿಂದ ಸ್ಪಷ್ಟ ಆಯಿತು ಸಜ್ಜನರಿಗೆ, ಓ ಯಾದವರಿಗೆಲ್ಲ ಶಾಪ ಬಂದಿದೆ, ಉದ್ಧವನೂ ಸಾಯಬೇಕಿತ್ತು. ಉದ್ಧವನಿಗೇನು ಮಾಡಿದ ಕೃಷ್ಣ, ಭಾಗವತ ಧರ್ಮವನ್ನು ಉಪದೇಶ ಮಾಡಿ ನೀನು ಬದರಿ ಆಶ್ರಮಕ್ಕೆ ಹೊರಟೋಗು ಅಂತ ಅಂದ್ಬಿಟ್ಟೆ. ಕಲಾಪ ವಿಶಾಲ, ಕಲಾಪ ಗ್ರಾಮ ವಿಶಾಲಕ್ಕೆ ಹೋಗು ಅಂತ ಹೇಳಿದ. ವಿಶಾಲ ಶಬ್ದದ ಅರ್ಥ ಬದರಿ ವಿಶಾಲ. ಇವತ್ತಿನ ಬದರಿ ಕ್ಷೇತ್ರಕ್ಕೆ ವಿಶಾಲ ಅಂತ ಹೆಸರು. ಕಲಿಯುಗದೊಳಗೆ ಮುಂದೆ ಬರುವಂತಹ ಸಜ್ಜನರಿಗೆ ಭಾಗವತ ಧರ್ಮವನ್ನು ಚೆನ್ನಾಗಿ ಪ್ರವೃತ್ತಿಗೊಳಿಸೋದ್ರಲ್ಲಿ ನಿಂದೊಂದು ಪಾತ್ರ ಇದೆ ಅಂತ ಅವನಿಗೆ ಆ ಸ್ಥಾನ ಕೊಟ್ಟಂತೆ. ಹಾಗಾಗಿ ಭಾಗವತ ಶ್ರವಣ ಮಾಡುವವರು ಎಲ್ಲೇ ಭಾಗವತವನ್ನು ವಿಶೇಷವಾಗಿ ಶ್ರವಣ ಮಾಡ್ತಿದ್ದಾರೆ, ಹೇಳ್ತಿದ್ದಾರೆ ಅಂದರೆ ಉದ್ಧವನ ಸನ್ನಿಧಾನ ಬಂದಿರ್ತದಂತಲ್ಲಿ. ಕೃಷ್ಣ ಮಾಡಿದ ವಿಶೇಷ ಮಹಿಮೆ ಇದು. ಏನು, ವಿಪ್ರಶಾಪವನ್ನೂ ಕೂಡ ಕೃಷ್ಣ ವ್ಯತ್ಯಾಸ ಮಾಡಬಲ್ಲ. ವಿಪ್ರಶಾಪವನ್ನು ಅನುಮೋದನೆಯೂ ಮಾಡಿದ. ಸಾಮರ್ಥ್ಯ ಇಲ್ಲ ಅಂತ ಭಾವಿಸಬೇಡಿ, ಇದು ಕೃಷ್ಣನ ವಿಶೇಷವಾದ ಮಹಿಮೆ ಅಂತ ಹೇಳ್ತಾರೆ. ತಾನೂ ಆ ಶಾಪಕ್ಕೆ ಒಳಪಟ್ಟಂತೆ ತೋರಿಸಿ ತನ್ನ ಭಕ್ತನಾದ ಉದ್ಧವನನ್ನು ಮಾತ್ರ ಕೃಷ್ಣ ನೀನು ಆ ಶಾಪಕ್ಕೆ ಒಳಪಡಬೇಡ ಅಂತ ವ್ಯವಸ್ಥೆ ಮಾಡಿಬಿಟ್ಟಂತೆ. ಯಾಕೆ, ನನ್ನ ಬಾಯಿಂದ ಭಾಗವತವನ್ನು ಶ್ರವಣ ಮಾಡಿದ್ದಿ, ಭಾಗವತ ಧರ್ಮವನ್ನು ಕೇಳಿದ್ದಿ, ನೀನು ಅದರ ಪ್ರವೃತ್ತಿಯನ್ನು ಮಾಡು. ಇದು ನಮಗೆ ಕೊಟ್ಟ ಮತ್ತೊಂದು ಸಂದೇಶ. ಯಾರು ಭಾಗವತ ಧರ್ಮವನ್ನು ಉದ್ಧವನಂತೆ ಕೃಷ್ಣ ಹೇಳಿದ್ದನ್ನೆಲ್ಲ ಚೆನ್ನಾಗಿ ಅನುಸಂಧಾನಕ್ಕೆ ತರ್ತಾರೋ, ವಿಪ್ರಶಾಪ ಅವರನ್ನೇನೂ ಮಾಡದಂತೆ, ಸಂಸಾರವೆಂಬ ಶಾಪ ಅವರನ್ನೇನೂ ಮಾಡದಂತೆ ಅನುಗ್ರಹ ಮಾಡುತ್ತದೆ ಅನ್ನೋ ಸಂದೇಶವನ್ನು ಭಾಗವತದ ಉದ್ಧವನ ಚರಿತ್ರೆ ನಮಗೆ ಸಂದೇಶವಾಗಿ ಕೊಡುತ್ತದೆ. ಉದ್ಧವ ಯಾರು? ಬೃಹಸ್ಪತ್ಯಾಚಾರ್ಯರು, ದೇವತೆಗಳಿಗೆಲ್ಲ ಗುರುಗಳು. ಅಂಥ ದೇವಗುರುವಿಗೆ ಗುರು ಕೃಷ್ಣ. ಅದಕ್ಕೆ ಕೃಷ್ಣಂ ವಂದೇ ಜಗದ್ಗುರುಂ ಅಂತ ಕರೆದ್ರಂತ. ಬೃಹಸ್ಪತಿ 2 ಅವತಾರ ಮಾಡಿದ ದ್ವಾಪರದಲ್ಲಿ. ಒಂದು ದ್ರೋಣನಾಗಿ, ಇನ್ನೊಂದು ಉದ್ಧವನಾಗಿ. ದ್ರೋಣನಾಗಿ ಮಾಡಿದ ಅವತಾರದ ಕಾರ್ಯ ಭೂಭಾರ ಹರಣಕ್ಕೆ ಏನು ಬೇಕೋ ಅದರ ಸಹಾಯ. ಭೂಮಿಯ ಭಾರ ಹರಣ ಆಗಬೇಕು ಅಂದರೆ ಭಗವಂತ ಒಂದು ವ್ಯವಸ್ಥೆ ಮಾಡಿದ್ದ. ಎಲ್ಲ ಕೌರವ ಪಾಂಡವರು ಶಸ್ತ್ರ ಚೆನ್ನಾಗಿ ಅಧ್ಯಯನ ಮಾಡಬೇಕು, ಶಸ್ತ್ರಾಸ್ತ್ರ ತಿಳಿದು ಯುದ್ಧ ಭೂಮಿಗೆ ಬರಬೇಕು, ಪರಸ್ಪರ ಘರ್ಷಣೆ ಆಗಬೇಕು, ಅವರವರ ವಿದ್ಯೆ ಪ್ರದರ್ಶನ ಆಗಬೇಕು, ಕೌಶಲ ಮೆರಿಬೇಕು, ಪರಾಕ್ರಮಿಗಳು ಅಂತ ಅನಿಸ್ಬೇಕು. ಆಮೇಲೆ ಅವರು ಸ್ವಾರ್ಥ ಮೆರಿಬೇಕು. ಒಬ್ಬರು ನಿಸ್ವಾರ್ಥಿಗಳಾಗಿರಬೇಕು, ಒಬ್ಬರು ಧಾರ್ಮಿಕರಾಗಿರಬೇಕು, ಒಬ್ಬರು ಅಧರ್ಮ ಮಾಡಿರಬೇಕು. ಅವರಲ್ಲಿ ಘರ್ಷಣೆ ನಡೆದಾಗ ಸ್ವಾರ್ಥ ನಿಸ್ವಾರ್ಥ, ಅರ್ಥ ಪರಮಾರ್ಥ, ಅಧರ್ಮ ಧರ್ಮ, ಈ ಘರ್ಷಣೆಯಲ್ಲಿ ನೋಡು ನಾನು ಹೇಗೆ ಧರ್ಮವನ್ನು ಗೆಲ್ಲಿಸಿದೆ, ನಿಸ್ವಾರ್ಥವನ್ನು ಗೆಲ್ಲಿಸಿದೆ ಅಂತ ಜಗತ್ತಿಗೆ ತೋರಿಸ್ಬೇಕು. ಈ ಮುಂದೆ ಮಾಡಬೇಕಾದ ಎಲ್ಲ ಕೆಲಸಕ್ಕೆ ಒಂದು ಸೇವೆಯ ದೊಡ್ಡ ಭಾಗ್ಯ ಬೃಹಸ್ಪತ್ಯಾಚಾರ್ಯರಿಗೆ ದ್ರೋಣನಾಗಿ ಮಾಡು ಅಂತ ಭಗವಂತ ಆದೇಶ ಮಾಡಿದ್ದಂತೆ.
ನೀನು ದ್ರೋಣನಾಗಿ ಅವತರಿಸು. ಕುರು ಪಾಂಡವರು ನಿನ್ನ ಹತ್ರನೇ ಬಂದು ಅಧ್ಯಯನ ಮಾಡಲಿ ಗುರುಕುಲದಲ್ಲಿ. ಈ ರೀತಿ ಮಾಡುವ ಸೇವೆ ದ್ರೋಣಾಚಾರ್ಯರಿಗೆ ಮನಸ್ಸಿನಲ್ಲಿ ಬಂತು, ಅಳುಕು ಬಂತು. ಏನು ಒಂದು ಅಳುಕು ಅವರಿಗೆ ಅಂದರೆ, ಕೃಷ್ಣನ ಸಾಮೀಪ್ಯ ನನಗೆ ಸಿಗಲಿಲ್ಲ ಅಂತ. ಅಪ್ರತಿಗ್ರಹೋಜ್ಜಾಹ, ಪ್ರತಿಗ್ರಹ ಮಾಡ್ತಾ ಇರಲಿಲ್ಲ. ಸ್ವಧರ್ಮ ನಿರತರಾಗಿದ್ದರು ದ್ರೋಣಾಚಾರ್ಯರು. ಸ್ವಲ್ಪವೂ ಧರ್ಮ ಬಿಡಲಿಲ್ಲ. ಬ್ರಾಹ್ಮಣನಾಗಿಯೂ ಶಸ್ತ್ರ ಹಿಡಿದ್ರು, ಬ್ರಾಹ್ಮಣನಾಗಿಯೂ ಕೂಡ ಯುದ್ಧ ಮಾಡುವಂತೆ ಮಾಡಿದರು, ಹೇಳಿಕೊಟ್ರು. ಎಲ್ಲಿವರೆಗೂ ಅಂದರೆ ಅವರ ಅಧ್ಯಯನದಲ್ಲಿ, ಅವರ ಕಲಿತ ಶಾಸ್ತ್ರಗಳಲ್ಲಿ, ಅವರ ಧರ್ಮನಿಷ್ಠೆಯಲ್ಲಿ ಸ್ವಲ್ಪ ಅಳುಕಿಲ್ಲ ಅವರಿಗೆ. ಎಲ್ಲಿವರೆಗೂ? ತಮ್ಮನ್ನೇ ಕೊಲ್ಲುವವ ಅಂತ ಗೊತ್ತಿದ್ರೂ ಕೂಡ ದೃಷ್ಟದ್ಯುಮ್ನಿಗೆ ಪಾಠ ಮಾಡಿದ್ರಂತೆ. ಯಾಕೆ? ಪಾಠ ಕೇಳಲಿಕ್ಕೆ ಬಂದಿದ್ದಾನೆ, ನನ್ನ ಕರ್ತವ್ಯ ಪಾಠ ಮಾಡ್ತೇನೆ. ದೃಪದ ರಾಜನ ಮಗ ದೃಷ್ಟದ್ಯುಮ್ನ ಹುಟ್ಟಿದ್ದೇ ದ್ರೋಣಾಚಾರ್ಯರನ್ನ ಕೊಲ್ಲಬೇಕು ಅಂತ. ಅವನು ಹುಟ್ಟಿಸಿದ್ದೇ ಹಾಗೆ ಹುಟ್ಟಿಸಿದ್ದ. ಯಾಜೋಪಯಾಜರಿಗೆ ದಕ್ಷಿಣೆ ಕೊಟ್ಟು ಆಹುತಿ ಹಾಕಿಸಿ ಯಜ್ಞಕುಂಡದಿಂದ ದೃಷ್ಟದ್ಯುಮ್ನನ್ನು ಹುಟ್ಟಿಸುವಾಗ ಹೇಗೆ ಹುಟ್ಟಿಸಿದ? ದ್ರೋಣಾಚಾರ್ಯರನ್ನ ಕೊಲ್ಲಿಕ್ಕೊಬ್ಬ ಮಗ ಬೇಕು ಅಂತ ಹುಟ್ಟಿಸಿದ್ದ. ಹೀಗೆ ಹುಟ್ಟಿದಾನೆ ಅಂತ ಎಲ್ಲ ಟಿ ವಿ ಚಾನೆಲ್ನವರು ನ್ಯೂಸ್ ಮಾಡಿದ್ರು. ಅದೇ ದೃಷ್ಟದ್ಯುಮ್ನನ್ನು ದೃಪದ ರಾಜ, ನೀ ದ್ರೋಣಾಚಾರ್ಯ ಹತ್ರ ಪಾಠ ಕಲಿ ಎಂದ. ಮತ್ತೆ ಅವನು ಬಂದು ದ್ರೋಣಾಚಾರ್ಯ ಪಾಠ ಹೇಳಿಕೊಡ್ಬೇಕು ಬಾ ಅಂದರು. ದ್ರೋಣಾಚಾರ್ಯರಿಗೆ ಗೊತ್ತಿಲ್ವೇ ಇವ ಹುಟ್ಟಿದ್ದೇ ನನ್ನ ಕೊಲ್ಲಿಕ್ಕೆ ಅಂತ? ಅಳಕೆ ಇಲ್ಲ ದ್ರೋಣಾಚಾರ್ಯರಿಗೆ, ಅಳಕಿಲ್ಲ. ನನ್ನ ಕೊಲ್ತಾನೆ ಅನ್ನೋ ವಿಷಯ ಗೊತ್ತಿದೆ, ಆದರೆ ಸಾಯ್ತೇನೆ ಅನ್ನೋ ಅಳಕಿಲ್ಲ, ಭಯ ಇಲ್ಲ, ಅಂಜಲಿಲ್ಲ. ಸ್ವಧರ್ಮ ನಿರತಃ ಅಂತಾರೆ ಭಗವತ್ಪಾದರು. ನನ್ನ ಹತ್ರ ಪಾಠಕ್ಕೆ ಬಂದಿದ್ದಾನೆ, ನಾನು ಬ್ರಾಹ್ಮಣ, ಜಪ ಉಪದೇಶಗಳು ನನ್ನ ಕರ್ತವ್ಯ, ಪಾಠ ಮಾಡಬೇಕಾದದ್ದು ನನ್ನ ಕರ್ತವ್ಯ. ಪಾಠ ಕೇಳ್ಕೊಂಡು ಬಂದಿದ್ದಾನೆ, ಪಾಠ ಮಾಡ್ತೀನಿ ಅಷ್ಟೆ. ಮುಂದೆ ಯುದ್ಧದಲ್ಲಿ ನನ್ನ ತಲೆ ಕತ್ತರಿಸ್ತಾನೆ, ಅದಕ್ಕೆ ಇವನಿಗೆ ಪಾಠ ಮಾಡಬಾರ್ದು, ಇವನು ಫೇಲ್ ಮಾಡಬೇಕು ಅಂಥವೆಲ್ಲ ಇದನ್ನು ಅರ್ಥ ಮಾಡಿಕೊಡ್ಬೇಕು. ಆಮೇಲೆ ಜಾತಿಗಳಲ್ಲಿ ಜಗಳ ಹುಟ್ಟಿಸಿ ಹಾಕ್ರಿ, ಬೇಡ ಅಂತ ಯಾರು ಅಂತಾರೆ ನಿಮಗೆ? ಅವನಿಗೆ ಪಾಠ ಮಾಡಲಿಲ್ಲ, ಇವ್ರಿಗೆ ಪಾಠ ಮಾಡಲಿಲ್ಲ, ಅವನೊಬ್ಬ ಕರ್ಣ ಬಾಯಲ್ಲಿ ಸಿಕ್ಕಾಕೊಂಡು ನಗುತ್ತಿದ್ದಾನೆ ಮೇಲೆ ಹೋಗವ ಯುವಕರನ್ನ ನೋಡಿ. ಏಕಲವ್ಯ ಅಂತೂ ಇನ್ನೂ ಜೋರಾಗಿ ನಗುತ್ತಿದ್ದಾನೆ ಇವ್ರನ್ನೆಲ್ಲ ನೋಡಿ. ಇವು ಯಾಕಾದರೂ ಪಠ್ಯ ಪುಸ್ತಕಗಳನ್ನು ಬರೆದ್ರು ಅಂತ. ಹೀಗೆ ದ್ರೋಣಾಚಾರ್ಯರು ಮಾಡಿದ ಸೇವೆ ಅಂದರೆ, ಸ್ವಧರ್ಮದ ನಿಷ್ಠೆ ಅಂದರೆ ಊಹಿಸ್ಲಿಕ್ಕೆ ಸಾಧ್ಯ ಇಲ್ಲ ನಾವು ನೀವು. ಆದರೆ ಅವರಿಗಿದ್ದ ಅಳುಕೇನು? ಆ ಕಾಲದ ಎಷ್ಟೆಲ್ಲ ರಾಜಕುಮಾರರಿದ್ದರೋ ಆ ಪ್ರದೇಶದ ಎಲ್ಲ ರಾಜಕುಮಾರರನ್ನ ಏಕತ್ರೀಕರಿಸಿ ಭೀಷ್ಮಾಚಾರ್ಯರು ದ್ರೋಣಾಚಾರ್ಯರ ಪಾಠ ಕೇಳಲಿ ಅಂತ ವ್ಯವಸ್ಥೆ ಮಾಡಿದ್ರಂತೆ. ಯಾಕೆ? ತಮ್ಮ ಸ್ನೇಹಿತ ಆದ್ದರಿಂದ. ದ್ರೋಣಾಚಾರ್ಯರು ಅಂದರೆ ಭೀಷ್ಮಾಚಾರ್ಯರು ಸಹ ವಯಸ್ಕರು, ಸಮವಯಸ್ಕರು. ಎಲ್ಲ ನೀವು ಅವ್ರ ಹತ್ರನೇ ಪಾಠ ಕಲಿಬೇಕು ಅಂತ ತಾವೇ ಹೇಳಿಕೊಟ್ರು. ಸ್ವತಃ ಭೀಷ್ಮಾಚಾರ್ಯರು 520 ವರ್ಷ ಅಧ್ಯಯನ ಮಾಡಿದವರು. ಆದರೆ ಪಾಠಕ್ಕೆ ಮಾತ್ರ ಪಾಠ ಬ್ರಾಹ್ಮಣನ ಕರ್ತವ್ಯ, ದ್ರೋಣಾಚಾರ್ಯರಿಗೆ ಬಿಟ್ಬಿಟ್ರಂತೆ. ಅಲ್ಲಿ ತಯಾರಾಗಲಿ. ಇಂಥ ದ್ರೋಣರಿಗೆ ಕೃಷ್ಣನ ಸಾಮೀಪ್ಯ ಇಲ್ಲಲ್ಲ ಅಂತ ಆಸೆ, ಅವರಿಗೆ ಅಳುಕಿತ್ತಂತೆ. ಬೃಹಸ್ಪತ್ಯಾಚಾರ್ಯ ಪುನಃ ಕೃಷ್ಣನ್ ಕೇಳ್ಕೊಂಡು, ಸ್ವಾಮಿ ದ್ರೋಣನಾದರೆ ಬಹಳ ದೂರ ಉಳಿಬೇಕಾಗ್ತದೆ, ನನ್ನನ್ನು ನಿನ್ನ ಸೇವಕನನ್ನಾಗಿ ಹುಟ್ಟಿಸ್ಕೊ ಅಂದದ್ದಕ್ಕೆ ಉದ್ಧವನಾಗಿ ಹುಟ್ಟಿಸಿದ್ರಂತೆ ಕೃಷ್ಣ. ಹಾಗಾದರೆ ಉದ್ಧವ ಅನ್ನೋ ಪಾತ್ರ ಇದೆಯಲ್ಲ, ಅದು ಸಾಫ್ಟು, ದ್ರೋಣ ಹಾರ್ಡು. ಇದು ಹಾರ್ಡ್ವೇರು, ಅದು ಸಾಫ್ಟ್ವೇರು ಅಂತ ತಿಳ್ಕೊಳ್ಬೋದು. ವೆರಿ ಹಾರ್ಡ್ವೇರ್, ಇಟ್ ವೆರಿ ಹಾರ್ಡ್. ದ್ರೋಣ ಅಂದರೆ ಭಾರಿ ಹಾರ್ಡು ಯುದ್ಧದಲ್ಲಿ. ಅದಕ್ಕೆ ಶಾಪಾದಪಿ ಶರಾದಪಿ ಈ ಮಾತಂದದ್ದು ದ್ರೋಣಾಚಾರ್ಯ, ಬೇರೆಯವರಿಗೆಲ್ಲ. ಮಹಾಭಾರತದಲ್ಲಿ ಈ ಸೆಂಟೆನ್ಸ್ ಇದೆಯಲ್ಲ, ಶಾಪಾದಪಿ ಶರಾದಪಿ ಅನ್ನೋದು ಕೇವಲ ದ್ರೋಣರಿಗೆ ಮಾತ್ರ ಸಲ್ಲುವಂತಹ ವಚನ. ಅದು ತಪಸ್ಸಿನಿಂದ ಬರ್ತೀಯಾ, ಶಾಪ ಕೊಟ್ಟು ನಿನ್ನನ್ನು ಹೇಗೆ ಮಾಡಿಸ್ಬೇಕೋ ಗೊತ್ತಿದೆ ನನಗೆ ಅಂತಿದ್ರಂತೆ. ಕೊಡಲ್ಲ ಅಷ್ಟೆ, ಆದರೆ ಕೊಡಲ್ಲ. ಮತ್ತೆ ನಿನಗೇನೋ ಶಾಪ ಕೊಟ್ಟು ನನ್ನ ಪುಣ್ಯ ಯಾಕೆ ಕಳ್ಕೊಳ್ಳಿ, ಇದು ಬೇರೆ. ಹೀಗಿದ್ರಂತೆ ದ್ರೋಣಾಚಾರ್ಯರು. ಶಾಪ ಕೊಡೋ ಸಾಮರ್ಥ್ಯ ಇದೆ, ಕೊಟ್ಟು ಪುಣ್ಯದ ಬ್ಯಾಲೆನ್ಸನ್ನು ಕ್ರೆಡಿಟ್ ಡೆಬಿಟ್ ಆಗ್ತಿರ್ತಾವಲ್ಲ, ಪುಣ್ಯ ಡೆಬಿಟ್ ಆಗದೆ ಇರೋಂಗೆ ನೋಡ್ಕೋತೀನಿ. ಇದು ದ್ರೋಣ.
ಇಂಥಿಂಥ ವಿಚಿತ್ರ ದೇವತೆಗಳು ಸಾಧನೆ ಮಾಡ್ಕೊಳ್ಳಿಕ್ಕೆ ಭೂಮಿಗೆ ಬಂದಿದ್ದಾರೆ, ಎರಡೆರಡು ಅವತಾರ ಮಾಡಿ. ಇವರ ಸಾಧನೆಗೆ ಒಂದು ಕೊನೆ ಸೈನ್ ಹಾಕಬೇಕಲ್ಲ. ಈ ಆಡಿಟ್ ಆಫೀಸ್ನಲ್ಲಿ ಏಪ್ರಿಲ್ 31 ಬಂದ ಮೇಲೆ ಮತ್ತೇನು ಮಾಡ್ತಾರೆ ಎಲ್ಲರೂ? ಇವತ್ತು ಮತ್ತೆ ಅನೌನ್ಸ್ ಮಾಡ್ಯಾರಲ್ಲ ಇಬ್ಬರಿಗೂ ಅಂತೀಗ, ಇಬ್ಬರಿಗೂ ಟ್ಯಾಕ್ಸ್ ಕಡಿಮೆ ಆಯ್ತು ನಡಿ. ಈಗ ಕೊನೆಗೊಂದು ಸೈನ್ ಆಗಬೇಕಾ ಬೇಡ? ಇಂಥ ಸಾಧಕರ ದೇವತೆಗಳು ಭೂಮಿಯ ಮೇಲೆ ಇಳಿದವರಿಗೆಲ್ಲ ಕೊನೆಗೊಳಿಸಿ ಇದು ಸಾಕು, ಇಲ್ಲಿಗೆ ನಿಮ್ಮ ಸಾಧನೆ ಒಂದು ಹಂತಕ್ಕೆ ಮುಗೀತು ಅಂತ ಕೃಷ್ಣ ಅರ್ಪಿತ ಅಂತ ವ್ಯವಸ್ಥೆ ಮಾಡ್ಲಿಕ್ಕೆ ಬಂದ ಅವತಾರ ಯಾವುದು ಅಂದರೆ ಅದೇ ಕೃಷ್ಣ ಅವತಾರ ಅಂತ ಚಿಂತನೆ ಮಾಡಬೇಕಂತ. ಅಂದರೆ ಎಲ್ಲ ಸಾಧಕರಿಗೂ ಅವರವರದೇ ಆದಂಥ ಸಾಧನದ ಒಂದು ಮಿತಿ ವ್ಯವಸ್ಥೆಯನ್ನು ಮಾಡಲಿಕ್ಕೆ ಬಂದ ವ್ಯವಸ್ಥಾಪಕ ಅವತಾರ ಅಂದರೆ ಅದನ್ನು ಯಾವ ಅವತಾರ ಅಂತ ಭಾವಿಸಬೇಕು? ಕೃಷ್ಣ ಅವತಾರ. ಹಾಗಾಗಿ ಉದ್ಧವ ಗೀತೆ ಬಹಳ ಮುಖ್ಯವಾದಂಥ ಅಂಶ. ಅದು 11ನೇ ಸ್ಕಂದದಲ್ಲಿ ಒಳಗೊಂಡು ಮುಂದೆ ಬರಲಿಕ್ಕಿದೆ, ಅದನ್ನು ಶ್ರವಣ ಮಾಡಬೇಕು ನಾವು. ಇನ್ನು ನಾರದರು ವಸುದೇವನ ಸಂವಾದದಲ್ಲಿ ಮುಂದುವರೆದ ಭಾಗ, ಇಷ್ಟೆಲ್ಲ ಕಥೆಗಳನ್ನು ಹೇಳಿದ 11ನೇ ಸ್ಕಂದದಲ್ಲಿ ನಾರದರು ವಸುದೇವನ ಸಂವಾದವನ್ನು ಮುಂದುವರಿಸ್ತಾ ಒಂದು ಇತಿಹಾಸವನ್ನು ಹೇಳ್ತಾರೆ. ಭಾಗವತ ಧರ್ಮ ಕೇಳ್ತಿದ್ದೀಯಲ್ಲ ಅಂತ. ಆಗ ಪ್ರಾರಂಭ ಆದದ್ದು ಜಯಂತಿಯ ಉಪಾಖ್ಯಾನ. ಇಲ್ಲಿ ಜಯಂತಿಯ ಉಪಾಖ್ಯಾನದಲ್ಲಿ ಬರುವಂತಹ ಜಯಂತಿಯರದೇ ಆದಂಥ ಒಂದು ಗೀತೆ ಇದೆ. ಕವಿ ಹರಿ ಅಂತರಿಕ್ಷ ಪ್ರಬುದ್ಧ ಪಿಪ್ಪಲಾಯನ ಅಂತ ಪ್ರಾರಂಭ ಆಗ್ತದೆ. ಈಗ ಅದೊಂದು ಶ್ರವಣ ಮಾಡಬೇಕು. ಅದಾದಮೇಲೆ ಕೃಷ್ಣ ಉಪದೇಶ ಮಾಡಿದಂಥ ಉದ್ಧವ ಗೀತೆಯಲ್ಲಿ ಭಿಕ್ಷು ಗೀತೆ, ಪ್ರಕೃತಿಯಿಂದಲೇ ಎಲ್ಲ ಪಾಠ ಕಲೀಲಿಕ್ಕೆ ಅವಕಾಶ ಇದೆ ಅಂತನ್ನುವಂಥ ಪ್ರಕೃತಿಯ ಪಾಠ, ಅದನ್ನು ಅವಧೂತ ಗೀತೆ ಅಂತ ಇನ್ನೊಂದು ಹೆಸರಿನಿಂದ ಕರೀತಾರೆ. ಅದು ಇವು ಈ 11ನೇ ಸ್ಕಂದದಲ್ಲಿ ಬಹುಮುಖ್ಯವಾದ ಪಾತ್ರವನ್ನು ವಹಿಸ್ತವೆ. ಅದರಲ್ಲಿ ಅತ್ರಾಪ್ಯುದಾಹರಂತೀಮಮಿತಿಹಾಸಂ ಪುರಾತನಂ ಆರ್ಷಭಾಣಾಂಚ ಸಂವಾದಂ ವಿದೇಹಸ್ಯ ಮಹಾತ್ಮನಃ. ಋಷಭ ನಾಮಕ ಭಗವಂತ ಜಯಂತಿ ಅಂತ ಮದುವೆ ಮಾಡಿಕೊಂಡ ಲಕ್ಷ್ಮೀದೇವಿಯನ್ನು. ಋಷಭ ಜಯಂತಿ ದಂಪತಿಗಳಲ್ಲಿ ಮಕ್ಕಳನ್ನು ಪಡೆದ 100 ಜನರನ್ನು. ಅದರಲ್ಲಿ 9 ಜನ ಅವಧೂತರಂತಾದರು. ಆ 9 ಜನರನ್ನು ಋಷಭನ ಮಕ್ಕಳಾದ ಕಾರಣ ಅವರಿಗೆ ಆರ್ಷಭ ಅಂತ 11ನೇ ಸ್ಕಂದದಲ್ಲಿ ಕರೆತು. ಭಾಗವತ 5ನೇ ಸ್ಕಂದ ನಾವು ಶ್ರವಣ ಮಾಡುವಾಗ ಈ 9 ಜನರ ಕಥೆಯನ್ನು ಮುಂದೆ ಹೇಳ್ತೇನೆ ಅಂತ ಶುಕಾಚಾರ್ಯ ನಿಲ್ಲಿಸಿರ್ತಾರೆ. ಭಾಗವತಕ್ಕೆ ಸಂಗತಿ ಇದೆ ಅನ್ಲಿಕ್ಕೆ ಈ ಅಂಶ. 5ನೇ ಸ್ಕಂದದಲ್ಲಿ ಮುಂದೆ ಹೇಳ್ತೇನೆ ಅಂತ ನಿಲ್ಲಿಸಿದ್ರು. ನಾವು ಈಗಾಗಲೇ ಕೇಳ್ಕೊಂಡು ಬಂದ್ವಿ 6, 7 ಎಲ್ಲ. ಈಗ 11ಕ್ಕೆ ಬಂದ್ವಿ. ಅಲ್ಲಿ ನಿಲ್ಲಿಸಿದ್ನೆಲ್ಲ ಈಗ ಮುಂದುವರಿಸ್ತೇನೆ ಅವ್ರ ಬಗ್ಗೆ ಅಂತ ಶುರು ಮಾಡಿದ್ದಾರೆ. ಹಾಗಾದರೆ ಭಾಗವತ ಕೇಳುವವರಿಗೆ ಮತ್ತೊಂದು ಜವಾಬ್ದಾರಿ ಹೇಳ್ತು ಭಾಗವತ. ಏನು? ಎಲ್ಲಿ ಯಾವುದನ್ನು ಮುಂದೆ ಹೇಳ್ತೇನೆ ಅಂತ ನಿಲ್ಲಿಸಿದಾರಲ್ಲ ಅವ್ಯಾವುದು. ಈಗ ಕೆಲವರು ಪ್ರವಚನ ಹೇಳುವಾಗಲೂ ಹಂಗೆ ಹೇಳ್ತಿರ್ತಾರೆ, ಅದನ್ನು ಮುಂದೆ ನೋಡೋಣ ಅಂದಿರ್ತಾರೆ. ಇಬ್ಬರೂ ನೋಡಲ್ಲ, ಕೇಳೋರಿಗೆ ಬೇಕಿಲ್ಲ, ಹೇಳೋರಿಗೆ ನೆನಪಿಲ್ಲ. ಇದು ನಮ್ದು ಇವತ್ತು ನಡೀತಾ ಇರೋ ಡಿಬೇಟ್. ಸೆಷನ್ಸ್ ಹೇಗಿರಬೇಕು? ಬಹಳ ಶ್ರೇಷ್ಠ. ಇದು ಕಲಿಯುಗದ ವ್ಯವಸ್ಥೆ. ಇದು ಕ್ಷೇಮೇಂದ್ರ ಅಂತ ಹಿಮಾಚಲದ ಪ್ರದೇಶದ ಒಬ್ಬ ಕವಿ ಹೇಳ್ತಾನೆ, ಕಲಿಯುಗದ ಪಾಠ ಹೆಂಗಿರ್ತದ ಅಂತ. ಸ್ಪಷ್ಟಮಗ್ರೇ ಭವಿಷ್ಯತಿ. ಯಾವುದೇ ಪ್ರಶ್ನೆ ಕೇಳ್ರಿ ನೀವು, ಬಹಳ ಸುಲಭ ಉತ್ತರ. ಅಂದರೆ ಗುರು ಬಹಳ ದೊಡ್ಡವ ಅಂತ ಅನಿಸ್ಕೊಳ್ಬೋದು. ಅದರಿಂದ ಏನು ಅಂದರೆ ಏನೇ ಪ್ರಶ್ನೆ ಕೇಳಿದ್ರು ಮುಂದೆ ಸ್ಪಷ್ಟ ಆಗ್ತದೆ. ಇಷ್ಟು ಹೇಳ್ತಿದ್ರೆ ಆಯ್ತು. ಇದೇ ಕಲಿಯುಗದ ಪಾಠ. ಸ್ಪಷ್ಟಮಗ್ರೇ ಭವಿಷ್ಯತಿ, ಪದೇ ಪದೇ ಹೇಳ್ತಿರೋದಂತ. ನೀನೇನೇ ಪ್ರಶ್ನೆ ಕೇಳು ಮುಂದೆ ಸ್ಪಷ್ಟ ಆಗ್ತದೆ. ಇಲ್ಲೇ ಕೇಳ್ತಾ ಕೊಡ್ಬೇಡ, ಅದು ಮುಂದೆ ಬರ್ತದೆ. ಶಿಷ್ಯನಿಗೆ ಅದು ನೆನಪಿರಲ್ಲ, ಗುರುಗಳದನ್ನು ಹೇಳೋದೂ ಇಲ್ಲ. ನಡಿಯಪ್ಪ ಅಂತೂ ಮುಗಿಸಿದೆ ಪಾಠ ಅಂತ. ಇದು ಕಲಿಯುಗದ ಸೆಷನ್ಸ್. ಆದರೆ ಭಾಗವತ ಪುರಾಣಗಳಲ್ಲಿ ಏನು ಮಾಡ್ತಾರೆ ಅಂದರೆ, ಎಷ್ಟು ಕಡೆಯಲ್ಲಿ ಶುಕಾಚಾರ್ಯರು ಡಿಕೋಟ್ ಮಾಡೋದು ಅಂತ ಕರಿತೇವೆ ನಾವು ಇದನ್ನು. ವಕ್ಷ್ಯತೆ ಅಂತ ಎಲ್ಲೆಲ್ಲಿ ಹಿಂದೆ ಹೇಳ್ತಾ ಬಂದಿದ್ದಾರೆ ಅದನ್ನೆಲ್ಲ ಮುಂದೆ ಕಂಪ್ಲೀಟ್ ಮಾಡಿದ್ದಾರೆ. ಆಗ ಯಾಕೆ ಹೇಳಲಿಲ್ಲ ಈ ವಿಷಯವನ್ನು, ಇಲ್ಲೇ ಯಾಕೆ ಹೇಳಿದರು, ಇದಕ್ಕಿಂತ ಮೊದಲು ಯಾಕೆ ಹೇಳಲಿಲ್ಲ, ಅದಕ್ಕೂ ಒಂದು ಸ್ಪಷ್ಟೀಕರಣ ಕೊಡ್ತಾರೆ. ಮತ್ತೆ
ಇದನ್ನು ಅಲ್ಲೇ ಹೇಳಿದರೆ ಅಲ್ಲೊಂದು ಹೇಳಬೇಕಾದ ವಿಷಯ ಇದೆಯಲ್ಲ, ಅದು ಮರ್ತೋಗ್ತಿತ್ತಂತೆ ನಮಗೆ. ಕೇಳೋರಿಗೆ ಅದನ್ನು ತಲೆಯೊಳಗೆ ತೊಗೊಳ್ಲಿಕ್ಕೆ ಆಗ್ತಿರ್ಲಿಲ್ಲ. ಅಲ್ಲಿ ಹೇಳಬೇಕಾದದ್ದು ಏನಿತ್ತು? ಋಷಭನ ಬಾಯಲ್ಲಿ ಬರಬೇಕಾದ ಋಷಭ ಗೀತೆಯನ್ನು ಹೇಳಬೇಕಿತ್ತಂತೆ. ಆ ಋಷಭ ಗೀತೆ ವಿಷಯ ಇಂಪಾರ್ಟೆಂಟು. ಅದನ್ನು ಹೇಳದೆ ಈಗ ಇಲ್ಲಿ ಹೇಳ್ತಾ ಇರೋ ವಿಷಯ ಅಲ್ಲೇ ಹೇಳಿಬಿಟ್ಟಿದ್ರೆ ಅದು ನ್ಯೂನ ಆಗಿಬಿಡ್ತಿತ್ತು. ಹಾಗಾಗಿ ಭಾಗವತ ಎಡಿಟೆಡ್ ವರ್ಷನ್, ಅಂದರೆ 17 ಪುರಾಣಗಳನ್ನು ರಚಿಸಿದ ವೇದವ್ಯಾಸರು 18ನೇ ಪುರಾಣ ರಚಿಸುವಾಗ ಸರ್ವಜ್ಞನೇ ಆದರೂ ಹೇಳ್ತೇನೆ, ದ ಕಂಪ್ಲೀಟ್ ಮ್ಯಾನ್ ಇದ್ದಂಗೆ, ದ ಕಂಪ್ಲೀಟ್ ಪುರಾಣ ಅಂತ ಹೆಸರು ಇದಕ್ಕೆ. ಇವಾಗೆಲ್ಲ ಆಗ್ತಿರ್ತದೆ ದ ಕಂಪ್ಲೀಟ್ ಮ್ಯಾನ್ ಅಂತದ್ದು. ಯಾವುದೋ ಒಂದು ಡ್ರೆಸ್ ಹಾಕೊಂಡು ಕೂಡಲೇ ಅಡ್ವರ್ಟೈಸ್ಮೆಂಟ್ ಕೊಡ್ತಾರಲ್ಲ, ಉಳಿದೆಲ್ಲ ಕಂಪ್ನಿಗಳು ತಯಾರು ಮಾಡೋದೆಲ್ಲ ಹರ್ಕ ಮುರ್ಕ ಬಟ್ಟೆ, ನಮ್ಮದು ಮಾತ್ರ ದ ಕಂಪ್ಲೀಟ್ ಮ್ಯಾನ್, ಇಡೀ ದೇಹ ಮುಚ್ಚುವ ಬಟ್ಟೆ ಅಂತ. ಹಾಗೆ ಉಳಿದೆಲ್ಲ ಪುರಾಣಗಳೆಲ್ಲ ನಿಮಗೆ ಏಕತ್ರೀಕರಿಸಿ ಒಂದು ವಿಷಯವನ್ನು ಪೂರ್ಣ ನಿಶ್ಚಯಿಸಿಕೊಡ್ತದೆ ಅಂತಿಲ್ಲ. ಆದರೆ ಕೊನೆಗೆ ನಾನು ರಚಿಸಿಕೊಟ್ಟ ಪುರಾಣ ಭಾಗವತ ಇದೆಯಲ್ಲ, ಎಲ್ಲ ಪುರಾಣಗಳಲ್ಲಿಯೂ ಇರುವ ವಿಷಯಗಳನ್ನು ಬ್ರಹ್ಮಸೂತ್ರಗಳಲ್ಲಿ, ಮಹಾಭಾರತದಲ್ಲಿ, ಸಮಗ್ರ ವೇದದಲ್ಲಿರೋದನ್ನೆಲ್ಲ ಕ್ರೋಢೀಕರಿಸಿ ಇದು ಇಷ್ಟು ಅಂತ ನಿಶ್ಚಯಿಸಿಕೊಡುವಂಥ ಪುರಾಣ ನನ್ನ ಪುರಾಣ ಅಂತ ವೇದವ್ಯಾಸರು ಮಾಡಿದ್ದಾರೆ ಈ ಭಾಗವತ. ಅದಕ್ಕೆ ಆ ಪರಂಪರೆ ಕಲಿಯುಗದಲ್ಲಿ ಇನ್ನೂ ಕೂಡ ಪ್ರವೃತ್ತಿಯಾಗಿ ಬರೆದಿದೆ ಅಂತ ಭಾವಿಸಬೇಕು. ಏನಾಗಲಿ ಆಗದಿರಲಿ, ಓದದಿರಲಿ, ಭಾಗವತವನ್ನು ಝಳ ಚೆನ್ನಾಗಿ ಅಧ್ಯಯನ ಮಾಡಿಬಿಟ್ರೆ ಕಂಪ್ಲೀಟಾಗಿ ಎಲ್ಲ ವಿಷಯಗಳು ಅರ್ಥ ಮಾಡ್ಕೊಳ್ಳಿಕ್ಕಾಗ್ತದೆ. ಹಾಗೆ 5ನೇ ಸ್ಕಂದದಲ್ಲಿ ಹೇಳಬೇಕಾಗಿದ್ದ ವಿಷಯವನ್ನು 11ನೇ ಸ್ಕಂದದಲ್ಲಿ ಮುಂದುವರಿಸ್ತೇನೆ ಎಂದದ್ದಕ್ಕೆ ಮುಂದುವರಿಸಿದ್ದಾರೆ. ಅವರಿಗೆ ಜಯಂತಿಯ ಮಕ್ಕಳಾದ್ದರಿಂದ 9 ಜನರಿಗೆ ಜಾಯಂತಿಯರು ಅಂತ ಹೆಸರು ಬಂತು. ಆ ಜಾಯಂತಿಯರು 9ರಲ್ಲಿ ಒಬ್ಬೊಬ್ಬರ ಹೆಸರುಗಳನ್ನು ಅನುಸಂಧಾನ ಮಾಡಿದರೆ ವಿಶೇಷ. ಕವಿರ್ ಹರಿರ್ ಅಂತರಿಕ್ಷ ಪ್ರಬುದ್ಧ ಪಿಪ್ಪಲಾಯನಃ ಆವಿರ್ಹೋತ್ರೋಥ ದ್ರುಮಿಲಃ ಚಮಸಕ್ಕರ ಭಾಜನಃ. 9 ಜನ. ಮೊದಲನೆಯವರು ಕವಿ, 2ನೇಯವರು ಅಂತರಿಕ್ಷ, 3 ಪ್ರಬುದ್ಧ ಅಂತ ಹೇಳ್ತಾರೆ. ಈ 9 ಜನ ಜ್ಞಾನಿಗಳು ಹಿಂದೆ ಒಬ್ಬ ರಾಜ ಮಾಡ್ತಾ ಇದ್ದಂಥ ಯಾಗ ಮಂಟಪಕ್ಕೆ ಅಂತ ಬಂದ್ರಂತೆ. ವಿದೇಹ ರಾಜ ಮಾಡ್ತಾ ಇದ್ದಂಥ ಒಂದು ಯಾಗ. ಹಿಂದೆಲ್ಲ ಯಾಗ ನಡೀತಾ ಇದೆ ಅಂದರೆ ಯಾರು ಬೇಕಾದರೂ ಜ್ಞಾನಿಗಳು ಆಹ್ವಾನದ ಮೇರೆಗೆ ಅಂತ ಇಲ್ಲ, ಅಂತೂ ಬಂದ್ಬಿಡ್ತಿದ್ರಂತೆ. ಯಾಗ ನಡೀತಾ ಇತ್ತು, ದೊಡ್ಡ ರಾಜ ಯಾಗ ಮಾಡ್ತಿದ್ದಾನೆ, ಹೋಗೋಣ ಅಂತ ಭಾಗವಹಿಸೋಣ. ಹಾಗಾಗಿ ವಿದೇಹ ರಾಜನ ಯಾಗ ಮಂಟಪಕ್ಕೆ 9 ಜನ ಆಗಮಿಸಿದರು. ಭಾಳ ಸಂತೋಷಪಟ್ಟ. ಈ 9 ಜನರನ್ನು ಕೂಡಿಸಿ, ನಿಮ್ಮ ದರ್ಶನವೇ ನನ್ನ ಭಾಗ್ಯ ನನಗೆ ಅಂತ ಭಾವಿಸಿ ಅವರನ್ನು ಭಾಗವತ ಧರ್ಮ ಹೇಳ್ರಿ ಅಂತ ಪ್ರಶ್ನಿಸಿದ. ಧರ್ಮಾನ್ ಭಾಗವತಾನ್ ಬ್ರೂತ ಯದಿನ ಶ್ರುತಯೇ ಕ್ಷಮಂ. ಭಾಗವತ ಧರ್ಮಗಳನ್ನು ನನಗೆ ಉಪದೇಶ ಮಾಡ್ರಿ ಅಂತ ಪ್ರಾರಂಭ ಮಾಡಿದ. ಯಾಕೆ ಭಾಗವತ ಧರ್ಮದ ಬಗ್ಗೆ ಅಷ್ಟು ಆಸ್ಥೆ ರಾಜ ನಿನಗೆ ಅಂದರೆ, ಯೈ ಪ್ರಸನ್ನ ಪ್ರಪನ್ನಾಯ ದಾಸ್ಯತ್ಯಾತ್ಮಾನ ಅಪ್ಯಜ. ಯಾವ ಧರ್ಮಗಳನ್ನು ಶ್ರವಣ ಮಾಡೋದ್ರಿಂದ, ಆಚರಣೆ ಮಾಡೋದ್ರಿಂದ ಭಗವಂತ ತನ್ನನ್ನೇ ನಮಗೆ ನೀಡ್ತಾನಂತೆ. ಅಷ್ಟು ಶಕ್ತಿ ಭಾಗವತ ಧರ್ಮಕ್ಕಿದೆ. ಹಾಗಾಗಿ ಅಂಥ ಭಾಗವತ ಧರ್ಮಗಳ ಉಪದೇಶ ನನಗೆ ಮಾಡ್ರಿ. ಅದರಲ್ಲಿ ಕವಿ ಅನ್ನೋ ಜ್ಞಾನಿಗಳು ಭಾಗವತ ಧರ್ಮೋಪದೇಶವನ್ನು ಪ್ರಾರಂಭ ಮಾಡಿದ್ದಾರೆ. ಕವಿರುವಾಚ ಮನ್ಯೇ ಕುತಶ್ಚಿತ್ ಭಯಮಚ್ಯುತಸ್ಯ ಪಾದಾಂಬುಜೋಪಾಸನಮತ್ರ ನಿತ್ಯಂ ಉದ್ವಿಗ್ನ ಬುದ್ಧೇರಸದಾತ್ಮಭಾವಾತ್ ವಿಶ್ವಾತ್ಮನಾ ಯತ್ರ ನಿವರ್ತತೆ ಭೀಹಿ. ಇದೆಲ್ಲ ಬದುಕಿನಲ್ಲಿ ದಿನ ಮಾಡ್ಕೊಂಡು ಹೋಗಬೇಕಾದಂಥ ಭಾಗವತ ಧರ್ಮಗಳು. ಇವತ್ತಿನಿಂದ ನಾವು ನೀವು ಸಾಧ್ಯವಾದಷ್ಟು ಇದನ್ನು ಅಳವಡಿಸ್ಕೊಳ್ಳೋ ಪ್ರಯತ್ನ ಮಾಡೋಣ. ಪಾದಾಂಬುಜೋಪಾಸನ ಮಾತ್ರ ನಿತ್ಯಂ ಮೊದಲನೇ ಭಾಗವತದ ಧರ್ಮ ಇವರು ಉಪದೇಶ ಮಾಡಿದ್ದು. ದಿನನಿತ್ಯ ಮನುಷ್ಯ ಭಗವಂತನ ಪಾದಕಮಲಗಳನ್ನು ಹೃದಯದಲ್ಲಿ ಧ್ಯಾನ ಮಾಡಲಿ, ಇದನ್ನು ಕರೆಗೊಟ್ಟಿದ್ದಾರೆ. ಸ್ವಲ್ಪ ಸಮಯ ಕೊಡ್ರಿ.
ಮನುಷ್ಯ ತನ್ನ ಹೃದಯದಲ್ಲಿ ದೇವರ ಪಾದಕಮಲಗಳ ಆರಾಧನೆ ಮಾಡಿದ ಅಂದರೆ, ಉಪಾಸನೆ ಮಾಡಿದರೆ ಏನು ಬರ್ತದೆ? ವಿಶ್ವಾತ್ಮನ ಯತ್ರ ನಿವರ್ತತೆ ಭೀಹಿ, ಸರ್ವಾತ್ಮನ ಅವನ ಒಳಗಿರುವಂಥ ಭಯ ಪರಿಹಾರ ಆಗ್ತದೆ. ಮನುಷ್ಯನಿಗೆ ಭಯ ಬಹಳ. ಆ ಭಯದ ವಿವರಣೆ ಹೆಚ್ಚು ಕೊಡೋದೇನು ಬೇಕಿಲ್ಲ. ಈಗ ಎಲ್ಲ ಥರದ ಭಯ ಪರಿಹರಿಸುವ ಶಕ್ತಿ ಭಗವಂತನ ಪಾದಾಂಬುಜ ಉಪಾಸನೆಗಿದೆ ಅಂತೆ, ಪಾದಕಮಲಗಳ ಉಪಾಸನೆಗಿದೆ ಅಂತೆ. ಯಾಕೆ ಮಾಡಬಾರ್ದು? ಪಾದಾಂಬುಜೋಪಾಸನೆ ಯಾಕೆ ಮಾಡಬಾರ್ದು? ಯಾಕೆ ನಾವು ವ್ಯರ್ಥ ಮಾಡ್ತಿದ್ದೇವೆ ಕಾಲ? ಶ್ರೀಪಾದದ ಉಪಾಸನೆಯಿಂದ ಎಂಥೆಂಥವ್ರು ಏನೆಲ್ಲ ಪಡೆದಿದ್ದಾರೆ. ಎಲ್ಲರೂ ಪಾದಭಜನೆ ಮಾಡಿದ್ದಂತೆ ಹಿಂದಿನವರೆಲ್ಲ. ಮಹಾನುಭಾವನಾದಂತಹ ಬಲಿಚಕ್ರವರ್ತಿ ಅವನು ದಾನ ಕೊಡುವ ನೆಪದಲ್ಲಿ ತ್ರಿವಿಕ್ರಮನನ್ನೇ ಕಣ್ಣಲ್ಲ, ಅದೇ ಪಾದವೇ ಅಲ್ವೇ ಭೂಮಿಗೆ ಗಂಗೆಯನ್ನು ತರಿಸಿದ್ದು. ಆ ಪಾದದ ಶಕ್ತಿ. ಭರತ ಪಾದೋಪಾಸನೆ ಮಾಡಲಿಲ್ಲ. ಅಹಲ್ಯೆ ಶಾಪಗ್ರಸ್ತಳಾದವಳು ಪಾದದಿಂದಲ್ವೇ ಶಾಪದಿಂದ ಉದ್ಧಾರಳಾದಳು. ಹಾಗಾದ್ರೆ ಆ ಪಾದ ಎಷ್ಟು ಪಾವನವಾದದ್ದು, ಅದನ್ನು ಉಪಾಸನೆ ಯಾಕೆ ಮಾಡಲ್ಲ? ಎಂಥ ಪಾವನ ಪಾದವೋ, ಇನ್ನೆಂಥ ಪಾವನ ಪಾದವೋ, ಇಷ್ಟು ಹೇಳ್ತಾರೆ ದಾಸರಾಯರದನ್ನು. ಪಾವನ ಪಾದ ಭಗವಂತನ ಪಾದ ಅಂದರೆ ಸಾಮಾನ್ಯ ಅಲ್ಲ. ಅದಕ್ಕೆ ಭಾಗವತ ಧರ್ಮ ಹೇಳ್ತು, ಪಾದಾಂಬುಜೋಪಾಸನ ಮಾತ್ರ ನಿತ್ಯಂ. ನೋಡಪ್ಪ, ನಿನ್ನ ಸಂಸಾರದ ಭಯ ಪರಿಹಾರ ಆಗಲಿಕ್ಕೆ ನೀನು ಹೃದಯದಲ್ಲಿ ಪಾದಾಂಬುಜವನ್ನು ಉಪಾಸನೆ ಮಾಡು. ಇದು ಮೊದಲನೆಯ ಕವಿ ಅನ್ನೋ ಜ್ಞಾನಿಗಳ ಮಾತು. ಅವರದೇ ಮಾತು ಮುಂದುವರೆದರೆ ಕವಿ ಅನ್ನೋ ಜ್ಞಾನಿಗಳ ಸಂದೇಶ ಬಹಳ ಅದ್ಭುತ. ಈ ಭಾಗವತ ಧರ್ಮ ಅಂದರೆ ಅವರೊಂದು ಸಂಕ್ಷಿಪ್ತವಾದ ವಿವರಣೆ ಕೊಡ್ತಾರೆ. ಯಾವುದು ಭಾಗವತದ ಧರ್ಮ? ಯಾನ್ ಆಸ್ಥಾಯ ನರೋ ರಾಜನ್ ನ ಪ್ರಮಾದ್ಯೇತ ಕರ್ಹಿಚಿತ್ ಧಾವನ್ ಉನ್ಮೀಲ್ಯವಾ ನೇತ್ರೆ ನಸ್ಕಲೆ ನಪತೇದಿಹ. ಯಾವುದನ್ನು ನಾವು ಆಚರಣೆಗೆ ತರೋದ್ರಿಂದ ಧಾವನ್ ಉನ್ಮೀಲ್ಯವಾ ನೇತ್ರೆ, ಕಣ್ಣೆರಡೂ ಮುಚ್ಚಿ ಬಹು ವೇಗವಾಗಿ ಓಡಿ ಹೋಗ್ತಾನೆ ಅಂತಾದರೂ ಬೀಳ್ಲಿಕ್ಕೆ ಚಾನ್ಸ್ ಇರಲ್ಲಲ್ಲ, ಅದೇ ಭಾಗವತ ಧರ್ಮ ಅಂತ ಕರೀತಾರೆ. ಅಂಥ ಅದ್ಭುತವಾದ ಧರ್ಮ ಇದು. ಇದನ್ನು ಆಚರಣೆಗೆ ತಗೊಂಡ್ಬಾ ರಾಜ. ಎರಡನೇ ಅಂಶ ಹೇಳ್ತಾರೆ, ಪಾದಾಂಬುಜೋಪಾಸನೆ ಮಾಡು ಅಂತ ಕರೆಗೊಟ್ರೆ ಎರಡನೇ ಅಂಶ ಮಾಡುವ ಕರ್ಮಗಳನ್ನು ದೇವರಲ್ಲಿ ಸಮರ್ಪಣೆ ಮಾಡು ಅಂತ ಎರಡನೇದು ಹೇಳ್ತಾರೆ. ಸಮರ್ಪಣ ಅನ್ನೋ ಭಾಗವತದ ಧರ್ಮವನ್ನು ಕಾಯೇನ ವಾಚ ಮನಸೇಂದ್ರಿಯೈರ್ವಾ ಬುದ್ಧ್ಯಾತ್ಮನಾವಾನುಸೃತ ಸ್ವಭಾವಂ ಕರೋತಿ ಯದ್ಯತ್ ಸಕಲಂ ಪರಸ್ಮೈ ನಾರಾಯಣಾಯೇತಿ ಸಮರ್ಪಯೇತತ್. ಇದು ಭಾಗವತದ ಶ್ಲೋಕ. ದಿನ ನಾವು ಕರ್ಮ ಮಾಡುವಾಗ ಸ್ವಲ್ಪ ವ್ಯತ್ಯಾಸ ಮಾಡ್ತೀವಿ. ಹೇಳುವಾಗ ಕರೋಮಿ ಯದ್ಯತ್ ಅಂತ ಕರೋತಿ ಕರೋಮಿ ವ್ಯತ್ಯಾಸ ಮಾಡಿ ಹೇಳಬೇಕು, ಪದ್ಧತಿ ಅದು. ಇದು ಭಾಗವತದಲ್ಲಿ ಕರೋತಿ ಯದ್ಯತ್ ಸಕಲಂ ಪರಸ್ಮೈ ನಾರಾಯಣಾಯೇತಿ ಸಮರ್ಪಯೇತತ್. ಕಾಯಿಕವಾಗಿ, ವಾಚನಿಕವಾಗಿ, ಮಾನಸಿಕವಾಗಿ ಕರ್ಮಗಳನ್ನು ನಡೆಸ್ತೀಯಲ್ಲಪ್ಪ, ನಡೆಸೋ ಕರ್ಮಗಳನ್ನೆಲ್ಲ ಭಗವಂತನಿಗೆ ಸಮರ್ಪಣೆ ಮಾಡು. ಇದು ಒಂದು ಭಾಗವತದ ಧರ್ಮ ಅಂತಾರೆ. ನಾರಾಯಣಾಯೇತಿ ಸಮರ್ಪಯೇತ್. ನಾರಾಯಣನಿಗೆ, ಇದು ನಾರಾಯಣನ ಪ್ರೀತಿಗಾಗಿ, ನಾರಾಯಣನಿಗಾಗಿ ಅಂದರೆ ನಾರಾಯಣನ ಪ್ರೀತಿಗಾಗಿ ಅಂತ ಅಭಿಪ್ರಾಯ. ಅವನಿಗೆ ಸಮರ್ಪಣೆ ಮಾಡಿ. ಸಮರ್ಪಣೆ ಅಂದರೆ ಏನು? ಇದು ಭಗವಂತ ಒಳಗೆ ನಿಂತು ಮಾಡಿಸಿದ್ದು, ಅವನ ಅಧೀನ ಅನ್ನೋ ಭಾವನೆ ಬಂತು ಅಂದರೆ ಅದೇ ಸಮರ್ಪಣೆ ಅಂತ ಅರ್ಥ. ಯಾವುದೇ ನಡೀಲಿ ನಮ್ಮಿಂದ ಕರ್ಮ, ಅದು ದೇವರ ಅಧೀನ, ದೇವರಿಗೇ ಮೀಸಲು ಅಂತ ಭಾವ ಬರಬೇಕಂತ. ಹಿರಿಯರು ಕೊಡೋ ಉದಾಹರಣೆ ಬಹಳ ಪ್ರಸಿದ್ಧ. ಒಂದು ತೋಟ ಬೆಳೆಸಿದಾಗ, ಬೆಳೆಸಿದ ತೋಟಕ್ಕೆ ಅಂತ ಒಬ್ಬ ಯಾರಾದರೂ ನೇಮಕ ಮಾಡದೆ ಹೋದರೆ ಮಾಲಿನ್ನ, ರಸ್ತೆಯಲ್ಲಿ ಬರೋರೆಲ್ಲ ಕಲ್ಲು ಹೊಡೆದು ಹಣ್ಣು ಕಿತ್ಕೊಂಡು ಹೋಗ್ತಾರೆ. ಕಷ್ಟಪಟ್ಟು ಬೆಳೆಸಿದ್ದ ಈತ, ಆದರೆ ಯಾರೋ ಒಬ್ಬ ತೋಟಿಗೆ ಇಲ್ಲ ಅಂತಾದರೆ ರಸ್ತೆಯಲ್ಲಿದ್ದವರ ಪಾಲಾಗ್ತದೆ ಹಣ್ಣು. ನಮ್ಮ ದೇಹ ಒಂದು ದೊಡ್ಡ ತೋಟ. ನಮ್ಮಿಂದ ನಡೆದಂತಹ ಸತ್ಕರ್ಮಗಳು
ಅದು ನಾವು ಬೆಳೆಸಿದ ತೋಟ ಇದ್ದ ಹಾಗೆ, ತೋಟದ ಹಣ್ಣುಗಳಿದ್ದ ಹಾಗೆ. ಅದರ ಫಲವನ್ನು ನಾವೇ ಅನುಭವಿಸಬೇಕು ಅಂತಾದರೆ, ಇನ್ನೊಬ್ಬರಿಗೆ ಅದು ಹೋಗಬಾರ್ದು ಅಂತಾದರೆ, ನಾವು ಅದಕ್ಕೆ ಸರಿಯಾದ ಒಬ್ಬ ತೋಟಿಗನನ್ನು ನೇಮಕ ಮಾಡಬೇಕು. ಆ ತೋಟಿಗನ್ ಯಾರು ಅಂದರೆ ಭಗವಂತ ಅಂತ ಅರ್ಥ. ಭಗವಂತನಿಗೆ ಅಂತ ಸಮರ್ಪಿಸಿದರೆ ಆತ ನಮ್ಮ ದೇಹದಲ್ಲಿ ನಡೆದಂತಹ ಕರ್ಮದ ಹಣ್ಣನ್ನು, ಬೆಳೆದಂತಹ ಬೆಳೆಯನ್ನು ಇನ್ನೊಬ್ಬರಿಗೆ ಕೊಡದೆ ನಮಗದರ ಫಲ ಏನು ಬೇಕೋ ಅದನ್ನೇ ಕೊಟ್ಟು ಕಾಲ ಕಾಲಕ್ಕೆ ಸಲಹುತ್ತಾನೆ ಅಂತಾರೆ. ಇದು ಸಮರ್ಪಣೆಯ ವಿಶೇಷತೆ. ಹಾಗಾಗಿ ಕರ್ಮ ಸಮರ್ಪಣೆ ಅನ್ನೋದು ಮತ್ತೊಂದು ಭಾಗವತದ ಧರ್ಮ ಅಂತ ಸೇರಿಸಿ ವ್ಯಾಖ್ಯಾನ ಮಾಡ್ತಾರೆ. ಮೂರನೇ ಅಂಶ, ಮನುಷ್ಯ ಭಯಂ ದ್ವಿತೀಯಾಭಿನಿವೇಶತ ಸ್ಯಾತ್ ಈಶಾದಪೇತಸ್ಯ ವಿಪರ್ಯಯೋ ಸ್ಮೃತಿ ಯನ್ಮಾಯಯಾತೋ ಬುಧ ಭಜೇತ್ತಂ ಭಕ್ತೈಕಯೇಶಂ ಗುರುದೇವತಾತ್ಮ ಅಂತಾರೆ. ಯಾವ ಕಾರಣಕ್ಕೂ ಮನುಷ್ಯ ಭಗವಂತನಿಗೆ ಸಮರ್ಪಿಸದೆ, ಅವನ ಅಧೀನ ಇದು ಅಂತ ಭಾವಿಸದೆ, ಲೋಕದಲ್ಲಿ ಅತಿಯಾದ ಆಸ್ಥೆಯನ್ನು ಬೆಳೆಸ್ಕೊಂಡು ಅವನಿಂದ ವಿಮುಖನಾಗಲೇಬಾರದು. ಇದೇ ಒಂದು ದೊಡ್ಡ ಭಾಗವತ ಧರ್ಮ. ಅದನ್ನು ಇಲ್ಲಿ ಹೇಳ್ತಾರೆ, ವಿಪರ್ಯಯ ಅಸ್ಮೃತಿ ಈಶಾದ್ ಅಪೇತಸ್ಯ. ಭಗವಂತನಿಂದ ವಿಮುಖನಾಗೋದು ಅನ್ನೋದು ಮನುಷ್ಯನಿಗೆ ಆಯಾಸದ ಕೆಲಸ ಅಲ್ಲ. ಪುರಾಣ ಹೇಳದೇ ಇರೋದು ಆಯಾಸನ, ಪುರಾಣ ಹೇಳೋದು ಆಯಾಸನ, ಕೇಳದೇ ಇರೋದು ಆಯಾಸನ, ಕೇಳೋದು ಆಯಾಸನ. ಯೋಚಿಸಿದರೆ ಅಷ್ಟೇ ಸ್ಪಷ್ಟ ಗೊತ್ತಾಗ್ತದೆ. ಧರ್ಮ ಮನುಷ್ಯನಿಗೆ ಮೇಲ್ನೋಟಕ್ಕೆ ಆಯಾಸ ಅನ್ನಿಸ್ತದೆ. ಬಿಡೋದ್ರಲ್ಲಿ ಏನೋ ಖುಷಿ ಇದೆ, ನಮಗೆ ಏನೋ ಖುಷಿ. ಶಾಲೆಗೆ ಚಕ್ಕರ್ ಹಾಕಿದ್ರೆ ಏನೋ ಖುಷಿ ಇರ್ತಿತ್ತಂತೆ ವಿದ್ಯಾರ್ಥಿಗಳಾದಾಗ. ಕಾಲೇಜಿನಲ್ಲಿ ಬಂಕ್ ಹಾಕಿ ಸಿನಿಮಾ ನೋಡಿ ಬಂದರೆ ಏನೋ ಖುಷಿ, ನೋಡಿದ್ಯಾ ಹೆಂಗೆ ಮೋಸ ಮಾಡಿದೆ ಅಂತ. ದೊಡ್ಡವನಾದ ಮೇಲೆ ಅವನಿಗೆ ಅದೇ ನೆನಪಿಸ್ಕೊಂಡಾಗ ಎಲ್ಲೋ ಒಂದು ಕಡೆಯಿಂದ ನಗು ಬರ್ತದೆ. ಆಗ ಹಾಗೆ ಮಾಡಬಾರ್ದಾಗಿತ್ತು ಅನ್ನಿಸ್ತದೆ. ಭಾಳ ದೊಡ್ಡವನಲ್ಲ, ತನ್ನ ಮಗನೂ ಹೀಗೆ ಮಾಡ್ಲಿಕ್ಕೆ ಶುರು ಮಾಡಿದಾಗ ಬುದ್ಧಿ ಹೇಳುವಾಗ ಬೇರೆ ಆಗಿರ್ತಾನೆ. ಮತ್ತೆ ಹಂಗೆಲ್ಲ ಮಾಡಬಾರ್ದು ಅಂತ. ಅಪ್ಪಿ ತಪ್ಪಿ ಮಗ ಏನಾದರೂ ಕೇಳಿದ್ರೆ, ಅಪ್ಪ ನೀ ಹೀಗೆ ಮಾಡ್ತಿರ್ಲಿಲ್ಲ ಏನು ಕಾಲೇಜಿನಲ್ಲಿ ಅಂತ. ಹಾಗೆ ನಮ್ಮದೆಲ್ಲ ಸ್ಥಿತಿ ಏನಾಗಿದೆ ಅಂದರೆ, ಧರ್ಮದ ವಿಷಯದಲ್ಲಿ ಮನುಷ್ಯನಿಗೆ ಬಿಡೋದ್ರಲ್ಲಿ ಏನೂ ಆಯಾಸ ಇಲ್ಲ. ಬಿಡೋದ್ರಲ್ಲಿ ಆಯಾಸ ಇಲ್ಲ. ಕ್ವೈಟ್ ಅಂತ ಕರೀತಾರಲ್ಲ, ಕೀಪ್ ಕ್ವೈಟ್, ಏನು ಮಾಡೋದು ಬೇಡಪ್ಪ, ಎಲ್ಲದರಿಂದ ಎಕ್ಸಿಟ್ ಗ್ರೂಪ್ ಎಕ್ಸಿಟ್ ಅಷ್ಟೇ. ಯಾಕೆ? ಎಲ್ಲಿದ ಮನೆಯಿಂದ ಎಕ್ಸಿಟ್ ಆಗ್ಬೋದು, ಆಫೀಸ್ನಿಂದ ಎಕ್ಸಿಟ್ ಆಗ್ಬೋದು, ಮೊಬೈಲ್ನಲ್ಲಿ ಮಾಡಿಕೊಂಡಿರೋ ಗ್ರೂಪ್ನಿಂದ ಎಕ್ಸಿಟ್ ಆಗ್ಬೋದು. ದೊಡ್ಡ ಭಾಳ ಸುಲಭ ಅದು. ಅಲ್ಲೇನು KYC ಕೊಡಬೇಕು ಅಂತ ಹೇಳಿದ್ದಾರೆ ನಿಮಗೆ? KYC ಕೇಳಿದ್ದಾರೆ? ಇಲ್ಲಲ್ಲ, ಎಲ್ಲ ಕಡೆ ಎಕ್ಸಿಟ್ ಆಗ್ಬೋದು. ಭಾಳ ದೊಡ್ಡ ಕೆಲಸ ಇಲ್ಲ ಇವತ್ತು. ಆದರೆ ಭಾಗವತ ಹೇಳ್ತದೆ, ನಿನ್ನ ಆತ್ಮೋದ್ಧಾರಕ್ಕೆ ನೀನು ಭೂಮಿಗೆ ಬಂದಾಗ ಯಾವುದರಿಂದ ಎಕ್ಸಿಟ್ ಆಗ್ತಿದ್ದೇನೆ ಅಂತ ಸ್ವಲ್ಪ ಎಚ್ಚರ ಇರಲಿ. ಯನ್ಮಾಯಯೋತೋ ಬುಧ ಭಜೇತ್ತಂ ಭಕ್ತೈಕೈಶಂ ಗುರುದೇವತಾತ್ಮ. ಬಹಳ ಅದ್ಭುತವಾದ ಮಾತುಗಳಿವೆಲ್ಲ. ಭಕ್ತಿಯಿಂದ ಆ ಭಗವಂತನನ್ನು ಸದಾ ಸ್ಮರಣೆ ಬರುವ ಹಾಗೆ ಮಾಡಿಕೊಳ್ಳೋದಿದೆಯಲ್ಲ, ಅದೇ ಭಾಗವತ ಧರ್ಮ. ವಿಪರ್ಯಯೋ ಅಸ್ಮೃತಿ. ದೇವರನ್ನು ಸ್ಮರಣೆ ಮಾಡದೇ ಇರೋದು ಭಾಳ ಸುಲಭ. ಅದೇ ತಾನೇ ಇವತ್ತು. ಏನು ಮಾಡ್ತಿದ್ದೆ? ಸುಮ್ಮನೆ ಕೂತಿದ್ದೆ ಅಂತ. ಎಷ್ಟು ಜನ ಹೀಗೆ ಹೇಳಿಲ್ಲ ಉತ್ತರ. ಏನು ಅದೇನು ಸುಮ್ಮನೆ ಕೊಡೋದು ಅಂದರೆ ಅಂತ ಪ್ರಶ್ನೆ. ವಿಪರ್ಯಯೋ ಅಸ್ಮೃತಿಯ ಬಗ್ಗೆ ವಿವರಣೆ ಕೊಡ್ತಿದ್ದೇನೆ ಅಷ್ಟೇ. ಏನು ಸುಮ್ಮನೆ ಕೊಡೋದು ಅಂದರೆ ಏನು? ಸಾಧ್ಯನೇ ಇಲ್ಲ. ಸುಮ್ಮನೆ ಕೊಡೋದು ಅಂತ ಸಾಧ್ಯನೇ ಇಲ್ಲ. ಕೃಷ್ಣ ಅದನ್ನು ನಿಷೇಧಿಸ್ತಾನೆ. ನಹಿ ಕಶ್ಚಿತ್ ಕ್ಷಣಮಪಿ ಜಾತು ತಿಷ್ಠತ್ಯಕರ್ಮಕೃತ. ಏನೂ ಮಾಡದೆ ಸುಮ್ಮನೆ ಕೊಡೋದು ಅನ್ನೋದೊಂದು ಅವಸ್ಥೆನೇ ಇಲ್ಲ ಚೇತನನಿಗೆ. ಸುಮ್ಮನೆ ಕೂತಿದ್ದೆ ಅಂತಾನಾದರೂ ಕೂಡ ಬಾಯಲ್ಲಿ ಅಂದ್ರೆ ಅರ್ಥ ಏನು ಗೊತ್ತಾ? ಸುಮ್ಮನೆ ಕೂತಿದ್ದೆ, ದೇವರನ್ನು ಮರ್ತಿದ್ದೆ ಅಂತ ಅರ್ಥ. ಅದನ್ನು ಈ ಭಾಷೆಯಲ್ಲಿ ಹೇಳ್ತಿದ್ದಾನೆ. ಕರ್ತವ್ಯ ಪ್ರಜ್ಞೆ ಮರ್ತಿದ್ದೇನೆ, ದೇವರನ್ನು ಮರ್ತಿದ್ದೇನೆ, ಅದನ್ನು ಬಾಯಲ್ಲಿ ಹೇಳಿದರೆ ಅವಮಾನ ಆಗ್ತದೆ, ಅದಕ್ಕೆ ಸುಮ್ಮನೆ ಕೂತಿದ್ದೆ ಅಂತ ಹೇಳ್ತಾರೆ. ಎಷ್ಟೋ ಸಮಯದಲ್ಲಿ ನಮ್ಮ ಭಾಷೆಗಳೆಲ್ಲ ನಾವು ಯಾಕೆ ಬದಲಾಯಿಸ್ಕೊಂಡಿದ್ದೇವೆ ಅಂದರೆ, ಅವಮಾನ ಆಗಿ ಬೈಬಾರ್ದು ಅಂತ. ಯಾಕೆ ಲೇಟಾಗಿ ಬಂದ್ರಿ?
ಅದಕ್ಕೆ ಉತ್ತರ ಏನು? ತಡ ಆಯಿತು ಅಂತ. ಲೇಟಿಗೆ ತಡ ಉತ್ತರನಾ? ಲೇಟಿಗೆ ತಡ ಉತ್ತರ ಅಲ್ಲ. ಹಾಗೆ ಸುಮ್ಮನೆ ಯಾಕೆ ಕೂತಿದ್ರಿ? ಸುಮ್ಮನೆ ಕೂತಿದ್ದೆ ಅಂತಾನೆ, ಹಾಗೆ ಸುಮ್ಮನೆ ಅಂತಾನೆ, ಅದು ಉತ್ತರ ಅಲ್ಲ. ದೇವರನ್ನು ಮರ್ತಿದ್ದೆ ಅನ್ನೋದೇ ಅದರ ತಾತ್ಪರ್ಯ. ಅದನ್ನು ಭಾಗವತ ಮೊದಲೇ ಹೇಳ್ತದೆ, ಇದನ್ನು ಮಾಡಬೇಡ ಅಂತ ಹೇಳ್ತದೆ ಅಷ್ಟೇ. ವಿಪರ್ಯಯೋ ಅಸ್ಮೃತಿ. ಇದು ಕವಿ ಎನ್ನುವಂಥ ಜ್ಞಾನಿಗಳು ನಮಗೆ ಕೊಡುವ ಸಂದೇಶಗಳಲ್ಲಿ ಇದೊಂದು ಭಾಗವತದ ಧರ್ಮ ಅಂತಾರೆ. ಮತ್ತೊಂದು ಹೇಳ್ತಾರೆ, ನಮ್ಮ ದೈನಂದಿನ ಬದುಕಿನಲ್ಲಿ ಭಾಗವತ ಧರ್ಮವನ್ನು ಹೇಗೆ ಅಳವಡಿಸ್ಕೊಳ್ಬೇಕು. ಶೃಣ್ವನ್ ಸುಭದ್ರಾಣಿ ರಥಾಂಗಪಾಣೇ ಜನ್ಮಾನಿ ಕರ್ಮಾಣಿ ಚಯಾನಿ ಲೋಕೆ ಗೀತಾನಿ ನಾಮಾನಿ ತದರ್ಥಕಾನಿ ಗಾಯನ್ ವಿಲಜ್ಜೋ ವಿಚರೇದ ಸಂಗಃ. ಈ ಸ್ಥಿತಿ ತಲುಪಲಿಕ್ಕೆ ಅವಕಾಶ ಇದೆ ಮನುಷ್ಯನಿಗೆ. ಸಾರೋದ್ಧಾರಕಾರರು ಅಂತ ವಿಷ್ಣು ತೀರ್ಥರ ಕಥೆ ಕೇಳ್ತೀವಿ. ಈ ಶ್ಲೋಕವನ್ನು ತಾವು ಪೂರ್ಣ ಅಳವಡಿಸ್ಕೊಂಡಿದ್ರಂತೆ. ಭಾಗವತವನ್ನು ಅವರು ವ್ಯಾಖ್ಯಾನಿಸಿ ಅಧ್ಯಯನ ಮಾಡಿ ಹೇಳಿ ಪಾರಾಯಣ ಮಾಡಿ ಕರಗತ ಮಾಡಿಕೊಂಡಂಥ ಮಹಾನುಭಾವರು ಅವ್ರ ಮನೆ ಕೋಣೆ ಒಳಗೆ ಬಾಗಿಲು ಹಾಕ್ಕೊಂಡು ದೇವ್ರ ಮನೇಲಿ ಕೂಡ್ತಿದ್ರಂತೆ. ಏನು ಮಾಡ್ತಾರೆ ಅಂತ ಕುತೂಹಲ. ಏನೋ ಮಾಡ್ತಿರ್ಬೋದು ಬಿಡು ಅಂತ ಸುಮ್ಮನೆ ಅಲ್ಲ, ಎಲ್ಲ ವ್ಯಾಖ್ಯಾನ ಮಾಡಿತ್ತು, ಪುರಾಣ ಹೇಳಿ ಬಂದಿದ್ರು, ಶಿಷ್ಯರನ್ನು ತಯಾರು ಮಾಡಿದ್ರು, ಎಲ್ಲ ಮಾಡಿದ ಮೇಲೂ ಮತ್ತೆ ಪುರಾಣ ಮತ್ತೆ ಬಾಗಿಲು ಹಾಕೊಳ್ಳೋದು ಕೊಡೋದು, ವಾಲ್ ಹಾಕೊಳ್ಳೋದು ಕೊಡೋದು. ಅಲ್ಲ, ಈಗಲೂ ಭಾಳ ಜನ ಬಾಗಿಲು ಹಾಕ್ಕೊಂಡು ಕೊಡೋರು ಇದ್ದೇವೆ ಬಿಡ್ರಿ, ಇಲ್ಲ ಅಂತಲ್ಲ. ಅದು ಬೇರೆ ಕೆಲಸಕ್ಕೆ ಕೂತಿರ್ತಾರೆ. ಅವರು ಬಾಗಿಲಾಕಿ ಹೀಗ್ಯಾಕೆ ಮಾಡ್ತಾರೆ ಅಂತ ಒಂದ್ಸಲಿ ಕುತೂಹಲದಿಂದ ಸಾರೋದ್ಧಾರಕಾರರು ಯಾವ ಕೋಣೆಯಲ್ಲಿ ಕೂತಿದ್ರು ಹೋಗಿ ತೆಗೆದು ನೋಡಿದ್ರಂತೆ. ಭಾಗವತ ಪುಸ್ತಕ ತಲೆ ಮೆಟ್ಕೊಂಡು ಕುಣಿತಿದ್ರಂತೆ ದೇವ್ರ ಮುಂದೆ. ಕುಣಿತಿದ್ದಾರೆ, ಅಳುತ್ತಿದ್ದಾರೆ, ಗಾಬರಿಯಾಗಿ ವಾಪಸ್ ಬಂದುಬಿಟ್ರಂತೆ. ಎಲ್ಲ ಮುಗಿಸ್ಕೊಂಡು ಎಷ್ಟೊತ್ತು ರಾತ್ರಿ ಯಾವಾಗಲೋ ವಾಪಸ್ ಬಾಗಿಲ ತೆಗಿತಿದ್ರಂತೆ. ತೆಗೆದು ಬಂದಾಗ ಕೇಳಿದ್ರು, ಯಾಕೆ ಏನು ಮಾಡ್ತಿದ್ರಿ ಅಂತ. ಅದೊಂದು ಶ್ಲೋಕ ಅರ್ಥ ಆಗಿರಲಿಲ್ಲ, ಅದನ್ನು ಅರ್ಥ ಮಾಡಿಸ್ದ, ಅದಕ್ಕೆ ಭಾಗವತ ಹಿಡ್ಕೊಂಡು ಕುಣದೆ ಅಂತಿದ್ರಂತೆ. ಈ ಸ್ಥಿತಿ ನಾವು ಯಾವತ್ತು ತಲುಪಬೇಕು ನೋಡಿ. ಹೇಳ್ತಾರೆ, ಶೃಣ್ವನ್ ಸುಭದ್ರಾಣಿ ರಥಾಂಗಪಾಣೇ ಜನ್ಮಾನಿ ಕರ್ಮಾಣಿ ಚ ಯಾನಿ ಲೋಕೆ. ಯಾನಿ ಜನ್ಮಾನಿ ಕರ್ಮಾಣಿ ಸುಭದ್ರಾಣಿ ರಥಾಂಗಪಾಣೇ ಲೋಕೆ ಶೃಣ್ವನ್. ಶ್ರವಣ ಮಾಡ್ತಾ ಮಾಡ್ತಾ ಒಂದ್ಸಲಿ ಮೈಮರಿ, ಹೇಳ್ತಾ ಮೈಮರಿ, ಕೇಳ್ತಾ ಮೈಮರಿ. ಗೀತಾನಿ ನಾಮಾನಿ ತದರ್ಥಕಾನಿ ವಿಲಜ್ಜ ವಿಚರೇತ್ ಅಂತ ಹೇಳ್ತಾರೆ. ಯಾವ ಲಜ್ಜೆನೂ ಪಡಬೇಡ ಈ ವಿಷಯದಲ್ಲಿ. ಯಾರೇನಂತಾರೋ ಮೈಮರೆತು ಕುಣಿಯುವಾಗ ಮನುಷ್ಯನಿಗಿರೋದು ಅದೇ ಒಳಗಡೆಯಲ್ಲಿ ಏನೋ ಒಂದು ವಿಚಿತ್ರ ಭಾವನೆ. ನನ್ನ ಹುಚ್ಚ ಅಂದರೆ, ನನ್ನನ್ನು ಬೈದರೆ, ಆಡ್ಕೊಂಡ್ರೆ, ವ್ಯಂಗ್ಯ ಮಾಡಿದರೆ, ನನ್ನ ಕುಣಿತವನ್ನು, ನನ್ನ ಧ್ವನಿಯನ್ನು ಅಣಕಿಸಿದರೆ, ಇದೇ ಅಲ್ವೇ ನಮಗಿರೋದು. ಅದಕ್ಕೆ ಭಾಗವತ ಹೇಳ್ತದೆ, ಗಾಯನ್ ವಿಲಜ್ಜೋ ವಿಚರೇದ ಸಂಗಃ. ನಿನ್ನ ಧ್ವನಿ ಹೆಂಗೇ ಇರಲಿ, ನಿನ್ನ ಮುಖ ಹೆಂಗೇ ಇರಲಿ, ನೀನು ಎಂಥದ್ದೇ ಅಲಂಕಾರ, ಎಂಥದ್ದೇ ವೇಷ ಭೂಷ, ನಿನ್ನ ಮಾತು ಹೆಂಗೇ ಇರಲಿ, ನೀ ಕುಣಿ, ನಾನು ನಿನ್ನ ಜೊತೆ ಕುಣಿತೀನಿ ಅಂತಾನಂತೆ ಭಗವಂತ. ಇದು ಭಾಗವತ ಧರ್ಮ ಅಂತ ಹೇಳಿಕೊಡ್ತಿದ್ದಾರೆ. ನಗುವರೋ ರೋಧಿಸುವರೋ ನಾಟ್ಯವಾಡುವರೋ ಬಗೆಯರೋ ಬಡತನ ಭಾಗ್ಯ ಭಾಗವತರೋ. ನೋಡಿ, ಈ ಮಾತು ಭಾಗವತದ್ದೇ. ಈ ಮಾತನ್ನು ಇವರು ವಿವರಣೆ ಕೊಡ್ತಾರೆ. ಹಸತ್ಯಥೋ ರೋದಿತಿರೌತಿ ಗಾಯತ್ಯುನ್ಮಾದವನ್ ನೃತ್ಯತಿ ಲೋಕಬಾಹ್ಯ ಏವಂ ವ್ರತಶ್ಚ ಪ್ರಿಯಕಿ ನಾಮ ಕೀರ್ತ್ಯ ಜಾತಾನುರಾಗೋ ಧೃತಚಿತ್ತ ಉಚ್ಚೈಹಿ. ಶ್ರವಣಾದಿಗಳನ್ನು ಆಚರಣೆ ಮಾಡ್ತಾ ಮಾಡ್ತಾ, ಗಾನ ಮಾಡ್ತಾ, ನಾಮ ಹೇಳ್ತಾ, ಕಥೆಗಳನ್ನು ಹೇಳ್ತಾ ಕೇಳ್ತಾ, ಇನ್ನೊಬ್ಬರಿಗೆ ಕೇಳಿಸ್ತಾ ಇದ್ದವನು ಭಗವಂತನ ಅಪರೋಕ್ಷ ಜ್ಞಾನ ಆಗಿಬಿಡ್ತದಂತ. ಒಂದು 10 ದಿವಸ ಮಾಡ್ರಿ ನೋಡೋಣ, ಒಂದು 10 ದಿವಸ ಮಾಡೋಣ ನಾವು ನೀವು ಸೇರಿಕೊಂಡು. ಉತ್ತರದ ಕಡೆ ಇದನ್ನು ಮಾಡ್ತಾರೆ, ಕುಣಿತಾರೆ, ನರ್ತನ ಮಾಡ್ತಾರೆ, ನಾಮ ಹೇಳ್ತಾರೆ, ಹಾಡು ಹೇಳ್ತಾರೆ, ಗಾನ ಮಾಡ್ತಾರೆ. ಒಂದು ಸ್ವಲ್ಪ ಮನಸ್ಸು ಆಚೆ ಈಚೆ ಆಗದಂತೆ ಕೃಷ್ಣನಲ್ಲಿ ಮುಡುಪಾಗಿಡ್ತಾರೆ. ಹೀಗೆ ಮಾಡೋನಿಗೂ ಭಗವಂತನ ಸಾಕ್ಷಾತ್ಕಾರ ಆಗ್ತದೆ. ಆದ್ದರಿಂದ ಇದು ಒಂದು ಭಾಗವತದ ಧರ್ಮ ಅಂತ ವ್ಯಾಖ್ಯಾನ ಮಾಡಿದ್ದಾರೆ. ಇದನ್ನು ಯಾವಾಗ ನಾವು ಮಾಡ್ತೇವೆ? ಮಾಡಿದ್ದಾರೆ, ಉದ್ಧವಾದಿಗಳು ಮಾಡಿದ್ದಾರೆ.
ದಾಸರ ಕಥೆಗಳನ್ನು ಹೇಳುವಾಗಲೂ ಕೂಡ ಈ ವಿಷಯ ಕೇಳ್ತೇವಲ್ಲ. ನಗುತ್ತಾರೆ, ಅಳ್ತಾರೆ. ಆತ ಬಂದು ಕೇಳಿದ್ನಂತೆ, ಯಾರು ಕನಕಪ್ಪ ಹೇಳ್ಕೊಟ್ನಂತೆ ಇವನಿಗೆ, ನನ್ನನ್ನು ಕರೀಲಿಕ್ಕೆ ಹೇಳಿದ್ರಲ್ಲ, ನೀನೇನೋ ಕರೆತಂದು, ನಿನಗೀಗ ಆ ಗಡ್ಡೆಯಲ್ಲಿ ಕೂತಂಥವ್ರು ಕೇಳ್ತಾರೆ, ಕನಕಪ್ಪನ ಕರ್ಕೊಂಡು ಬಂದದ್ದಕ್ಕೆ ನಿನಗೇನು ಕೊಡೋಣ ಅಂತ. ಒಬ್ಬ ಕುರಿಗಾಯವನಿದ್ದಂತಲ್ಲಿ ಕನಕಪ್ಪನ ಕರ್ಕೊಂಡು ಬಾ ಅಂತ ಹೇಳಿದ್ರಂತೆ. ಯಾರು? ವಾದರಾಜರು, ವ್ಯಾಸರಾಜರು, ಪುರಂದರದಾಸರು. ಕನಕಪ್ಪ ಒಬ್ಬ ಇದ್ರೆ ಚೆನ್ನಾಗಿರ್ತಿತ್ತು, ಕರ್ಕೊಂಡು ಬಾ ಅಂತ ಕುರಿಗಾಯವನಿಗೆ ಹೇಳಿ ಕಳಿಸಿದ್ರು. ಕುರಿಗಾಯವನು ಕರ್ಕೊಂಡು ಬಂದ ಕನಕದಾಸರನ್ನು. ಕರ್ಕೊಂಡು ಬರುವಾಗ ಕನಕದಾಸರು, ನೋಡು, ಈಗ ನೀನು ನನ್ನಲ್ಲಿ ಕರ್ಕೊಂಡು ಹೋಗ್ತಿ, ಅಲ್ಲಿ ಕೂತವರೆಲ್ಲ ಸಾಧಾರಣರಲ್ಲ, ಒಬ್ಬೊಬ್ಬರು ನಿನಗೆ ಕೇಳ್ತಾರೆ, ಅಲ್ಲೋ ಇವನನ್ನು ಕರ್ಕೊಂಡು ಬಂದೆಲ್ಲ ನಿನಗೇನು ಕೊಡೋಣ ಅಂತ ನೀನೇನು ಕೇಳ್ತಿ ಅಂತ ಹೇಳಿದ್ರಂತೆ. ಅದಕ್ಕೆ ಕುರಿಗಾಯವ, ನನಗೇನು ಗೊತ್ತಿದೆ ಸ್ವಾಮಿ, ನಾನೇನು ಕೇಳ್ಕೊಂಡೀನಿ, ಕುರಿಗಾಯವನಷ್ಟೇ ನಾನು ಅಂತ ತಾತ. ಹಾಗನ್ಬೇಡುವೋ, ನೋಡು ನಾನು ಹೇಳ್ಕೊಡ್ತಿದ್ದೆ, ಹಾಗೆ ಕೇಳ್ಕೊ ಅಂದ್ರಂತ. ಏನು ಹೇಳು ಕನಕ, ನೀ ಏನು ಹೇಳ್ತೀನಿ ನಾನು ಅದನ್ನೇ ಹೇಳ್ತೀನಿ. ನೀವಿಷ್ಟೋ ತನಕ ಅಳ್ತಿದ್ರಿ, ನಗತಿದ್ರಿ, ಜೋರಾಗಿ ಕೂಗ್ತಿದ್ರಿ, ಏನೇನೋ ಮಾತಾಡ್ತಿದ್ರಿ, ಅದರೊಳಗಿನ ಸ್ವಲ್ಪ ನನಗೆ ಕೊಡ್ರಿ ಸಾಕು ಅಂತ ಕೇಳ್ಕೊ ಅಂತ ಹೇಳ್ಕೊಟ್ಟಿದ್ರಂತ ಕನಕದಾಸರು. ಆ ಕುರಿಗಾವ ಅದನ್ನೇ ಕೇಳ್ಕೊಂಡಂತೆ. ಹೇಗೆ ಕನಕದಾಸರು ಹೇಳಿದ್ರೋ ಹಾಗೇ ನಡೀತಂತೆ ಪ್ರಸಂಗ. ಇವ ಕರ್ಕೊಂಡು ಹೋದ, ಬಂದ ನೋಡು ಬುದ್ಧಿ ಕನಕ ಅಂತ ಹೇಳ್ದ ಕುರಿಗಾಯವನು. ತಕ್ಷಣಕ್ಕೆ ಅವ್ರು ಕೇಳಿದ್ರಿ ಇವನಿಗೆ, ಅಲ್ಲೋ ನಿನಗೇನು ಬೇಕೋ ಮತ್ತು ಕರ್ಕೊಂಡು ಬಂದಿಲ್ಲ ಕನಕನ್ನ ಅಂತ ಕೇಳಿದ ಕೂಡಲೇ ಆತ ಉತ್ತರ ಕೊಟ್ಟ, ನೀವು ನಗತಿದ್ರೊಳಗೆ ಅಳತಿದ್ರೊಳಗೆ ಸ್ವಲ್ಪ ನನಗೆ ಕೊಟ್ರಿ ಪಾಲು ಸಾಕು ನಾನು ಅಂತಂದಂತೆ. ಈ ರೀತಿ ಹೇಳ್ಕೊಟ್ಟವ್ನು ಯಾರು ಅಂದ್ರತ್ತು. ಮತ್ತೆ ಹಿಂಗೆ ಕೇಳಬೇಕು ಅಂತ ಹೇಳ್ಕೊಟ್ಟವ್ನು ಯಾರು ಅಂದ್ರತ್ತು. ನಿನ್ನ ಬುದ್ಧಿಯಿಂದ ಬಂದದ್ದಲ್ಲ ಇದು, ಹಿಂಗೆ ಕೇಳಬೇಕು ಅಂತ. ಇದನ್ನು ಹೇಳ್ಕೊಟ್ಟವ್ರು ಯಾರು ಅಂದ್ರೆ, ಇಲ್ಲ ಕನಕ ಹೇಳ್ಕೊಟ್ಟು, ಗೊತ್ತಿತ್ತು ನಮಗೆ ಅಂದ್ರಂತೆ. ಸಿಗ್ತದೆ ಹೋಗು ಅಂದರೆ ಅವರೇ ಇವತ್ತು ಜಗನ್ನಾಥದಾಸರಾಗಿ ಬಂದ್ರಂತೆ. ಅವರೇ ಜಗನ್ನಾಥದಾಸರು. ಅವರ ಬಾಯಲ್ಲಿ ಬಂದದ್ದೇ ಈ ಮಾತುಗಳು. ಸುಲಭನೋ ಹರಿ ತನ್ನವರನು ಅರಗಳಿಗೆ ಬಿಟ್ಟಗಲನೋ, ರಮಾಧವಲ ವಲಿಸಲರಿಯದೆ ಪಾಮರರು ಬಳಲುವರು ಭವದೊಳಗೆ. ಅಂದಾದ್ರೊಳಗೆ ಹತ್ತದ್ದು ನಕ್ಕದ್ರೊಳಗೆ ಸ್ವಲ್ಪ ಕೊಡ್ರಿ ಅಂತ ಕೇಳ್ಕೊಂಡಿದ್ರ ಪ್ರಭಾವ ಜಗನ್ನಾಥದಾಸರಾದರು ಅಂತ ವ್ಯಾಖ್ಯಾನ ಮಾಡ್ತಾರೆ. ಇದು ಭಾಗವತ ಧರ್ಮದ ಪ್ರಭಾವ. ಇದೇ ಭಾಗವತದ ಧರ್ಮ ಅಂತ ಸಾರಿದರು ಜಗತ್ತಿಗೆ ಅವರೆಲ್ಲ. ಮಲಗಿ ಪರಮಾದರದಿ ಪಾಡಲು, ಇದೆಲ್ಲ ಭಾಗವತದ ಧರ್ಮ ಅಂತ ಹೇಳಿದ್ದಾರೆ. ಅದನ್ನೇ ಇಲ್ಲಿ ತಿಳಿಸ್ತಾರೆ. ಎಷ್ಟು ಸಮಯ? ಇನ್ನು 2 ಅಂಶಗಳನ್ನು ಹೇಳಿ ಮುಕ್ತಾಯ ಮಾಡೋಣ. ಭಾಗವತ ಧರ್ಮದ ಮತ್ತೊಂದು ಅಂಶ, ಉಪಾಸನೆ ಮಾಡುವ ಉಪಾಸಕರಿಗೆ ಅಧಿಷ್ಠಾನಗಳು ಯಾವುದು? ಹರೇರುಪಾಸನಾರ್ಥಂ ಅಧಿಷ್ಠಾನಂ ಆಹ. ಉಪಾಸನೆ ಮಾಡಬೇಕು ಭಗವಂತನನ್ನು, ಅವುಗಳಿಗೆ ಅಧಿಷ್ಠಾನ ಯಾವುದು? ಖಂ ವಾಯುಮಗ್ನಿಂ ಸಲಿಲಂ ಮಹೀಂಚ ಜ್ಯೋತಿಂಸಿ ಸತ್ವಾನಿ ದಿಶೋದ್ರುಮಾದೀನ್ ಸರಿತ್ ಸಮುದ್ರಾಂಶ್ಚ ಹರೇ ಶರೀರಂ ಯತ್ಕಿಂಚ ಭೂತಂ ಪ್ರಣಮೇತ್ ಅನನ್ಯಂ. ಮೂಲಭೂತ ಸೌಕರ್ಯಗಳು ಏನಿದ್ದಾವೆ ಅವೆಲ್ಲ ಭಗವಂತನನ್ನು ಆರಾಧಿಸ್ಲಿಕ್ಕಿರುವ ಉಪಾಯಗಳು, ಅಧಿಷ್ಠಾನಗಳಂತೆ. ಉಪಾಯ ಅಲ್ಲ, ಅಧಿಷ್ಠಾನ. ಈಗೆಲ್ಲ ಮೂಲಭೂತ ಸೌಕರ್ಯ ಅಂತ ಮಾಡ್ಕೊಂಡಿರ್ತಾರೆ. ಕರೆಂಟು, ನೀರು, ಈಗ ಸ್ವಲ್ಪ ಕಾರ್ಪೊರೇಟರ್ ಲೆವೆಲಲ್ಲಿ ಹೋದರೆ ವಿಮಾನ, ಮೊಬೈಲು, ಇಂಟರ್ನೆಟ್ ಸ್ಪೀಡು, ಇವೆಲ್ಲ ಮೂಲಭೂತ ಸೌಕರ್ಯ ಆಗಿದೆ. ಈಗ ನಾವು ಸ್ವಲ್ಪ ಹಳೆ ಕಾಲದವರು ಭಾಗವತ ಆದ್ದರಿಂದ ಖಂ ವಾಯುಮಗ್ನಿಂ ಸಲಿಲಂ ಎಷ್ಟು ಸುಲಭವಾಗಿದೆ. ಒಬ್ಬ ವ್ಯಕ್ತಿ ತನ್ನ ಬದುಕನ್ನು ಕಟ್ಕೊಳ್ಳಿಕ್ಕೆ ಯಾವನ್ನೆಲ್ಲ ಅಳವಡಿಸ್ಕೊಳ್ಬೇಕಾಗಿದೆ, ಯಾವುದನ್ನೆಲ್ಲ ಉಪಯೋಗಿಸ್ತಾ ಇದ್ದಾನೆ, ಅದೆಲ್ಲ ದೇವರ ಆರಾಧನೆಗೆ ಅಧಿಷ್ಠಾನ ಅಂತ ಹೇಳ್ತಾರೆ ಅಷ್ಟೆ, ಬೇರೆ ಏನಲ್ಲ. ಮೊದಲನೇದು ಖಂ. ಖಾದೀನಾಂ ಯಾನ್ಯಾನಿ ಶಬ್ದ ಪ್ರವೃತ್ತಿ ನಿಮ್ ಸರ್ವಾಣ್ಯಪಿ ಅಂತ ವಿವರಣೆ ಕೊಡ್ತಾರೆ. ಆಕಾಶ, ಎಲ್ಲೆಡೆ ಅವಕಾಶ ಇದೆ, ಹಾಗಾಗಿ ಭಗವಂತನನ್ನು ಎಲ್ಲೆಡೆಯಲ್ಲಿ ಕಾಣಬೇಕಂತೆ, ಅದೆಲ್ಲ ದೇವರ ಅಧಿಷ್ಠಾನ. ವಾಯು, ಬೀಸ್ತಿರುವಂಥ ಗಾಳಿ ಒಂದು, ಇನ್ನೊಂದು ಅರ್ಥನೂ ಇದೆ.
ಮುಂದೆ ಉದ್ಧವ ಗೀತೆಯಲ್ಲಿ ಇನ್ನೂ ಸ್ಪಷ್ಟ ಆಗ್ತದೆ ಕೃಷ್ಣನ ಮಾತಿನಲ್ಲಿ. ಯಾಕಂದರೆ ಅಲ್ಲಿಯೂ ಕೂಡ ಅಧಿಷ್ಠಾನಗಳನ್ನು ಕೃಷ್ಣ ಉದ್ಧವನಿಗೆ ಉಪದೇಶ ಮಾಡ್ತಾನಾದ್ರಿಂದ. ಸಲಿಲಂ ಮಹೀಂಚ, ಅಗ್ನಿ, ನೀರು, ಭೂಮಿ, ನಕ್ಷತ್ರಗಳು, ಸತ್ವಾನಿ ದಿಶೋ ದ್ರುಮಾದೀನ್, ಸತ್ವಯುತವಾದ ಪ್ರಾಣಿ, 10 ದಿಕ್ಕುಗಳು, ಗಿಡ ಮರಗಳು, ನದಿಗಳು, ಸಮುದ್ರ ಎಲ್ಲ ಭಗವಂತನ ಅಧಿಷ್ಠಾನ ಅಂತ ದಿನ ಭಾವಿಸ್ಬೇಕಂತೆ. ಎಲ್ಲವೂ ಅದನ್ನು ಮುಟ್ಟುವಾಗ, ಉಪಯೋಗಿಸುವಾಗ, ಅದನ್ನೆಲ್ಲ ಬಳಸುವಾಗ ನಾನು ದೇವರ ಅಧಿಷ್ಠಾನವನ್ನು ಬಳಸ್ತಿದ್ದೇನೆ ಅನ್ನೋ ಭಾವ ನಮ್ಮಲ್ಲಿರಬೇಕು. ಇದೇ ಭಾಗವತದ ಧರ್ಮ. ನೀರು ಎಷ್ಟು ಉಪಯೋಗಿಸ್ತಿದ್ದಿ, ಎಷ್ಟೆಲ್ಲ ನೀರನ್ನು ನೀನು ಬಳಕೆ ಮಾಡ್ತಿದ್ದಿ, ಅದು ಭಗವಂತನ ಅಧಿಷ್ಠಾನ. ಎಚ್ಚರ ಇರಲಿ. ಭೂಮಿಯಲ್ಲಿ ಎಲ್ಲೆಲ್ಲಿ ನೀನು ಸಾಗ್ತಿದ್ದಿ, ನೀನು ಸಾಗುವ ಭೂಮಿ, ಸಾಗದ ಭೂಮಿ, ಅದೆಲ್ಲವೂ ಭಗವಂತನ ಅಧಿಷ್ಠಾನ. ಎಚ್ಚರ ಇರಲಿ ನಿನಗೆ. ಹೀಗೆ ಅಧಿಷ್ಠಾನಗಳ ಬಗ್ಗೆ ವಿಶೇಷ ಮಾಹಿತಿಯನ್ನು ಒದಗಿಸಿ ನಮಗನುಸಂಧಾನ ಮಾಡಿಸ್ತಾರೆ. ಇದು ಮತ್ತೊಂದು ವಿಷಯವನ್ನು ತಿಳಿಸಿದರು ಕವಿ ಎನ್ನುವಂಥ ಜ್ಞಾನಿಗಳು. ಎರಡನೇ ವಿಷಯ, ಭಕ್ತಿ ಪರೇ ಸ್ವೇನುಭವೋ ವಿರಕ್ತಿ ಅನ್ಯತ್ರ ಚೈಷತ್ರಿಕ ಏಕಕಾಲ ಪ್ರಪದ್ಯಮಾನಸ್ಯ ಯಥಾಸ್ನತಸ್ಯು ತುಷ್ಟಿ ಪುಷ್ಟಿ ಕ್ಷುದಪಾಯೋನುಘಾಸಂ. ಇದು ಕವಿ ಅನ್ನೋ ಜ್ಞಾನಿಗಳ ಮತ್ತೊಂದು ಮಾತು. 3 ಏಕಕಾಲದಲ್ಲಿ ಮನುಷ್ಯ ಅಳವಡಿಸ್ಕೊಂಡಿರಬೇಕು. 3 ಅನುಭವ ಹೇಗಾಗ್ತದೋ ಪ್ರತಿ ತುತ್ತಿಗೆ ಹಾಗೆ ಅಂತ ಉದಾಹರಣೆ. ಪ್ರತಿ ತುತ್ತು ತಿನ್ನುವಾಗ 3 ಆಗ್ತದೆ ಅನುಭವ. ಯಾವ್ಯಾವುದು? ತುಷ್ಟಿ, ಪುಷ್ಟಿ, ಕ್ಷುದಪಾಯ. ತುಷ್ಟಿ ಅಂದರೆ ಸಾಕನ್ನಿಸ್ತದೆ, ಹೊಟ್ಟೆ ತುಂಬದಾಗೆ. ಪುಷ್ಟಿ ಅಂದರೆ ದೇಹದಲ್ಲಿ ಶಕ್ತಿ ಬರ್ತದೆ ಪ್ರತಿ ತುತ್ತು ತಿಂದ ಹಾಗೆ. ಕ್ಷುದಪಾಯ ಅಂದರೆ ಹಸಿವೆ ನೀಗ್ತದೆ. ಅಂದರೆ ಒಂದೊಂದು ತುತ್ತಿಗೆ ತುಷ್ಟಿ, ಪುಷ್ಟಿ, ಕ್ಷುದಪಾಯ 3 ಅನುಭವ ಹೇಗಾಗ್ತದೋ ಹಾಗೆ 3 ಇರಲಿ ಅಂತಾರೆ ಏಕಕಾಲದಲ್ಲಿ ಮನುಷ್ಯನಿಗೆ. ಯಾವ್ಯಾವುದು? ಭಕ್ತಿ ಪರೇ, ಪರಮಾತ್ಮನಲ್ಲಿ ನಿರ್ವ್ಯಾಜವಾದ ಭಕ್ತಿ ಬೇಕಂತೆ. ಹಾಗೇನೆ ಸ್ವೇ ಅನುಭವ, ನಾನವನ ದಾಸ ಭೃತ್ಯ ಅನ್ನುವ ಭಾವ ಇರಬೇಕಂತೆ. ಇನ್ನಿತರ ಇತರತ್ರ ಎಲ್ಲ ವಸ್ತುಗಳಲ್ಲಿಯೂ ಮನುಷ್ಯನಿಗೆ ವೈರಾಗ್ಯ ಬರಬೇಕಂತೆ. 3 ಏಕಕಾಲದಲ್ಲಿ ಬರೋ ಹಾಗೆ ಮಾಡ್ಕೊಳ್ಳಿಕ್ಕೆ ಆಗ್ತದೋ ಇಲ್ಲೋ, ಅದನ್ನೇ 3 ಏಕಕಾಲದಲ್ಲಿ ತಂದುಕೋ ಅಂತ ಹೇಳ್ತಾರೆ. ಹೀಗೆ ಹರಿ ಎನ್ನುವಂಥ ಜ್ಞಾನಿಗಳು, ಅದು ಕವಿ ಎನ್ನುವಂಥ ಜ್ಞಾನಿಗಳು ಭಾಗವತ ಧರ್ಮವನ್ನು ಉಪದೇಶ ಮಾಡಿದ್ದು. ಪಾದಾಂಬುಜೋಪಾಸನ, ಮಾಡಿದ ಕರ್ಮಗಳ ಸಮರ್ಪಣ, ಭಗವಂತನ ವಿಸ್ಮರಣೆ ಮಾಡಿಕೊಳ್ಳದೆ ಇರುವಂಥದ್ದು. ಹಾಗೇನೆ ಭಗವಂತನ ಕಥಾ ಶ್ರವಣ ಮಾಡ್ತಾ, ನಾಮಗಳನ್ನು ಕೀರ್ತನ ಮಾಡ್ತಾ ವಿಲಜ್ಜರಾಗಿ ನಗುವರೋ, ರೋಧಿಸುವರೋ, ನಾಟ್ಯವಾಡುವರೋ ಅಂತ ಮೈಮರ್ತು ಅವನಿಗಾಗಿ ಮೀಸಲಿಡೋದು. ಆಕಾಶ, ವಾಯು, ಅಗ್ನಿ, ಭೂಮಿ ಮುಂತಾದ ಅಧಿಷ್ಠಾನಗಳಲ್ಲಿ ಭಗವಂತನನ್ನು ಆರಾಧಿಸೋದು. ಭಕ್ತಿ, ಭಗವಂತನಲ್ಲಿ ನಾನವನ ದಾಸ ಅನ್ನೋ ದಾಸ್ಯಭಾವ, ಇನ್ನಿತರ ವಸ್ತುಗಳಲ್ಲಿ ವೈರಾಗ್ಯ ಏಕಕಾಲದಲ್ಲಿ ತಂದುಕೊಳ್ಳೋದು. ಇಷ್ಟು 6 ಪಾಯಿಂಟ್ಗಳನ್ನು ಅಳವಡಿಸಬೇಕು. ಇದು ಭಾಗವತದ ಧರ್ಮ ಅಂತನ್ನೋ ಸಂದೇಶವನ್ನು ಕವಿ ಎನ್ನುವ ಜಾಯಂತೆಯರು ಉಪದೇಶವನ್ನು ಮಾಡ್ತಾರೆ ವಿದೇಹರಾಜನಿಗೆ. ಈ ರೀತಿ ಯಾರು ಮಾಡ್ಕೊಂಡಿರ್ತಾನೆ ನೋಡಪ್ಪ ವಿದೇಹರಾಜ, ಅವನಿಗೆ ಶಾಶ್ವತವಾದಂಥ ಮುಕ್ತಿ ಲಬ್ಧವಾಗ್ತದೆ ಅಂತ ಉಪದೇಶ ಮಾಡಿ ಅವರು ಉಪನ್ಯಾಸವನ್ನು ಮುಕ್ತಾಯ ಮಾಡಿದರು. ಇನ್ನು ಹರಿ ಎನ್ನುವಂಥ ಜ್ಞಾನಿಗಳು ಭಾಗವತರು ಎಷ್ಟು ತರಹ ಅಂತ. ಹರಿರುವಾಚ, ಭಾಗವತರಲ್ಲಿ 3 ಥರ ಇದ್ದಾರೆ. ಪ್ರಾಕೃತರು, ಮಧ್ಯಮರು, ಪ್ರಧಾನರು ಅಂತ 3 ಥರ ಇದ್ದಾರಂತೆ. ಪ್ರಾಕೃತರು ಅಂದರೆ ಸಿ ಲೆವೆಲ್, ಮಧ್ಯಮರು ಅಂದರೆ ಅದು ಬಿ, ಪ್ರಧಾನರು ಅಂದರೆ ಎ ಗ್ರೇಡ್ ಅಂತದ್ದು. ಈಗ ಈ 3 ಪರಿಚಯ ಮಾಡಿಸ್ತಾರೆ. ಇದು ಹರಿ ಎನ್ನುವಂಥ ಜ್ಞಾನಿಗಳ ಉಪದೇಶದಲ್ಲಿ ಮುಂದುವರಿಲಿಕ್ಕಿದೆ. ಅದನ್ನು ಮತ್ತೆ ನಾಳೆ ತಿಳಿಸೋಣ ಅಂತ ಹೇಳ್ತಾ, ಹೇಗಿದ್ದರೂ ಎಲ್ಲರೂ ಸೇರಿದ್ದೇವೆ. ದಿನಾ ಭಾಗವತದ ಏಕಾದಶ ಸ್ಕಂಧ ಮುಂದುವರಿತದೆ.
ದಿನಾ ಒಂದು ಶ್ಲೋಕ ನಿಮ್ಮಿಂದ ಅದನ್ನು ಹೇಳಿಸ್ತೇನೆ. ಎಲ್ಲರೂ ಅದನ್ನು 3-4 ಬಾರಿ ಅಥವಾ 5 ಬಾರಿ ಹೇಳಿ ದೇವರಲ್ಲಿ ಸಮರ್ಪಿಸೋಣ. ಎಲ್ರಿಗೂ ಬರುವಂತೆ ರಾಮಕೃಷ್ಣನ ಸ್ತೋತ್ರನೇ ಕಠಿಣವಾದದ್ದು ಹೇಳೋದ್ರಿಂದ ಎಲ್ರಿಗೂ ಕಷ್ಟ ಆಗ್ಬೋದು ಅಂತ. ಆಪದಾಮಪಹರ್ತಾರಂ ದಾತಾರಂ ಸರ್ವಸಂಪದಾಂ ಲೋಕಾಭಿರಾಮಂ ಶ್ರೀರಾಮಂ ಭೂಯೋ ಭೂಯೋ ನಮಾಮ್ಯಹಂ. ಆಪದಾಮಪಹರ್ತಾರಂ दातारं सर्वसंपदां लोकाभिरामं श्रीरामं भूयो भूयो नमाम्यहम्. आपदामपहर्तारं दातारं सर्वसंपदां लोकाभिरामं श्रीरामं भूयो भूयो नमाम्यहम्. आपदामपहर्तारं दातारं सर्वसंपदां लोकाभिरामं श्रीरामं भूयो भूयो नमाम्यहम्. श्री कृष्ण.